ಎಲ್ಲೊಂದು ನಿಮಿಷ ಕಣ್ಣುಗಳು ಮುಚ್ಚೋಣ. ಹೌದು, ನಮ್ಮನ್ನು ಯಥೇಚ್ಛವಾಗಿ ಪ್ರೀತಿಸುವಂಥ ಪ್ರೀತಿಯುಳ್ಳ ತಂದೆಯೇ, ಈ ಪರಿಶುದ್ಧವಾದಂತಹ ಈ ಸಂಜೆ ವೇಳೆಯಲ್ಲಿ ವಿಶೇಷವಾಗಿ ನಿಮ್ಮನ್ನು ಆರಾಧಿಸಲು, ನಿಮ್ಮನ್ನು ಸ್ತುತಿಸಲು, ನಮಗೋಸ್ಕರ ಪುನರುತ್ಥಾನಗೊಂಡಿರುವಂತಹ ನಿಮ್ಮನ್ನು ಆರಾಧಿಸಲು ಈ ಒಂದು ಒಳ್ಳೆಯ ಅವಕಾಶವನ್ನು ಡೆಡಿ ನೀವು ನಮಗೆ ಅನುಗ್ರಹಿಸಿ ಕೊಟ್ಟಿರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಅಪ್ಪ ತಂದೆಯೇ, ನಾವೆಲ್ಲರೂ ಕೂಡ ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮ ಕುಟುಂಬದ ಮಕ್ಕಳಾಗಿ ನಾವೆಲ್ಲರೂ ಕೂಡ ನಿಮ್ಮ ಸನ್ನಿಧಿಯಲ್ಲಿ ಒಂದುಗೂಡಿದ್ದೇವೆ. ಥ್ಯಾಂಕ್ ಯು ಡ್ಯಾಡಿ. ಈ ಸಂಜೆ ವೇಳೆಯಲ್ಲಿ ನೀವು ನಮ್ಮ ಒಬ್ಬೊಬ್ಬರ ಹೆಸರನ್ನು ಕೂಗಿ ಕರೆದು ನಿಮ್ಮ ಪ್ರೀತಿಯನ್ನು ಸವಿಯಲು ಈ ಒಂದು ಒಳ್ಳೆಯ ಅವಕಾಶವನ್ನು ನೀವು ನಮಗೆ ಅನುಗ್ರಹಿಸಿ ಕೊಟ್ಟಿರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಡ್ಯಾಡಿ. ಥ್ಯಾಂಕ್ ಯು ಲಾರ್ಡ್. ನೀವು ನಮಗೋಸ್ಕರ ಶಿಲ್ ಮೇಲೆ ಮಾಡಿರುವಂಥ ಒಂದು ಉಪಕಾರಗಳಿಗಾಗಿ ನಿಮಗೆ ಸ್ತೋತ್ರನ ಸಲ್ಲಿಸ್ತದೆ ಡ್ಯಾಡಿ. ವಿಶೇಷವಾಗಿ ಈ ಸಂಜೆ ವೇಳೆಯಲ್ಲಿ ಈ ಒಂದು ಆರಾಧನೆಯಲ್ಲಿ ಯಾರೆಲ್ಲ ಭಾಗವಹಿಸಿದಾರೋ ಅಂಥ ಪ್ರತಿಯೊಂದು ಮಕ್ಕಳನ್ನು ಕೂಡ ನಿಮ್ಮ ಕರಳಿಗೊಪ್ಪಿಸಿಕೊಡುವಾಗ ಪ್ರತಿಯೊಬ್ಬರು ಕೂಡ ನಿಮ್ಮ ಪುನರುತ್ಥಾನ ಶಕ್ತಿಯ ಆ ಒಂದು ಅನುಭವವನ್ನು, ಆ ಜೀವವನ್ನು ಪ್ರತಿಯೊಬ್ಬರು ಕೂಡ ಈ ರಾತ್ರಿ ಅನುಭವಿಸುವಂತಾಗಲಿ. ಅಪ್ಪ ತಂದೆಯೇ, ನಮ್ಮ ಮೇಲಿನ ಪ್ರೀತಿಗಾಗಿ ನಿಮ್ಮ ಏಕೈಕ ಮಗನನ್ನು ಬಲಿಯಾಗಿ ಅರ್ಪಿಸಿ ನಮ್ಮನ್ನು ನೀತಿವಂತ ಮಕ್ಕಳನ್ನಾಗಿ ಮಾರ್ಪಡಿಸಲು ಸತ್ತವರ ಒಳಗಡೆಯಿಂದ ಜೀವಂತವಾಗಿ ಎಬ್ಬಿಸಿದಂತಹ ಪ್ರೀತಿಯುಳ್ಳ ತಂದೆಯೇ, ನಿಮಗೆ ಸ್ತೋತ್ರ ಸಲ್ಲಿಸ್ತದೆ ಡ್ಯಾಡಿ. ಪ್ರವೇಶಿಸುವ ಈ ನಿಮಿಷದಲ್ಲಿ ನಿಮ್ಮ ಪರಿಶುದ್ಧವಾದ ರಕ್ತದಲ್ಲಿ ನಮ್ಮ ಒಬ್ಬೊಬ್ಬರನ್ನು ತೊಳೆದು ಶುದ್ಧೀಕರಿಸಿ ನಮ್ಮ ಮೇಲೆ ಇದುವರೆಗೂ ಕೂಡ ದೊರೆತನ ಮಾಡುತ್ತಿದ್ದಂತಹ ಆ ಪಾಪವನ್ನು, ಆ ಮರಣವನ್ನು ನಾಶಗೊಳಿಸಿ ನಮ್ಮನ್ನು ತಂದೆ ಮನೆಗೆ ಬಾಧ್ಯಸ್ಥರಾಗಿ ಮಾರ್ಪಡಿಸಿರುವಂಥ ನಿಮಗೆ ವಂದನೆಗಳನ್ನು ಸಲ್ಲಿಸ್ತದೆ ಪ್ರಭು. ನಿಮ್ಮ ಪರಿಶುದ್ಧ ರಕ್ತ ನಮ್ಮ ಒಬ್ಬೊಬ್ಬರನ್ನು ಪವಿತ್ರೀಕರಿಸಿ ನಿಮ್ಮ ಯೋಜನೆಗೋಸ್ಕರ ನಮ್ಮನ್ನು ಸಿದ್ಧತೆ ಮಾಡಿರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಸ್ವಾಮಿ. ಓ ಪವಿತ್ರಾತ್ಮರೇ, ನಾವು ಈ ಸಂದರ್ಭದಲ್ಲಿ ನೀವು ನಮ್ಮ ಸಹಾಯಕರಾಗಿದ್ದೀರಿ. ನಿಮಗೆ ನಮ್ಮನ್ನೇ ಅರ್ಪಿಸಿಕೊಡುವಾಗ ಈ ಸಂಜೆ ವೇಳೆಯಲ್ಲಿ ಯಾರೆಲ್ಲ ಈ ಒಂದು ತರಗತಿಯಲ್ಲಿ ನಿಮ್ಮ ಸಹಾಯವನ್ನು ಬೇಡಿಕೊಳ್ಳಲು ನಿಮ್ಮ ಮುಖಾಂತರ ತಂದೆ ಯೋಜನೆ ಅರಿತುಕೊಂಡು ತಂದೆ ಯೋಜನೆಯನ್ನು ಹಿಂಬಾಲಿಸಿಕೊಂಡು ಹೋಗಲು ದಾಹಗೊಂಡವರಾಗಿದ್ದಾರೋ ಅಂಥ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಈಗಾಗಲೇ ನೀವು ಅಭಿಷೇಕವನ್ನು ಮಾಡಿದ್ದೀರಿ, ಅವರ ಮನೋನೀತಿಗಳನ್ನು ತೆರೆಸಿದ್ದೀರಿ. ಅದೇ ರೀತಿ ವಿಶೇಷವಾಗಿ ನನ್ನನ್ನು ಕೂಡ ನಿಮಗೆ ಅರ್ಪಿಸಿಕೊಡುವಾಗ ಕಳೆದ ವರ್ಷ ಯಾವ ರೀತಿ ನನ್ನ ಜೊತೆಲಿದ್ದು ನೀವು ಅನುಗ್ರಹಿಸಿಕೊಟ್ಟಿರುವಂಥ ಕುರಿ ಮಂದಿಗೆ ಸತ್ಯದ ಬಿಡುಗಡೆ ಕೊಡುವಂತಹ ಆತ್ಮಿಕವಾದ ಆಹಾರವನ್ನು, ಆಧ್ಯಾತ್ಮಿಕವಾದಂಥ ಹುಲ್ಲನ್ನು ಉಣಬಡಿಸಲು ಯಾವ ರೀತಿ ನನ್ನನ್ನು ಉಪಯೋಗಿಸಿಕೊಂಡ್ರು, ಅದೇ ರೀತಿ ಈ ವರ್ಷದ ವಿಶೇಷವಾಗಿ ಕ್ರೈಸ್ತ ಮಕ್ಕಳಿಗೆ ಒಂದು ವಿಜಯೋತ್ಸವದ ಜೀವಿತದ ಆರಂಭದ ದಿನವಾಗಿರುವಂತಹ ಇಂದು ಇನ್ನು ಮುಂದೆನೂ ಕೂಡ ನೀವೇ ನಮಗೆ ಸಹಾಯವನ್ನು ಕರುಣಿಸಿ ನೀವು ನಮ್ಮನ್ನು ಮುನ್ನಡೆಸುವಿಕೆಯ ಹಾದಿಯಲ್ಲಿ ನಾವು ಮುನ್ನಡೆಯೋದು ಮಾತ್ರವಲ್ಲ, ನೀವು ನಮಗೋಸ್ಕರ ಮೊದಲೇ ನಿರ್ಧರಿಸಿರುವಂತಹ ಆ ಒಂದು ಪೂರ್ವ ನಿರ್ಧರಿತ ಗುರಿಯನ್ನು ತಲುಪಲು ನಿಮ್ಮ ಹಾದಿಯಲ್ಲೇ ಮುನ್ನಡೆಯಲು ನಮ್ಮ ಒಬ್ಬೊಬ್ಬರನ್ನು ಕೂಡ ನೀವು ಅಭಿಷೇಕ ಮಾಡಿರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಸ್ವಾಮಿ. ಪವಿತ್ರಾತ್ಮರೇ, ನನ್ನ ನಾಲಿಗೆ ಮೂಲಕ ನೀವು ಮಾತನಾಡುವಂತೆಯೂ ನನ್ನ ಮನಸ್ಸಿನ ಮೂಲಕ ನೀವೇ ಆಲೋಚಿಸುವಂತೆ ನನ್ನನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಡುತ್ತಿದ್ದೇನೆ. ನಿಮ್ಮ ನುಡಿಗಳು ನನ್ನ ಬಾಯಿಂದ ಹೊರಬರುವಂತಾಗಲಿ. ನಿಮ್ಮ ಪ್ರೇರಣೆ ನನ್ನ ಮನಸ್ಸಿನ ಮೂಲಕ, ನನ್ನ ಹೃದಯದ ಮೂಲಕ ಹೊರಬಂದು ಪ್ರತಿಯೊಬ್ಬರ ಹೃದಯದಲ್ಲಿ ಇಂದು ಒಂದು ದೊಡ್ಡ ಬದಲಾವಣೆಯನ್ನು ತಂದು ನಮ್ಮ ಅನುದಿನ ಜೀವಿತದಲ್ಲೂ ಪ್ರಭು ಯೇಸು ಕ್ರಿಸ್ತರು ಮಾಡಿರುವಂತಹ ಕಾರ್ಯಗಳನ್ನು ಮಾತ್ರ ಜ್ಞಾಪಿಸಿಕೊಂಡು ಅದನ್ನು ನೆನಪಿಗೆ ತಂದುಕೊಂಡು ನಾವು ಅನುದಿನವೂ ಕೂಡ ಅವರನ್ನು ಆರಾಧಿಸುತ್ತಾ ಮುನ್ನಡೆಯುವಂತೆ ನಮ್ಮೊಬ್ಬೊಬ್ಬರನ್ನು ನೀವೇ ಬಲಪಡಿಸುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಾತ್ಮರೇ. ಪವಿತ್ರಾತ್ಮರೇ, ನಿಮ್ಮ ರೆವಲ್ಯೂಷನ್ ನಾಲೆಜ್ ಇಲ್ಲಿ ಚಲಿಸಲ್ಪಡುವಾಗ ಯಾರೂ ಕೂಡ ಡಿಸ್ಟ್ರಾಕ್ಷನ್ ಆಗದಂತೆ ಪ್ರತಿಯೊಬ್ಬರೂ ಕೂಡ ನಿಮ್ಮ ಮಹಿಮೆಯನ್ನು ಈ ಒಂದು ತರಗತಿಯಲ್ಲಿ ಕಾಣುವಂತಾಗಲಿ. ರಕ್ಷಕ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಈಗ ನಾವೇನು ಬೇಡಿಕೊಂಡಿದ್ದೀವೋ ಅವುಗಳೆಲ್ಲವನ್ನು ಯೇಸು ಕ್ರಿಸ್ತರ ಮೂಲಕ ಹೊಂದಿಕೊಳ್ಳುತ್ತೇವೆ ಮತ್ತು ಹೊಂದಿಕೊಂಡಿದ್ದನ್ನು ಪರರಿಗೆ ತಲುಪಿಸುತ್ತೇವೆ ಎಂಬುದಾಗಿ ದೃಢವಾಗಿ ನಂಬಿ ಪ್ರಾರ್ಥಿಸಿದ್ದೇವೆ ನಮ್ಮ ಜೀವ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್. ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಥ್ಯಾಂಕ್ ಗಾಡ್. ಈ ಸಂಜೆ ವೇಳೆಯಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಪ್ರಭು ಯೇಸುವಿನ ನಾಮದಲ್ಲಿ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಪಾಪ ಮತ್ತು ಮರಣವನ್ನು ಜಯಿಸಿ ಪುನರುತ್ಥಾನಗೊಂಡಿರುವಂತಹ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಈಸ್ಟರ್ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದಾನೆ. ಹಲ್ಲೆಲೂಯಾ.
ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಸೊ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ವಿಶೇಷವಾಗಿ ಥ್ಯಾಂಕ್ ಗಾಡ್, ನಾನು ನಂಬಿದ್ದೇನೆ ನೀವೆಲ್ಲರೂ ಕೂಡ ಥ್ಯಾಂಕ್ ಗಾಡ್ ಈಸ್ಟರ್ ಹಬ್ಬವನ್ನು ಅತ್ಯದ್ಭುತವಾಗಿ ನೀವು ಕೊಂಡಾಡಿದ್ದೀರಿ ಎಂಬುದಾಗಿ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರಿಯರು, ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್. ನಮ್ಮ ಪ್ರಭು ಯೇಸು ಕ್ರಿಸ್ತರು ಮರಣವನ್ನು ಗೆದ್ದು ಮರಣವನ್ನು ಜಯಿಸಿ, ಪ್ರೈಸ್ ಗಾಡ್, ಪುನರುತ್ಥಾನಗೊಂಡಿರುವಂಥದ್ದು ಖಂಡಿತ ಪ್ರಿಯರೇ ವಿಶ್ವಾಸಿಗಳಾದ ನಮ್ಮೆಲ್ಲರಿಗೂ ಕೂಡ ಒಂದು ಅತಿ ಆನಂದವನ್ನು, ಸಂತೋಷವನ್ನು ತಂದುಕೊಡುವಂಥದ್ದು. ಹೌದಾ? ಎಷ್ಟು ಮಂದಿ ಒಪ್ಕೊಳ್ತೀರಿ? ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ಏನು ಹೇಳ್ತೇನೆ ಅಂತಂದರೆ, ಪ್ರಭು ಯೇಸು ಪುನರುತ್ಥಾನಗೊಂಡಂತಹ ದಿನವನ್ನು ನಾವೆಲ್ಲರೂ ಕೂಡ ಕೊಂಡಾಡುವಂಥದ್ದು, ಅವರ ಒಳ್ಳೆಯತನವನ್ನು ನಾವು ಕೊಂಡಾಡುವಂಥದ್ದು ನಾವೆಲ್ಲರೂ ಕೂಡ ದೇವರು ನಮಗೆ ಅನುಗ್ರಹಿಸಿಕೊಟ್ಟಿರುವಂತಹ ಒಂದು ಸದಾವಕಾಶ ಎಂಬುದಾಗಿ ನಾವು ನಂಬಬೇಕು. ಯಾಕೆಂದರೆ ಪ್ರಿಯರೇ, ಪ್ರೈಸ್ ಬಿ ಟು ಗಾಡ್, ಪ್ರಭು ಯೇಸು ಶಿಲುಬೆ ಮೇಲೆ ಮರಣವನ್ನು ಹೊಂದಿ ಒಂದು ವೇಳೆ ಪುನರುತ್ಥಾನಗೊಳ್ಳದೆ ಹೋಗಿದ್ದರೆ ಪ್ರಿಯರೇ ನಮ್ಮ ಪಾಪಗಳು ಕ್ಷಮಿಸಲ್ಪಡ್ತಾಯಿತ್ತು. ಆದರೆ ನಮ್ಮ ಮೇಲೆ ಅಧಿಕಾರ ಚಲಾಯಿಸುತ್ತಿದ್ದಂತಹ ಪಾಪ ಯಾವ ಕಾರಣಕ್ಕೂ ನಾಶವಾಗ್ತಾ ಇರಲಿಲ್ಲ. ಪಾಪದ ಮೇಲೆ ನಾವು ಜಯವನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಯಾಕೆಂದರೆ ಬೈಬಲ್ ಹೇಳ್ತದೆ, ಕ್ರಿಸ್ತ ಏಸು ನಮಗೋಸ್ಕರ ಈ ಲೋಕವನ್ನು ಜಯಿಸಿದ್ದಾರೆ. ಸೊ ಮತ್ತೊಂದು ರೀತಿ ಹೇಳೋದಾದರೆ, ಪ್ರಭು ಏಸು ಪಾಪ ಮತ್ತು ಮರಣವನ್ನು ಜಯಿಸಿರುವಂಥದ್ದು ನನಗೋಸ್ಕರ ಮತ್ತು ನಿಮಗೋಸ್ಕರ. ಹಾಲೆಲೂಯ್ಯ. ಅದಕ್ಕಾಗಿ ಥ್ಯಾಂಕ್ ಗಾಡ್, ಪ್ರೈಸ್ ಗಾಡ್, ಪ್ರಭು ಏಸು ಪುನರುತ್ಥಾನಗೊಂಡಂತಹ ಆ ದಿನದಲ್ಲಿ ವಿಶೇಷವಾಗಿ ನಾವು ದೇವರ ಒಳ್ಳೆಯತನವನ್ನು, ಪ್ರಭು ಏಸುವಿನ ಆ ಪುನರುತ್ಥಾನದ ಕಾರ್ಯವನ್ನು ನಾವು ಕೊಂಡಾಡುವಂಥದ್ದು ನಮಗೆ ದೇವರು ನೀಡುವಂತಹ ಒಂದು ಅತ್ಯುತ್ತಮವಾದಂತಹ ಒಂದು ಅವಕಾಶವಾಗಿರುವಂಥದ್ದು. ಹಾಲೆಲೂಯ್ಯ, ಹಾಲೆಲೂಯ್ಯ. ಸೊ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್, ಇವತ್ತು ನಾವು ಏನನ್ನು ಕಲೀಲಿಕ್ಕೆ ಹೋಗ್ತಾ ಇದ್ದೀವೋ, ಪ್ರೈಸ್ ಬಿಟ್ಟು ಗಾಡ್, ನೀವು ಇದೆಲ್ಲವನ್ನು ಕೂಡ ಬೈಬಲ್ನಲ್ಲಿ ಅನೇಕ ಸಲ ಓದಿರುವಂಥದ್ದಾಗಿದೆ. ಆದರೆ ಬೈಬಲ್ನಲ್ಲಿ ಅನೇಕ ಸಲ ನೀವು ಓದಿರ್ಬೋದು, ಬಟ್ ಆದರೆ ಪ್ರೈಸ್ ಗಾಡ್, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯಾರಾದರೂ ನಮಗೇನಾದರೂ ಒಂದು 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 ಸಂದಿಗ್ಧ ಪರಿಸ್ಥಿತಿಯಿಂದ ನಮಗೆ ಬಿಡುಗಡೆಯನ್ನು ಕೊಟ್ಟಿರೋದಾದರೆ, ನಮಗೆ ಒಂದು ಅತ್ಯುತ್ತಮವಾದ ಉಪಕಾರ ಮಾಡಿರೋದಾದರೆ, ನಾವೆಂದಿಗೂ ಕೂಡ ಅವ್ರನ್ನ ಮರೆಯದೆ ಸದಾಕಾಲ ಜ್ಞಾಪಕ ತಂದುಕೊಳ್ತೇವೆ. ಕರೆಕ್ಟಾ? ಬಟ್ ಅದರ ಪ್ರೈಸ್ ಬಿಟ್ಟು ಗಾಡ್, ಇಡೀ ಭೂಲೋಕದಲ್ಲಿ ಯಾರೂ ಕೂಡ ನಮಗೆ ಸಹಾಯ ಮಾಡಲಾಗದೆ, ಸಹಾಯ ಮಾಡಲಿಕ್ಕೆ ಸಾಧ್ಯವಿಲ್ಲದಿರುವಂಥ ಕಾರ್ಯವನ್ನು ಪ್ರಭು ಯೇಸು ನಮಗೋಸ್ಕರ ಮಾಡಿದ್ದಾರೆ. ಕರೆಕ್ಟ್? ಸೊ ಹಾಗಾಗಿ ಬೈಬಲ್ನಲ್ಲಿ ನೀವು ಎಷ್ಟೋ ಸಲ ಇದನ್ನು ಓದಿರ್ಬೋದು. ಇಂದು ನಾನು ನಿಮ್ಗೆ ಏನನ್ನು ಕಲಿಸ್ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನೋ ಅದನ್ನು ನೀವು ಅನೇಕ ಸಲ ಓದಿರ್ಬೋದು. ಬಟ್ ಆದರೆ ಅದನ್ನು ಮತ್ತೆ ಮತ್ತೆ ಜ್ಞಾಪಕಕ್ಕೆ ತಂದುಕೊಂಡು ಅವರು ಮಾಡಿರುವಂಥ ಉಪಕಾರವನ್ನು, ಅವರು ಮಾಡಿರುವಂಥ ತ್ಯಾಗವನ್ನು, ಅವರ ಬಲಿಯನ್ನು, ಅವರ ಪುನರುತ್ಥಾನವನ್ನು ನಾವು ಮತ್ತೆ ಮತ್ತೆ ಜ್ಞಾಪಕಕ್ಕೆ ತಂದುಕೊಂಡು ನಾವು ಮೆಲ್ಕಾಕುವಂಥದ್ದು ಖಂಡಿತವಾಗಿಯೂ ಎಲ್ಲದಕ್ಕಿಂತಲೂ ಒಳ್ಳೆಯ ಕಾರ್ಯವಾಗಿದೆ. ಹಾಲೆಲೂಯ್ಯ. ನಾನು ಯಾತಕ್ಕಾಗಿ ಪ್ರಿಯರೇ ಇದನ್ನು ಹೇಳ್ತಿದ್ದೇನೆ ಅಂತಂದರೆ, ಪ್ರಭು ಏಸು ಥ್ಯಾಂಕ್ ಗಾಡ್ ಮರಣವನ್ನು ಜಯಿಸಿ ಎದ್ದು ಬಂದಂತಹ ಆ ಈಸ್ಟರ್ ಸಂಡೇ, ಪುನರುತ್ಥಾನದ ಭಾನುವಾರ, ಪ್ರೈಸ್ ಬಿಟ್ಟು ಗಾಡ್, ಆ ದಿನ ಯಾತಕ್ಕಾಗಿ ವಿಶೇಷತೆ ಎಂಬುದಾಗಿ ಹೇಳ್ತದೇನೆ ಅಂತಂದರೆ, ಪ್ರಿಯರೇ ಆ ದಿನ ಪ್ರೈಸ್ ಬಿಟ್ಟು ಗಾಡ್, ಮರಣವು ತನ್ನ ವಿಷಕೊಂಡಿಯನ್ನು ಕಳೆದುಕೊಂಡಂತಹ ದಿನವಾಗಿದೆ. ಏ ಮರಣವೇ ನಿನ್ನ ವಿಷಕೊಂಡಿಯಲ್ಲಿ, ಓ ಮೈ ಗಾಡ್. ಮತ್ತೊಂದು ರೀತಿ ಹೇಳೋದಾದರೆ, ಪಾಪದ ಸಂಬಳ ಬಂದು ಮರಣ, ಪ್ರೈಸ್ ಬಿಟ್ಟು ಗಾಡ್, ಆ ಮರಣವು ನಮ್ಮ ಮೇಲಿನ ಅಧಿಕಾರವನ್ನು ಕಳೆದುಕೊಂಡಂತಹ ದಿನವಾಗಿದೆ ಆ ದಿನ. ಹೋ ಮೈ ಗಾಡ್, ಹಾಲೆಲೂಯ್ಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭು ಏಸು ಕ್ರಿಸ್ತರು ನಮಗೋಸ್ಕರ ಮರಣವನ್ನು ಜಯಿಸಿ ಎದ್ದು ಬಂದಿರುವುದರಿಂದ ಆ ಮರಣ ನಮ್ಮ ಮೇಲೆ ಏನು ದೊರೆತನ ಮಾಡ್ತಾಯಿತ್ತು, ಆ ಮರಣವು ನಮ್ಮನ್ನು ಪದೇ 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 ಕುಟುಕಿ ನಮ್ಮನ್ನು ಸದಾಕಾಲ ಭಯದ ಆದಿಯಲ್ಲಿ ಮುನ್ನಡೆಸುತ್ತಿದ್ದಂತಹ ಆ ವಿಷಕೊಂಡಿ ಆ ದಿನ ಸಂಪೂರ್ಣವಾಗಿ ನಾಶವಾಗಿರುವಂಥ ದಿನವಾಗಿದೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿಟ್ಟು ಗಾಡ್, ವಿಶ್ವಾಸಿಗಳಾದ ನಾವು ಶುಭ ಶುಕ್ರವಾರದಂದು, ಗುಡ್ ಫ್ರೈಡೇ ದಿನದಂದು ಶಿಲುಬೆ ಮೇಲೆ ನಮಗೋಸ್ಕರ ರಕ್ತ ಸುರಿಸಿರುವಂತಹ ಪ್ರಭು ಯೇಸುವಿನ ಕಡೆ ನಾವು ಗಮನವನ್ನು ಕೇಂದ್ರೀಕರಿಸ್ತೇವೆ. ಖಂಡಿತ ಪ್ರಿಯರೇ, ನಾವು ಆ ಶಿಲುಬೆ ಕಡೆ ನಮ್ಮ ಗಮನವನ್ನು ಕೇಂದ್ರೀಕರಿಸುವಂಥದ್ದು ತುಂಬ ಮುಖ್ಯವಾದದ್ದು. ಏಕೆಂದರೆ ನಮ್ಮೆಲ್ಲರ ಪಾಪಗಳ ನಿವಾರಣೆಗಾಗಿ, ಪಾಪದ ವಿಮೋಚನೆಗಾಗಿ ಪ್ರಭು ಯೇಸು ತನ್ನ ಪರಿಶುದ್ಧವಾದಂಥ ಅಮೂಲ್ಯವಾದ ರಕ್ತವನ್ನು ಸುರಿಸಿದ್ದಾರೆ. ಪ್ರೈಸ್ ಗಾಡ್. ಬಟ್ ಆದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ವಿಷಯ ನಿಮ್ಗೆ ಗೊತ್ತಿರಬೇಕು. ಅದೇನಂತಂದರೆ, ಪ್ರಭು ಯೇಸು ಶಿಲುಬೆ ಮೇಲೆ ಏನು ರಕ್ತವನ್ನು ಸುರಿಸಿದ್ರು, ಅದು
ಪ್ರಭು ಯೇಸುವಿನ ರಕ್ಷಣಾ ಯೋಜನೆಯ ಕೊನೆಯ ಹಂತವಾಗಿರಲಿಲ್ಲ. ಅಂದರೆ ನಮಗೆ ಗೊತ್ತಿದೆ, ಪ್ರಭು ಯೇಸು ಕ್ರಿಸ್ತರು ಈ ಭೂಲೋಕಕ್ಕೆ ಬಂದಿದ್ದು ತಂದೆಯ ಯೋಜನೆಯನ್ನು, ತಂದೆಯ ಬಯಕೆಯನ್ನು, ತಂದೆಯ ಉದ್ದೇಶವನ್ನು ಈಡೇರಿಸಲಿಕ್ಕಾಗಿ. ಅಂದರೆ ತಂದೆಯ ಬಯಕೆ, ತಂದೆಯ ಉದ್ದೇಶ, ತಂದೆಯ ಯೋಜನೆ ಬಂದು ಕೇವಲ ನಿಮ್ಮ ಮತ್ತು ನನ್ನ ಪಾಪಗಳು ಶುದ್ಧೀಕರಣ ಹೊಂದುವುದು ಮಾತ್ರವಲ್ಲ, ನಮ್ಮ ಪಾಪಗಳು ವಿಮೋಚನೆಗೊಳ್ಳುವುದು ಮಾತ್ರವಲ್ಲ ಪ್ರಿಯರೇ, ಆದಮ್ ಮತ್ತು ಹವ್ವಳು ಅನುದಿನವೂ ಕೂಡ ತಮ್ಮ ತಂದೆಯೊಂದಿಗೆ ಆನಂದ ಪಡುತ್ತಿದ್ದಂತಹ ಆ ದೇವರ ಪ್ರಸನ್ನತೆಯ ಆ ಒಂದು ಸ್ಥಾನಕ್ಕೆ, ಆ ಒಂದು ಜಾಗಕ್ಕೆ ಮತ್ತೆ ನಮ್ಮನ್ನು ಹಿಂದಿರುಗಿ ಮರಳಿ ಕರೆದು ಕೊಂಡು ಹೋಗುವಂಥದ್ದಾಗಿತ್ತು ಮುಖ್ಯವಾದ ಯೋಜನೆ. ಹಾಲೆಲೂಯ, ವಾವ್. ಹಲೋ, ನಾನು ಹೇಳೋದು ಅರ್ಥ ಆಗ್ತದೆಯಾ? ಥ್ಯಾಂಕ್ ಯು ಜೀಸಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ಏನು ನಿಮಗೆ ತಿಳಿಸ್ತಾ ಇದ್ದೇನಂತಂದರೆ, ಪ್ರೈಸ್ ಬಿ ಟು ಗಾಡ್, ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದ್ದು ಮತ್ತು ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿದ್ದು ಒಂದು ಭಾಗ. ಆದರೆ ಮತ್ತೊಂದು ಭಾಗ ಏನಂತಂದರೆ, ಆದ ಮತ್ತು ಹವ್ವಳು ಅನುದಿನವೂ ಕೂಡ ತಂದೆಯ ಪ್ರಸನ್ನತೆಯಲ್ಲಿ, ಆ ಏದೆನ್ ತೋಟದಲ್ಲಿ ತಂದೆಯ ಒಂದು ಅನ್ಯೋನ್ಯತೆಯಲ್ಲಿ ಏನು ಆನಂದ ಪಡ್ತಾ ಇದ್ರು, ಆ ಆನಂದ ಪಡುತ್ತಿದ್ದ ಕಾರ್ಯವನ್ನು ಆದಮನು ತನ್ನ ಅವಿಧತ್ವದಿಂದ ಕಳ್ಕೊಂಡಿದ್ದ. ಬಟ್ ಆದರೆ ಪ್ರಭು ಯೇಸು ಕ್ರಿಸ್ತರ ಶಿಲುಬೆಯ ಮರಣ ಮತ್ತು ಪುನರುತ್ಥಾನದ ಮೂಲಕ ನಾವೆಲ್ಲರೂ ಕೂಡ ಆ ಸ್ಥಾನಕ್ಕೆ, ಆ ಜಾಗಕ್ಕೆ ಪ್ರಿಯರೇ ಮತ್ತೆ ಹಿಂದಿರುಗಿ ಮರಳಿ ಕರೆದುಕೊಂಡು ಹೋಗಲಿಕ್ಕಾಗಿ ಪ್ರಭು ಯೇಸು ಕ್ರಿಸ್ತರು ನಮಗೋಸ್ಕರ ಬಲಿಯಾಗಿ ನಮಗೋಸ್ಕರ ಪುನರುತ್ಥಾನಗೊಂಡಿದ್ದು. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ಆ ಸ್ಥಾನ ಯಾವುದು ಅಂತಂದರೆ, ತಂದೆಯ ಅನ್ಯೋನ್ಯತೆಯಲ್ಲಿ ಪ್ರೈಸ್ ಬಿ ಟು ಗಾಡ್, ತಂದೆಯು ಸೃಷ್ಟಿ ಮಾಡಿರುವಂತಹ ಸಕಲದರ ಮೇಲೂ ಕೂಡ ಅಧಿಪತ್ಯವನ್ನು, ದೊರೆತನವನ್ನು ಚಲಾಯಿಸುತ್ತಿದ್ದಂತಹ ಸ್ಥಾನವಾಗಿತ್ತು. ಹಾಲೆಲೂಯ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಅಂದರೆ ನಮ್ಮ ತಂದೆಯ ದೇವರು ಆದ ಮತ್ತು ಹವ್ವಳನ್ನು ಸೃಷ್ಟಿಸಿ ಏದೆನ್ ತೋಟದಲ್ಲಿ ಪ್ರೈಸ್ ಬಿ ಟು ಗಾಡ್ ಎಲ್ಲದರ ಮೇಲೆ ದೊರೆತನ ಮಾಡಲಿಕ್ಕಾಗಿ ತಮ್ಮ ಅಧಿಕಾರ ಮತ್ತು ಶಕ್ತಿಯಾಗಿರುವ ಆಶೀರ್ವಾದವನ್ನು ಕೊಟ್ಟು ಆ ತೋಟದಲ್ಲಿ, ಆ ಸ್ಥಾನದಲ್ಲಿ ಇರಿಸಿದರು. ತಾನೇ ಸೃಷ್ಟಿ ಮಾಡಿರುವಂತಹ ಎಲ್ಲದರ ಮೇಲೂ, ವೆರಿ ವೆರಿ ಇಂಪಾರ್ಟೆಂಟ್, ತಾನು ಸೃಷ್ಟಿ ಮಾಡಿರುವಂತಹ ಎಲ್ಲದರ ಮೇಲೂ, ಭೂಲೋಕದ ಸರ್ವದರ ಮೇಲೂ ದೊರೆತನ ಮಾಡಲಿಕ್ಕಾಗಿ ಅಧಿಕಾರ ಮತ್ತು ಶಕ್ತಿಯನ್ನು ಮನುಷ್ಯನಿಗೆ ನೀಡಿದರು. ಬಟ್ ಪ್ರೈಸ್ ಗಾಡ್, ಆದಮನು ತನ್ನ ಅವಿಧತ್ವದಿಂದ ಆ ಅಧಿಕಾರ ಮತ್ತು ಅಧಿಪತ್ಯವನ್ನು, ದೊರೆತನವನ್ನು ನಷ್ಟಪಡಿಸ್ಕೊಂಡ. ಬಟ್ ಪ್ರೈಸ್ ಗಾಡ್, ನಾನೇನು ತಿಳಿಸ್ತಾ ಇದ್ದೇನಂತಂದರೆ, ಪ್ರಭು ಯೇಸು ಕ್ರಿಸ್ತರು ಪ್ರಿಯರೇ ಈ ಲೋಕಕ್ಕೆ ಬಂದಿದ್ದು ಪ್ರೈಸ್ ಬಿ ಟು ಗಾಡ್ ನಮ್ಮೆಲ್ಲರ ಪಾಪಗಳನ್ನು ನಿವಾರಿಸಲಿಕ್ಕೆ ಮಾತ್ರವಲ್ಲ ಪ್ರಿಯರೇ, ಮನುಷ್ಯನು ಆ ಒಂದು ದೇವರೊಂದಿಗಿನ ಆನಂದಮಯವಾದ ಜೀವಿತವನ್ನು ಏದೆನ್ ತೋಟದಲ್ಲಿ ಅನುಭವಿಸುತ್ತಿದ್ದಂತಹ ಆ ಸ್ಥಾನಕ್ಕೆ ಪ್ರಿಯರೇ ಹಿಂದಿರುಗಿ ನಮ್ಮನ್ನು ಕರೆದುಕೊಂಡು ಹೋಗಲಿಕ್ಕಾಗಿ ಪ್ರೈಸ್ ಬಿ ಟು ಗಾಡ್ ತಂದೆಯ ದೇವರು ತನ್ನ ಮಗನನ್ನು ಭೂಲೋಕ ಕಳಿಸ್ಕೊಟ್ಟಿದ್ದು. ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಸತ್ಯವನ್ನು ನೀವೆಲ್ಲರೂ ಕೂಡ ಅರಿತುಕೊಳ್ಬೇಕೆಂಬುದನ್ನು ಬಯಸ್ತೇನೆ. ಅದೇನಂತಂದರೆ, ನಿಮ್ಮನ್ನು ನೀವೇ ಕ್ರೈಸ್ತರು ಎಂಬುದಾಗಿ ಕರೆದುಕೊಳ್ಳೋದಾದರೆ, ನಿಮ್ಮನ್ನು ನೀವೇ ನಾನು ತಿರುಗುಟ್ಟಿದ್ದೇನೆ ಎಂಬುದಾಗಿ ಕರೆದುಕೊಳ್ಳುವುದಾದರೆ ಪ್ರಿಯರೇ, ನಾನು ದೇವರ ಮಗುವಾಗಿದ್ದೇನೆ ಎಂಬುದಾಗಿ ನಿಮ್ಮನ್ನು ನೀವು ಕರೆದುಕೊಳ್ಳುವುದಾದರೆ ಪ್ರಿಯರೇ, ನೀವು ನಾನು ಈ ಲೋಕದ ಪಯಣದ ನಂತರ ಸ್ವರ್ಗಕ್ಕೆ ಹೋಗುತ್ತೇನೆ ಎಂಬುದಾಗಿ ನೀವು ಅರಿತುಕೊಳ್ಳೋದು ಮಾತ್ರ ಅಲ್ಲ ಪ್ರಿಯರೇ, ಅದಕ್ಕಿಂತ ಮಿಗಿಲಾಗಿ ಪ್ರೈಸ್ ಬಿ ಟು ಗಾಡ್ ಭೂಲೋಕದಲ್ಲಿ ಕ್ರಿಸ್ತನೊಂದಿಗೆ ನಾನು ತಂದೆಯ ಮಗುವಾಗಿ ಜೀವಿಸುವಾಗ, ತಿರುಗುಟ್ಟಿರುವಂಥ ಮಗುವಾಗಿ ಜೀವಿಸುವಾಗ ಪ್ರೈಸ್ ಬಿ ಟು ಗಾಡ್ ನಾನು ಅನುದಿನವೂ ಕೂಡ ಪ್ರೈಸ್ ಬಿ ಟು ಗಾಡ್ ಸ್ವರ್ಗಲೋಕವನ್ನು ಈ ಭೂಲೋಕಕ್ಕೆ ಕರೆದುಕೊಂಡು ಬಂದು ಇಲ್ಲಿ ಅದನ್ನು ನಾನು ಅನುದಿನವೂ ಕೂಡ ಅನುಭವಿಸೋದು ಮಾತ್ರವಲ್ಲ, ನನ್ನ ಮೂಲಕ ನನ್ನ ಸುತ್ತಮುತ್ತ ಇರುವಂಥ ಜನರಿಗೆ ಆ ಕಾರ್ಯವನ್ನು ಪ್ರದರ್ಶಿಸುವಂಥದ್ದು ಇದು ಮುಖ್ಯವಾದದ್ದು. ಹಾಲೆಲೂಯ, ಓ ಥ್ಯಾಂಕ್ ಯು ಜೀಸಸ್. ನಾನು ಯಾವಾಗ ಪ್ರಿಯರೇ ಅನುದಿನವೂ ಕೂಡ ಸ್ವರ್ಗಲೋಕವನ್ನು ಭೂಲೋಕಕ್ಕೆ ಕರೆತಂದು ಪ್ರೈಸ್ ಬಿ ಟು ಗಾಡ್ ನಾನು ಯಾವಾಗ ಸುತ್ತಮುತ್ತಲಿರುವ ಜನರಿಗೆ ಅದನ್ನು ಪ್ರದರ್ಶಿಸ್ತೇನೆ, ಆಗ ಪ್ರೈಸ್ ಬಿ ಟು ಗಾಡ್ ಆ ಒಂದೊಂದು ಪ್ರದರ್ಶನವೂ ಕೂಡ ಅವರನ್ನು ಕ್ರಿಸ್ತನೆಡೆಗೆ, ಕ್ರಿಸ್ತನ ಪ್ರೀತಿಯೆಡೆಗೆ, ತಂದೆಯ ಕುಟುಂಬಕ್ಕೆ ಆಹ್ವಾನಿಸುವಂಥದ್ದಾಗಿದೆ. ಹಾಲೆಲೂಯ. ನನ್ನ ಪ್ರಿಯ ಸಹೋದರ ಸಹೋದರಿಯರ ಪ್ರೈಸ್ ಬಿ ಟು ಗಾಡ್ ನಮ್ಮ ಗಮನ ನಾನು ತಂದೆಯ ಬಳಿಗೆ ಸ್ವರ್ಗಲೋಕಕ್ಕೆ ಹೋಗ್ತೇನೆ ಅದಲ್ಲ, ನನ್ನ ಗಮನ ಪ್ರೈಸ್ ಬಿ ಟು ಗಾಡ್ ನಾನು ಈಗಾಗಲೇ ಕ್ರಿಸ್ತ ಯೇಸುವಿನ ಮೂಲಕ
ತಂದೆಗೆ ನಾನು ಮಗನಾಗಿರೋದರಿಂದ ಅನುದಿನವೂ ಕೂಡ ತಂದೆಯ ಪ್ರಸನ್ನತೆಯನ್ನು ಅನುದಿನವೂ ಕೂಡ ಅನುಭವಿಸುತ್ತಾ ಭೂಲೋಕದಲ್ಲಿ ಸ್ವರ್ಗಲೋಕವನ್ನು ಅನುಭವಿಸುವಂಥದ್ದನ್ನು ನಾನು ಎಲ್ರಿಗೂ ಅದನ್ನು ಪ್ರದರ್ಶಿಸಬೇಕು. ಹಾಲೆಲೂಯಾ. ಅದಕ್ಕೆ ಪ್ರಿಯರೇ, ಪ್ರೈಸ್ ಬಿ ಟು ಗಾಡ್. ನಾನು ಕ್ರೈಸ್ತನು ಅಥವಾ ಕ್ರೈಸ್ತಳು ಎಂಬುದಾಗಿ ಹೇಳಿಕೊಳ್ಳುವಂತಹ ನಮ್ಮೆಲ್ಲರ ಒಂದು ಮುಖ್ಯವಾದ ಜವಾಬ್ದಾರಿ ಅಂತಂದರೆ ಅನುದಿನವೂ ಸ್ವರ್ಗವನ್ನು ಭೂಲೋಕಕ್ಕೆ ಕರೆತಂದು ನಮ್ಮ ಸುತ್ತಮುತ್ತಲೂ ಕೂಡ ಇರುವಂಥ ಜನರಿಗೆ ಪ್ರೈಸ್ ಬಿ ಟು ಗಾಡ್ ಆ ತಂದೆಯ ಸ್ವರ್ಗಲೋಕ ಅಂದರೆ ಏನು ಎಂಬುದನ್ನು ಎಲ್ರಿಗೂ ಪ್ರದರ್ಶಿಸುವಂಥದ್ದು. ನಮ್ಮ ದೇವರು ಪ್ರಿಯರ, ಪ್ರೈಸ್ ಬಿ ಟು ಗಾಡ್, ಸತ್ತ ದೇವರಲ್ಲ, ಬದಲಾಗಿ ಥ್ಯಾಂಕ್ ಗಾಡ್ ಸಾವನ್ನು ಜಯಿಸಿ ಪ್ರೈಸ್ ಬಿ ಟು ಗಾಡ್ ಸಜೀವವಾಗಿರುವಂಥ ದೇವರು ಎಂಬುದಾಗಿ ಪ್ರಕಟಪಡಿಸುವಂಥ ಜನಾಂಗವಾಗಿದ್ದೇವೆ. ಹಾಲೆಲೂಯಾ. ನಮ್ಮ ದೇವರು ಸಜೀವವಾದ ದೇವರಾಗಿದ್ದಾರೆ. ಓ ಮೈ ಗಾಡ್, ಹಾಲೆಲೂಯಾ. ಸಜೀವವಾದ ದೇವರ ಮಗುವಾಗಿ ನಾನು ಮತ್ತು ನೀವು ಭೂಲೋಕದಲ್ಲಿ ಜೀವಿಸ್ತಾ ಇದ್ದಾವೆ. ಹಾಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕ್ರಿಸ್ತರ ಆ ಪುನರುತ್ಥಾನದ ಬಗ್ಗೆ ಅಂದರೆ ಈಸ್ಟರ್ ಬಗ್ಗೆ ನಾವು ಧ್ಯಾನಿಸುವುದಾದರೆ, ಅದರ ಬಗ್ಗೆ ನಾವು ಮಾತನಾಡುವುದಾದರೆ, ಅನೇಕರು ಪ್ರಿಯರೇ ತಮ್ಮ ಪಯಣವನ್ನು ಶಿಲುಬೆಯಲ್ಲಿ ಪ್ರಭು ಯೇಸು ಯಾವುದೆಲ್ಲವನ್ನು ಅನುಭವಿಸಿದರೋ ಅಲ್ಲಿಗೆ ಮುಕ್ತಾಯಗೊಳಿಸಿಬಿಡ್ತಾರೆ. ನೋ, ನಮ್ಮ ಪಯಣವನ್ನು ಯಾವ ಕಾರಣಕ್ಕೂ ಶಿಲುಬೆಯಲ್ಲಿ ಮುಕ್ತಾಯಗೊಳಿಸಬಾರ್ದು. ಶಿಲುಬೆಯಲ್ಲಿನ ಅದು ಆರಂಭದ ಕಾರ್ಯ. ಅನೇಕರು ಪ್ರಿಯರೇ, ಪ್ರೈಸ್ ಬಿ ಟು ಗಾಡ್, ಥ್ಯಾಂಕ್ ಗಾಡ್, ತಮ್ಮ ಗಮನವನ್ನು ಸಂಪೂರ್ಣವಾಗಿ ಶಿಲುಬೆ ಮೇಲೆ ಕೇಂದ್ರೀಕರಿಸ್ತಾರೆ. ಹಲೋ. ಬಟ್ ಒಂದು ವಿಷಯ ನಾವು ಗಮನ ಕೊಡಬೇಕು, ಅದೇನಂತಂದರೆ ಪ್ರಿಯರೇ, ಪ್ರಭು ಯೇಸು ಶಿಲುಬೆ ಮೇಲೆ ಮರಣ ಹೊಂದಿದ್ರು. ಮರಣ ಹೊಂದಿ ಅಲ್ಲೇ ಇದ್ದು ಬಿಟ್ಟಿದ್ರೆ ನಮ್ಮ ಗಮನ ಅಲ್ಲೇ ಸದಾಕಾಲ ಇರುವಂಥದ್ದು ಮುಖ್ಯವಾದುದೇ. ನನ್ನ ಪ್ರಿಯ ಸಹೋದರ ಸಹೋದರಿ, ಇನ್ನೊಂದು ವಿಷಯ ಗೊತ್ತಾ? ಬೈಬಲ್ ಹೇಳ್ತದೆ, 2 ಕೊರಿಂಥರಿಗೆ ಬರೆದ ಪತ್ರ 5:21 ಪ್ರಭು ಯೇಸು ಪುನರುತ್ಥಾನಗೊಂಡಿದ್ದೇ ನನ್ನನ್ನು ಮತ್ತು ನಿಮ್ಮನ್ನು ನೀತಿವಂತ ಮಕ್ಕಳಾಗಿ ಮಾರ್ಪಡಿಸಲಿಕ್ಕಾಗಿ. ಒಂದು ವೇಳೆ ಪ್ರಭು ಯೇಸು ಶಿಲುಬೆಯಲ್ಲಿ ಮರಣ ಹೊಂದು ಆ ಪಯಣ ಅಲ್ಲೇ ನಿಂತೋಗಿದ್ರೆ ನಾನು ಮತ್ತು ನೀವು ಯಾವ ಕಾರಣಕ್ಕೂ ನೀತಿವಂತರಾಗ್ತಾಯಿಲ್ಲ. ಪುನರುತ್ಥಾನಗೊಂಡಿರೋದ್ರಿಂದ ನಾನು ಮತ್ತು ನೀವು ಪ್ರೈಸ್ ಬಿ ಟು ಗಾಡ್ ಯಾವುದೇ ತಪ್ಪನ್ನು ಮಾಡದಿರುವಂತಹ, ಯಾವುದೇ ಪಾಪದ ಕಲೆಯೇ ಇಲ್ಲದಿರುವಂತಹ ದೇವರ ಮಗುವಾಗಿ ದೇವರೊಂದಿಗೆ ಸರಿಸಮಾನಾಗಿ ತಂದೆ ಮತ್ತು ಮಗನಾಗಿ ನಿಂತುಕೊಳ್ಳುವಂಥ ಸೌಭಾಗ್ಯ ಸಿಕ್ಕಿರುವಂಥದ್ದು ಪ್ರಭು ಯೇಸುವಿನ ಪುನರುತ್ಥಾನದ ಮೂಲಕ. ಇದನ್ನು ಯಾವತ್ತೂ ಕೂಡ ಮರಿಬಾರ್ದು. ಹಲೋ. ಪ್ರಭು ಯೇಸು ಕ್ರಿಸ್ತರು, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಶಿಲುಬೆ ಮೇಲೆ ಮರಣವನ್ನು ಹೊಂದಿ ಸಮಾಧಿಯಲ್ಲಿ ಉಳಿಲಿಲ್ಲ. ಅವರು ತಮ್ಮ ಮರಣದ ಮೂಲಕ ಪಾಪ ಮತ್ತು ಮರಣದ ಮೇಲೆ ಜಯವನ್ನು ಸಾಧಿಸಿದರು. ಹಲೋ. ಅದಕ್ಕೆ ಪ್ರಿಯರೇ, ಪ್ರೈಸ್ ಬಿ ಟು ಗಾಡ್, ಪ್ರಭು ಯೇಸುವಿನ ಆ ಪುನರುತ್ಥಾನ ದಿನವನ್ನು, ಪ್ರಭು ಯೇಸುವಿನ ಆ ಒಂದು ಆ ಮರಣವನ್ನು ಜಯಿಸಿದಂಥ ದಿನವನ್ನು ಪ್ರೈಸ್ ಬಿ ಟು ಗಾಡ್, ನಾನು ಆಗಲೇ ಹೇಳಿದ ರೀತಿಯಲ್ಲಿ ಮರಣವು ನಮ್ಮ ಮೇಲೆ, ಇಡೀ ಮಾನವಕುಲದ ಮೇಲೆ ದೊರೆತನ ಮಾಡುತ್ತಿದ್ದಂತಹ ಮರಣವು ತನ್ನ ವಿಷಕೊಂಡಿಯನ್ನು ಸಂಪೂರ್ಣವಾಗಿ ಕಳೆದುಕೊಂಡು ನಿರಾಯುಧವಾಗಿ ಮಾರ್ಪಟ್ಟಂಥ ದಿನ, ತನ್ನ ಅಧಿಕಾರವನ್ನು ಕಳೆದುಕೊಂಡ ದಿನ, ತನ್ನ ಆಧಿಪತ್ಯವನ್ನು ಕಳೆದುಕೊಂಡ ದಿನ. ಹಾಲೆಲೂಯಾ, ಹಾಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಥ್ಯಾಂಕ್ ಗಾಡ್ ಪುನರುತ್ಥಾನ ದಿನದಲ್ಲಿ, ಈಸ್ಟರ್ ದಿನದಂದು ಜೀವಂತವಾಗಿ ಎದ್ದು ಬಂದಿದ್ದರಿಂದ ಪ್ರಿಯರೇ, ಆ ವಿರೋಧಿಯಾದಂತಹ, ಶತ್ರುವಾಗಿದ್ದಂತಹ, ನಾಶನಕಾರನಾಗಿರುವಂತಹ ಆ ಸೈತಾನನು ನಮ್ಮ ಮೇಲಿನ ಅಧಿಕಾರವನ್ನು ಇನ್ನೆಂದಿಗೂ ಚಲಾಯಿಸದಂತೆ ಅವನ ಅಧಿಕಾರವನ್ನು, ಅವನ ಆಧಿಪತ್ಯವನ್ನು ಪ್ರಭು ಯೇಸು ಕ್ರಿಸ್ತರ ಪುನರುತ್ಥಾನವು ಸಂಪೂರ್ಣವಾಗಿ ನಾಶಗೊಳಿಸಿದೆ. ಹಾಲೆಲೂಯಾ. ಆ ದಿನ ಯಾವುದನ್ನು ಗುರುತಿಸ್ತದಂತಂದರೆ ಪ್ರಿಯರೇ, ಯಾವುದನ್ನು ಸೂಚಿಸ್ತದಂತಂದರೆ ಮನುಷ್ಯನ ಮೇಲೆ ದೊರೆತನ ಮಾಡುತ್ತಿದ್ದಂತಹ, ಇಡೀ ಭೂಲೋಕವನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ಮೋಸಗಾರಿಕೆಯಿಂದ ಮನುಷ್ಯನ ಕೈಯಿಂದ ದೊರೆತನ ಮಾಡಲಿಕ್ಕಾಗಿ ಏನು ಭೂಲೋಕವನ್ನು ಕಿತ್ಕೊಂಡು ಹೋಗಿದ್ನೋ ಆ ಸೈತಾನನ ಅಧಿಪತ್ಯ ನಾಶಗೊಂಡಿದ್ದು ಮಾತ್ರವಲ್ಲ ಪ್ರಿಯರೇ, ಸೈತಾನನ ಗುಲಾಮಗಿರಿಯು ಅಂತ್ಯಗೊಂಡಿದ್ದ ದಿನವಾಗಿದೆ. ಮನುಷ್ಯನು ಏನು ಆದಮನು ಮಾಡಿದ ಪಾಪದ ನಿಮಿತ್ತವಾಗಿ ಆದಮನು ಮತ್ತು ಹವ್ವಳು ಸೈತಾನನ ಗುಲಾಮಗಿರಿಗೆ ಹೋಗಿದ್ದು ಮಾತ್ರವಲ್ಲ ಪ್ರಿಯರೇ, ಆದಮನಿಂದ ಬಂದಂಥ ನಾವೆಲ್ಲರೂ ಕೂಡ ಸೈತಾನನ ಗುಲಾಮಗಿರಿಯಲ್ಲಿ ಜೀವಿಸ್ತಾ ಇದ್ವಿ. ಬಟ್ ಪ್ರೈಸ್ ಬಿ ಟು ಗಾಡ್, ಪ್ರಭು ಯೇಸುವಿನ ಪುನರುತ್ಥಾನವು ಪ್ರೈಸ್ ಬಿ ಟು ಗಾಡ್ ಮನುಷ್ಯನ ಮೇಲಿನ ಸೈತಾನನ ಗುಲಾಮಗಿರಿಯನ್ನು ಅಂತ್ಯಗೊಳಿಸಿದ್ದಂಥ ಕಾರ್ಯವಾಗಿದೆ. ಹಾಲೆಲೂಯಾ.
ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಅದಕ್ಕೆ ಈ ಪ್ರಿಯರೇ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇದನ್ನು ಸದಾಕಾಲ ಜ್ಞಾಪಕದಲ್ಲಿಟ್ಕೊಳ್ಬೇಕು. ಅದೇನಂತಂದರೆ, ನಿಮ್ಮ ಜೀವನದ ಮೇಲೆ ಅಧಿಕಾರವನ್ನು ಚಲಾಯಿಸಲಿಕ್ಕಾಗಿ, ಆಧಿಪತ್ಯವನ್ನು ಚಲಾಯಿಸಲಿಕ್ಕಾಗಿ ಶತ್ರುವಿಗೆ ನೀವೆಂದೆಂದಿಗೂ ಅಧಿಕಾರವನ್ನು ಕೊಡುವಂತಿಲ್ಲ. ಅದಕ್ಕೆ ಪ್ರಿಯರೇ, ಪ್ರೈಸ್ ಬಿಡಿ ಗಾಡ್, ಪ್ರಭು ಯೇಸು ಹೇಳಿದ್ದು, ಇಗೋ ಸರ್ಪಗಳನ್ನು ಚೇಳುಗಳನ್ನು ತುಳಿಯುವುದಕ್ಕೂ ಶತ್ರುವಿನ ಸಮಸ್ತ ಶಕ್ತಿ, ನಮ್ಮ ಶತ್ರು ಯಾರು? ನಮ್ಮ ವಿರೋಧಿ ಯಾರು? ಸೈತಾನನ ಸಮಸ್ತ ಶಕ್ತಿಯನ್ನು ಜಯಿಸುವುದಕ್ಕೂ ನಮಗೆ ಅಧಿಕಾರವನ್ನು ಕೊಡಲಾಗಿದೆ. ಯಾವುದ್ರ ಮೂಲಕ ಅಧಿಕಾರ ಕೊಟ್ಟಿದ್ದು ಪ್ರಿಯರೇ? ನಮ್ಮ ಮೇಲಿನ ಅಧಿಕಾರವನ್ನು ಪ್ರಭು ಯೇಸುವಿನ ಪುನರುತ್ಥಾನ ನಾಶಗೊಳಿಸಿರೋದ್ರಿಂದ ಆ ಅಧಿಕಾರ ಮತ್ತು ಶಕ್ತಿ ಚಾಲ್ತಿಗೆ ಬಂದಿದೆ. ಹಾಲೆಲೂಯ. ಅದಕ್ಕಾಗಿ ಪ್ರೈಸ್ ಬಿಟ್ಟು ಗಾಡ್, ಪ್ರಭು ಯೇಸು ಮುಂದುವರಿಸುತ್ತಾ ಹೇಳ್ತಾರೆ, ಯಾವುದು ಯಾವ ವಿಧದಲ್ಲಿಯೂ, ಯಾವ ದಿಕ್ಕಿನಲ್ಲಿಯೂ, ಯಾವ ರೀತಿಯಲ್ಲಿಯೂ ನಿಮಗೆ ಹಾನಿಯನ್ನು ಮಾಡಲಾಗದು. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಅರ್ಥ ಆಗ್ತದೆಯಾ? ಪ್ರೈಸ್ ಗಾಡ್. ಓ ಬ್ಯೂಟಿಫುಲ್. ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇದುವರೆಗೂ ಯಾವುದಾದ್ರೂ ಏರಿಯಾದಲ್ಲಿ, ಯಾವುದಾದ್ರೂ ವಿಷಯದಲ್ಲಿ ನೀವು ಶತ್ರುವಿಗೆ ಏನಾದರೂ ಅಧಿಕಾರ ಕೊಟ್ಟಿದ್ರೆ ಪ್ರಿಯರೇ, ಆ ಅಧಿಕಾರವನ್ನು ಪ್ರೈಸ್ ಬಿಟ್ಟು ಗಾಡ್ ಇವತ್ತು ವಾಪಸ್ ತೆಗೆದುಕೊಳ್ಳುವ ಸಮಯ. ಹಲೋ, ನೀವೆಂದಿಗೂ ಕೂಡ ಪ್ರಿಯರೇ, ಪ್ರೈಸ್ ಬಿಟ್ಟು ಗಾಡ್, ನಿಮ್ಮ ಸುತ್ತಮುತ್ತಲ ಪರಿಸ್ಥಿತಿಯ ಅಧೀನದಲ್ಲಿ, ಅದರ ಒತ್ತಡದ ಆ ಅಧೀನದಲ್ಲಿ ನೀವು ಯಾವತ್ತಿಗೂ ಜೀವಿಸಬಾರ್ದು. ಪರಿಸ್ಥಿತಿ ಎಷ್ಟೇ ಒತ್ತಡ ಇರ್ಬೋದು. ಹಲೋ, ಶತ್ರು ಪರಿಸ್ಥಿತಿಗಳನ್ನು ಉಪಯೋಗಿಸಿಕೊಂಡು ಅಥವಾ ವ್ಯಕ್ತಿಗಳ ಮೂಲಕ ಒತ್ತಡವನ್ನು ನಿಮ್ಮ ಮೇಲೆ ಏರ್ಬೋದು. ಬಟ್ ಪ್ರೈಸ್ ಬಿಟ್ಟು ಗಾಡ್, ನಿಮ್ಗೆ ಗೊತ್ತಿರಬೇಕು, ಈ ಪರಿಸ್ಥಿತಿಯನ್ನು, ಈ ಒತ್ತಡವನ್ನು ಈಗಾಗಲೇ ನನ್ನ ಪ್ರಭು ಯೇಸು ನನಗೋಸ್ಕರ ಜಯಿಸಿರೋದ್ರಿಂದ, ಹೇ ಸೈತಾನನೇ, ಈ ಪರಿಸ್ಥಿತಿಯನ್ನು ಅಥವಾ ಈ ಒತ್ತಡವನ್ನು ನಾನು ಜಯಿಸಿರುವ ಜಯಶಾಲಿ ಮಾತ್ರವಲ್ಲ, ನನ್ನ ಮೇಲೆ ಒತ್ತಡ ಏರ್ತಿರುವಂಥ ನಿನ್ನನ್ನು ಕೂಡ ಜಯಿಸಿರುವ ಜಯಶಾಲಿಯಾಗಿದ್ದೇನೆ, ಏಕೆಂದರೆ ನಾನು ಕ್ರಿಸ್ತನಲ್ಲಿ ಈಗಾಗಲೇ ಒಂದಾಗಿರುವುದರಿಂದ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅದಕ್ಕೋಸ್ಕರ ಪ್ಲೀಸ್ 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 ಬೇರೆ ಯಾವುದೇ ವ್ಯಕ್ತಿಗಳನ್ನಾಗಲಿ ಅಥವಾ ಯಾವುದೇ ವಿಶ್ವಾಸಿಗಳನ್ನಾಗಲಿ ನೀವು ಯಾವ ಕಾರಣಕ್ಕೂ ನಿಮ್ಮ ಜೀವನಕ್ಕೆ ಉದಾಹರಣೆ ತೆಗೆದುಕೊಳ್ಬಾರ್ದು. ಅನೇಕ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಪ್ರಿಯರೇ, ನಾವೇನು ಹೇಳ್ತೀವಿ ಅಂದರೆ, ಬ್ರದರ್ ಅವರು ಈ ವಾಕ್ಯ ಹೇಳ್ತಾಯಿದ್ರು, ಅದಕ್ಕೋಸ್ಕರ ಪ್ರೈಸ್ ಬಿಟ್ಟು ಗಾಡ್ ಅವರಿಗೆ ಕಳುವಂತಹ ಆಭರಣಗಳು ಸಿಕ್ತುವಂತೆ, ಅದಕ್ಕೋಸ್ಕರ ಬ್ರದರ್ ನಾನು ಕೂಡ ಆ ವಾಕ್ಯ ನಂಬಿದ್ದೇನೆ, ನನ್ನ ಜೀವನದಲ್ಲೂ ಕೂಡ ಕೆಲವೊಂದು ವಸ್ತುಗಳು ಕಳವಾಗಿದೆ. ಖಂಡಿತವಾಗಿಯೂ ಈ ವಾಕ್ಯ ಅವ್ರ ಜೀವನದಲ್ಲಿ ಕೆಲಸ ಮಾಡಿದ ಮೇಲೆ ನನ್ನ ಜೀವನದಲ್ಲಿ ಕೂಡ ಕೆಲಸ ಮಾಡೇ ಮಾಡ್ತದೆ. ಪ್ರಿಯರೇ, ಇದು ತಪ್ಪಾದಂಥ ಉದಾಹರಣೆ. ಒಂದು ವೇಳೆ ಅವರ ಜೀವನದಲ್ಲಿ ಇನ್ನೊಂದು ಕೆಲವೊಂದು ಏರಿಯಾಗಳಲ್ಲಿ ಕೆಲವೊಂದು ವಾಕ್ಯವನ್ನು ಅವರು ಕೂಡ ವರ್ಷಗಳಿಂದ ನುಡಿತಾ ಇದ್ದಾರೆ, ಬಟ್ ಆ ವಾಕ್ಯ ಕಾರ್ಯ ಮಾಡಿಲ್ಲ. ಆಗ ನೀವೇನು ಹೇಳ್ತೀರಿ ಪ್ರಿಯರೇ? ಒಂದು ವಾಕ್ಯ ಅವ್ರ ಜೀವನ ಕಾರ್ಯ ಮಾಡಿದೆ, ಇನ್ನೊಂದು ವಾಕ್ಯ ಕಾರ್ಯ ಮಾಡಿಲ್ಲ. ಅದಕ್ಕಾಗಿ ಅವರ ಉದಾಹರಣೆ ತೆಗೆದುಕೊಳ್ಳೋದಲ್ಲ. ನೋ, ದೇವರು ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ತನ್ನ ವಾಕ್ಯದಲ್ಲಿ ನುಡಿದ ಮೇಲೆ ಅವ್ರು ಏನನ್ನ ಬಾಕಿ ನುಡಿತಾರೋ ಪ್ರೈಸ್ ಬಿಟ್ಟು ಗಾಡ್, ಅವ್ರು ಇನ್ನು ಮುಂದೆ ಆಗುವಂತ ನುಡಿಯೋದಿಲ್ಲ. ಈಗಾಗಲೇ ಆಧ್ಯಾತ್ಮ ಲೋಕದಲ್ಲಿ ನೆರವೇರುವಂಥದ್ದನ್ನು ಈಗಾಗಲೇ ದೇವರ ವಾಕ್ಯವು ಆ ಪರಲೋಕದಲ್ಲಿ ಈಗಾಗಲೇ ಸಂಪೂರ್ಣವಾಗಿ ನೆಲೆಯಾಗಿದೆ. ಈಗಾಗಲೇ ನೆರವೇರಿದೆ. ಅರ್ಥ ಆಗ್ತದೆಯಾ ಪ್ರಿಯರೇ? ಅದಕ್ಕಾಗಿ ಪ್ರೈಸ್ ಬಿಟ್ಟು ಗಾಡ್, ಪ್ರಭು ಯೇಸು ಕ್ರಿಸ್ತರು ನಮ್ಮ ಅತ್ಯುತ್ತಮದ ಉದಾಹರಣೆಯಾಗಿದ್ದಾರೆ. ಅವರು ಎಂತಹ ಪರಿಸ್ಥಿತಿ ಬಂದರೂ ಕೂಡ ಪ್ರಿಯರೇ, ಅವರ ಜೀವನದಲ್ಲಿ ಎಂತಹ ಘೋರವಾದ ಪರಿಸ್ಥಿತಿ ಬಂದರೂ ಕೂಡ, ಭಯಾನಕವಾದ ಪರಿಸ್ಥಿತಿಗಳು ಬಂದರೂ ಕೂಡ, ಅವೆಲ್ಲದರ ಮೇಲೆ ದೊರೆತನವನ್ನು ಚಲಾಯಿಸಿ ಆ ಪರಿಸ್ಥಿತಿಯನ್ನು ತನ್ನ ವಶಕ್ಕೆ ಪಡ್ಕೊಂಡ್ರು, ಆ ಪರಿಸ್ಥಿತಿಯನ್ನು ಅಧೀನಪಡಿಸ್ಕೊಂಡ್ರು. ಕರೆಕ್ಟಾ? ಹಲೋ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈವನ್ ಪ್ರಭು ಯೇಸು ಶತ್ರುವಿನ ದಾಳಿಯನ್ನು ಎದುರಿಸುವಾಗ, ಸೈತಾನನ್ನು ಎದುರಿಸುವಾಗ, ಈವನ್ ಪ್ರೈಸ್ ಬಿಟ್ಟು ಗಾಡ್, ರೋಗಿಗಳು ತನ್ನ ಬಳಿಗೆ ಬಂದು ಪ್ರೈಸ್ ಬಿಟ್ಟು ಗಾಡ್ ಆ ರೋಗಿಗಳ ಮೇಲೆ ರೋಗ ದೊರೆತನ ಮಾಡುತ್ತಿದ್ದದನ್ನು ಪ್ರಭು ಯೇಸು ಎದುರಿಸುವಾಗ, ಅದೇ ರೀತಿ ಪ್ರೈಸ್ ಬಿಟ್ಟು ಗಾಡ್ ಸತ್ತ ಮೃತ ಶರೀರವನ್ನು ಎದುರುಗೊಂಡಾಗಲೂ ಕೂಡ, ಅವರು ಸಮುದ್ರದ ಅಲೆಯನ್ನು ಎದುರಿಸಿದಾಗಲೂ ಕೂಡ, ಅವರನ್ನ ತರ್ಕಿಸುವ ಸಂದರ್ಭಗಳು ಬಂದಾಗಲೂ ಕೂಡ ಎಲ್ಲದರ ಮೇಲೆ ದೊರೆತನ ಮಾಡಿ ಎಲ್ಲವನ್ನು ಕೂಡ ತಮ್ಮ ಸ್ವಾಧೀನದಲ್ಲಿ ಇರಿಸಿಕೊಂಡ್ರು. ಪ್ರತಿಯೊಂದು ಪರಿಸ್ಥಿತಿಯ ಮೇಲೆ ಅಧಿಕಾರ ಚಲಾಯಿಸಿದರು. ಯಾವ ಪರಿಸ್ಥಿತಿ ಕೂಡ
ಪ್ರೈಸ್ ಬಿಟ್ಟು ಗಾಡ್ ಯಾವ ಕಾರಣಕ್ಕೂ ಅವ್ರ ಮೇಲೆ ದೊರೆತನ ಮಾಡಲಿಕ್ಕಾಗಿ ಯಾವ ಕಾರಣಕ್ಕೂ ಅನುಮತಿ ಕೊಡಲಿಲ್ಲ. ಈವನ್ ಪ್ರಿಯರ್ ಪ್ರೈಸ್ ಗಾಡ್, ಪ್ರಭು ಯೇಸು ತಮ್ಮ ಶಿಷ್ಯರೊಂದಿಗೆ ಈಚೆ ದಡದಿಂದ ಆಚೆ ದಡಕ್ಕೆ ದೋಣಿಯಲ್ಲಿ ಹಾದು ಹೋಗುವಾಗ ಪ್ರೈಸ್ ಗಾಡ್ ಪ್ರಿಯರೇ, ಥ್ಯಾಂಕ್ ಗಾಡ್, ದೋಣಿ ಮುಳುಗು ಹೋಗುವಷ್ಟರ ಮಟ್ಟಿಗೆ ನೀರು ತುಂಬೋಗಿದೆ ದೋಣಿಯಲ್ಲಿ. ಬಟ್ ದೋಣಿಯ ಹಿಂದೆ ಪ್ರಭು ಯೇಸು ಕ್ರಿಸ್ತರು ಪ್ರೈಸ್ ಬಿಟ್ಟು ಗಾಡ್ ದಿಂಬೋರ್ಗಿ ಗಾಢವಾದ ನಿದ್ರೆಯಲ್ಲಿದ್ದಾರೆ. ಬಟ್ ಅದು ಪ್ರೈಸ್ ಬಿಟ್ಟು ಗಾಡ್ ಅವ್ರು ಯಾವ ಕಾರಣಕ್ಕೂ ಪ್ರಿಯರೇ, ಥ್ಯಾಂಕ್ ಗಾಡ್, ಇವನ್ ಶಿಷ್ಯರು ಹೋಗಿ ಗುರುವೇ ನಾವು ಸತ್ತೋಗ್ತದವೆ, ನಮ್ಮ ಪ್ರಜ್ಞೆ ನಿಮಗಿಲ್ವಾ, ನಮ್ಮ ಬಗ್ಗೆ ನೀವು ಕೇರ್ ತೆಗೆದುಕೊಳ್ತಲ್ವಲ್ಲ ಎಂಬುದಾಗಿ ಹೇಳುವಾಗ ಸಡನ್ನಾಗಿ ಪ್ರಭು ಯೇಸು ತನ್ನ ಶರೀರ ಈವನ್ ಆ ಬಟ್ಟೆ ಎಲ್ಲ ಒದ್ದೆ ಆಗಿರೋದು ನೋಡಿ ಅಯ್ಯೋ ಈ ರೀತಿ ಆಗಿಬಿಟ್ಟಿದೆ ಅಂತೇಳಿ ಗಾಬರಿಗೊಳ್ಳಲಿಲ್ಲ. ಈವನ್ ಅಷ್ಟರ ಮಟ್ಟಿಗೆ ದೋಣಿಯಲ್ಲಿ ನೀರು ತುಂಬೋಗಿದ್ರು ಕೂಡ ಪ್ರೈಸ್ ಬಿಟ್ಟು ಗಾಡ್ ಸಮುದ್ರದ ಅಲೆಗಳು ಬಂದು ಅಪ್ಪಳಿಸಿ ನೀರು ತುಂಬೋಗಿದ್ರು ಕೂಡ ಪ್ರಭು ಯೇಸು ಥ್ಯಾಂಕ್ ಗಾಡ್ ಗಾಢವಾದ ನಿದ್ರೆಯಲ್ಲಿದ್ದರು. ಕಾರಣ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್, ಈವನ್ ನೀರು, ಸಮುದ್ರದ ಅಲೆಗಳ ನೀರು ನನ್ನ ಮೇಲೆ ಬರ್ಬೋದು, ಬಟ್ ನನ್ನ ಮೇಲೆ ಬರುವಂಥ ನೀರು, ಆ ಅಲೆಗಳು ನನ್ನನ್ನು ಯಾವ ಕಾರಣಕ್ಕೂ ಮುಳುಗಿಸ್ಲಿಕ್ಕಾಯೇ ಅವುಗಳಿಗೆ ಅಧಿಕಾರ ಇಲ್ಲ. ಹಲೋ, ಪ್ರಭು ಯೇಸುವಿಗೆ ಮೊದಲೇ ಮನವರಿಕೆ ಮಾಡಿಕೊಂಡ್ರು, ಒಂದು ವಿಷಯವನ್ನು ಮೊದಲೇ ಮನವರಿಕೆ ಮಾಡಿಕೊಂಡಿದ್ರು. ತಂದೆಯು ನನಗೆ ಆಲ್ರೆಡಿ ಆಚೆ ದಡಕ್ಕೆ ಹೋಗಿ ಅಲ್ಲಿರುವಂತಹ ದೆವ್ವ ಪೀಡಿತ ವ್ಯಕ್ತಿಗೆ ಬಿಡುಗಡೆ ಕೊಡುವಂಥದ್ದನ್ನು ತಂದೆ ಆಲ್ರೆಡಿ ತೋರಿಸಿದ್ರು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿಟ್ಟು ಗಾಡ್ ತಂದೆಯ ಯೋಜನೆಯನ್ನು ಕೈಗೊಂಡು ನಡೆಯುತ್ತಾ ಆ ಯೋಜನೆ ಪರಿಪೂರ್ಣಗೊಳಿಸಲಿಕ್ಕಾಗಿ ಹೋಗುವಂಥ ಮಾರ್ಗದ ಮಧ್ಯದಲ್ಲಿ ಅವರ ಜೀವನದಲ್ಲಿ ದೊಡ್ಡ ಸಮುದ್ರದ ಅಲೆಗಳು ಬಂದು ಅಪ್ಪಳಿಸಿ ಈವನ್ ಸಮುದ್ರದ ಅಲೆಗಳ ನೀರು ಅವ್ರ ಮೇಲೆ ಹಾದು ಬಂದಿದೆ. ಬಟ್ ಆದರೂ ಕೂಡ ಅದರ ಮಧ್ಯದಲ್ಲಿ ವಿಶ್ರಾಂತಿಯಿಂದ ಗಾಢದಿದ್ರಲ್ಲಿದ್ದರು. ಯಾಕೆ ಗೊತ್ತಾ, ಅವ್ರಿಗೊಂದು ಸತ್ಯ ಗೊತ್ತಿತ್ತು, ಅದೇನಂತಂದರೆ ಈವನ್ ಸಮುದ್ರದ ಅಲೆ ನನ್ನ ಮೇಲೆ ಬರ್ಬೋದು, ಸಮುದ್ರದ ನೀರು ನನ್ನ ಮೇಲೆ ಬರ್ಬೋದು, ಆದರೆ ನೀರಿಗಾಗಲಿ ಅಲೆಗಾಗಲಿ ನನ್ನ ಮೇಲೆ ದೊರೆತನ ಮಾಡಲಿಕ್ಕಾಗಿ ಅಧಿಪತಿ ಚಲಾಯಿಸಲಿಕ್ಕಾಗಿ ಅದಕ್ಕೆ ಯಾವುದೇ ಶಕ್ತಿ ಇಲ್ಲ. ನಾನು ಅವುಗಳೆಲ್ಲದರ ಮೇಲೆ ದೊರೆತನ ಮಾಡುವಂತಹ ಅಧಿಕಾರ ಹೊಂದಿದ್ದೇನೆ. ಅದೇ ಥರ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಮೇಲೆ ಅನೇಕ ಪರಿಸ್ಥಿತಿಗಳು, ನಿಮ್ಮ ಜೀವನದ ಮೇಲೆ ಅನೇಕ ಪರಿಸ್ಥಿತಿಗಳು, ನಿಮ್ಮ ಶರೀರದಲ್ಲಿ ಅನೇಕ ರೋಗದ ಅವಸ್ಥೆಗಳು ನಿಮ್ಮ ಮೇಲೆ ಆವರಿಸಿಕೊಂಡಿರ್ಬೋದು, ನಿಮ್ಮ ಜೀವನವನ್ನು ಆವರಿಸಿಕೊಂಡಿರ್ಬೋದು. ಬಟ್ ಪ್ರೈಸ್ ಬಿಟ್ಟು ಗಾಡ್ ಇವತ್ತು ನಾನು ಗುಡ್ ನ್ಯೂಸ್ ಹೇಳ್ತಾ ಇದ್ದಾನೆ, ಅವುಗಳು ಯಾವುದಕ್ಕೂ ನಿಮ್ಮ ಮೇಲೆ ದೊರೆತನ ಮಾಡಲಿಕ್ಕೆ ಯಾವುದೇ ಅಧಿಕಾರವಾಗಲಿ ಶಕ್ತಿ ಇಲ್ಲ. ಅವುಗಳೆಲ್ಲವೂ ಈಗಾಗಲೇ ಅಧಿಕಾರವನ್ನು ಶಕ್ತಿಯನ್ನು ಕಳ್ಕೊಂಡಿವೆ. ಪ್ರೈಸ್ ಗಾಡ್, ಅರ್ಥ ಆಗ್ತದೆಯಾ ನನ್ನ ಪ್ರೀತಿಯ ಸಹೋದರ ಸಹೋದರಿಯರು? ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್. ಪ್ರಭು ಯೇಸು ಭೂಲೋಕದಲ್ಲಿ ಯಾವ ರೀತಿ ಎಲ್ಲದರ ಮೇಲೆ ದೊರೆತನ ಮಾಡಿದರು, ಅದೇ ಥರ ಪ್ರಿಯರೇ ಈಗ ನಾನು ಮತ್ತು ನೀವು ಕ್ರಿಸ್ತ ಯೇಸುವಿನಲ್ಲಿ ಇರೋದರಿಂದ ನಾನು ಮತ್ತು ನೀವು ಕೂಡ ಪ್ರೈಸ್ ಬಿಟ್ಟು ಗಾಡ್ ನಮ್ಮ ಅಧಿಕಾರ ಏನು, ನಮ್ಮ ಅಧಿಪತಿ ಏನು, ನಾವು ಯಾವ ರೀತಿ ದೊರೆತನ ಮಾಡಬೇಕು ಇದನ್ನು ಕಲ್ತ್ಕೊಂಡು ನಾವೆಲ್ಲದರ ಮೇಲೆ ದೊರೆತನ ಮಾಡುವಂತಹ ಮಕ್ಕಳಾಗಿ ಜೀವಿಸಬೇಕೆಂಬುದಾಗಿ ಪ್ರಭು ಯೇಸುವಿನ ಬಯಕೆಯಾಗಿದೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಇದನ್ನು ಆಳವಾಗಿ ಅರಿತುಕೊಳ್ಬೇಕು ಅಂತ ಬಯಸ್ತೇನೆ. ಅದೇನು ಗೊತ್ತಾ, ನಮ್ಮೆಲ್ಲರಿಗೂ ಮೊದಲೇ ಪೂರ್ವ ನಿರ್ಧರಿತ ಒಂದು ಗುರಿಯನ್ನು ದೇವರು ನಿಗದಿ ಮಾಡಿಟ್ಟಿದ್ದಾರೆ. ದೇವರು ನಾವು ತಾಯಿಯ ಗರ್ಭದಲ್ಲಿ ನಮ್ಮನ್ನು ರೂಪಿಸುವಂಥ ಮೊದಲೇ ನನಗೋಸ್ಕರ ಮತ್ತು ನಿಮಗೋಸ್ಕರ ಒಂದು ನಿರ್ದಿಷ್ಟವಾದ ಯೋಜನೆಯನ್ನು, ನಿರ್ದಿಷ್ಟವಾದ ಗುರಿಯನ್ನು, ನಿರ್ದಿಷ್ಟವಾದಂಥ ಒಂದು ಉದ್ದೇಶವನ್ನು ನಮಗೋಸ್ಕರ ಹೊಂದಿದ್ದಾರೆ. ಓ ಮೈ ಗಾಡ್, ಹಾಲೆಲೂಯಾ. ಅರ್ಥ ಆಗ್ತದೆಯಾ? ಪ್ರೈಸ್ ಗಾಡ್. ನಾನು ಮತ್ತು ನೀವೆಲ್ಲರೂ ಕೂಡ ಪ್ರೈಸ್ ಬಿಟ್ಟು ಗಾಡ್ ಆ ನಿರ್ದಿಷ್ಟವಾದ ಗುರಿಯನ್ನು ತಲುಪಲು, ಆ ನಿರ್ದಿಷ್ಟವಾದಂಥ ಗುರಿಯನ್ನು ಪರಿಪೂರ್ಣಗೊಳಿಸಲು, ಆ ನಿರ್ದಿಷ್ಟವಾದ ಯೋಜನೆಯನ್ನು ಸಂಪೂರ್ಣವಾಗಿ ಪರಿಪೂರ್ಣಗೊಳಿಸಲಿಕ್ಕಾಗಿ ಪ್ರೈಸ್ ಬಿಟ್ಟು ಗಾಡ್ ದೇವರು ನನ್ನನ್ನು ಮತ್ತು ನಿಮ್ಮನ್ನು ಕರೆದಿದ್ದಾರೆ. ಅದಕ್ಕೆ ಈ ಪ್ರಿಯರ ಪ್ರೈಸ್ ಬಿಟ್ಟು ಗಾಡ್ ದೇವರ ಕರೆಯನ್ನು ಹೊಂದಿರುವಂತಹ ನಾನು ಮತ್ತು ನೀವು ಕ್ರಿಸ್ತ ಯೇಸುವಿನಲ್ಲಿ ಥ್ಯಾಂಕ್ ಗಾಡ್ ತಂದೆಯ ಯೋಜನೆಗೆ ಬಾಧ್ಯಸ್ಥರಾಗಿರುವಂತಹ ನಾನು ಮತ್ತು ನೀವು ಪ್ರೈಸ್ ಬಿಟ್ಟು ಗಾಡ್ ನಮ್ಮ ಸುತ್ತಮುತ್ತಲು ಏನೇ ಸಂಭವಿಸಿದರೂ ಕೂಡ ನಾವು ತವಕ ಪಡಬೇಕಾಗಿಲ್ಲ, ಅದು ಚಿಂತೆಗೊಳಗಾಗಬೇಕಾಗಿಲ್ಲ, ಭಯಪಡಬೇಕಾಗಿಲ್ಲ. ಯಾಕೆಂದರೆ ಪ್ರೈಸ್ ಬಿಟ್ಟು ಗಾಡ್ ಒಂದು ವಿಷಯ ನಿಮಗೆ ಹೃದಯದಲ್ಲಿ ಆಳವಾಗಿ ನಾಟಿರಬೇಕು. ಅದೇನಂತಂದರೆ ಪ್ರೈಸ್ ಬಿಟ್ಟು ಗಾಡ್ ನಿಮ್ಮ ಸುತ್ತಮುತ್ತಲು ಏನೇ ಭಯಾನಕವಾದ ಪರಿಸ್ಥಿತಿಗಳು ಸಂಭವಿಸಿದರೂ ಕೂಡ
ನಿಮ್ಮ ಜೀವನದಲ್ಲಿ ಪ್ರೈಸ್ ಬಿಟ್ಟು ಗಾಡ್ ಇವತ್ತು ಕೂಡ ಯಾವುದಾದ್ರೂ ಸಮಸ್ಯೆಯಲ್ಲಿ ಒದ್ದಾಡ್ತಾ ಇದ್ರೂ ಕೂಡ ಪ್ರೈಸ್ ಬಿಟ್ಟು ಗಾಡ್ ಆ ಎಲ್ಲ ಬ್ಯಾಡ್ ನ್ಯೂಸ್ ಮಧ್ಯದಲ್ಲಿ, ಬ್ಯಾಡ್ ರಿಪೋರ್ಟ್ ಮಧ್ಯದಲ್ಲಿ, ಆ ಕಷ್ಟ ಸಂಕಷ್ಟ ಮಧ್ಯದಲ್ಲಿ, ಆ ಸಮುದ್ರದ ಅಲೆಗಳ ಮಧ್ಯದಲ್ಲಿ ನಾನು ನಿಮಗೊಂದು ಗುಡ್ ನ್ಯೂಸ್ ಹೇಳ್ತಿದ್ದೇನೆ. ಆ ಗುಡ್ ನ್ಯೂಸ್ ಏನಂತಂದರೆ ಪ್ರೈಸ್ ಬಿಟ್ಟು ಗಾಡ್ ಆ ಎಲ್ಲ ಪರಿಸ್ಥಿತಿಯ ಮಧ್ಯದಲ್ಲೂ ಕೂಡ ನಮ್ಮ ತಂದೆ ದೇವರು ನಮ್ಮೊಂದಿಗಿದ್ದಾರೆ ಎಂಬ ಪ್ರಜ್ಞೆಯೊಂದಿಗೆ ನೀವು ಜೀವಿಸಬೇಕು. ವಾವ್! ಹಲೋ, ಸಮಸ್ಯೆಗಳ ಕಡೆ ಸಮಸ್ಯೆಗಳ ಬಗ್ಗೆ ಪ್ರಜ್ಞೆಯುಳ್ಳ ವ್ಯಕ್ತಿಗಳಾಗಿರಬೇಡಿ. ಈವನ್ ಡಾಕ್ಟ್ರ್ ರಿಪೋರ್ಟ್ ಹೇಳ್ತಿರ್ಬೋದು, ಬ್ಯಾಡ್ ರಿಪೋರ್ಟ್ ಬಂದಿರ್ಬೋದು, ಆ ಬ್ಯಾಡ್ ರಿಪೋರ್ಟನ್ನು ಪ್ರಜ್ಞೆಯುಳ್ಳ ಮಕ್ಕಳ ಜೀವಿಸಬೇಡಿ. ಬದಲಾಗಿ ಅಂಥ ಎಲ್ಲ ಪರಿಸ್ಥಿತಿಗಳ ಮಧ್ಯಲ್ಲೂ ಕೂಡ ಪ್ರೈಸ್ ಬಿಟ್ಟು ಗಾಡ್ ಇವನು ಪ್ರತಿ ಸಲ ಪ್ರಿಯರೇ ನಿಮ್ಮ ಜೀವನದಲ್ಲಿ ನೋಡುವಾಗ ಎಲ್ಲ ಬ್ಯಾಡ್ ರಿಪೋರ್ಟ್, ಇವಿಲ್ ರಿಪೋರ್ಟ್ ಬರ್ತಾ ಇರ್ಬೋದು, ಕೆಟ್ಟ ಸುದ್ದಿ ನೀವು ಕೇಳ್ತಾ ಇರ್ಬೋದು. ನಿಮ್ಮ ಗಂಡನ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ, ನಿಮ್ಮ ಆರೋಗ್ಯದ ವಿಷಯದಲ್ಲಿ, ಹಣಕಾಸಿನ ವಿಷಯದಲ್ಲಿ, ಮೈ ಗಾಡ್ ಎಲ್ಲ ವಿಷಯದಲ್ಲೂ ಕೂಡ ನೀವು ಕೆಟ್ಟ ಸುದ್ದಿಯನ್ನು ಕೇಳ್ತಾ ಇರ್ಬೋದು. ಬಟ್ ಪ್ರೈಸ್ ಬಿಟ್ಟು ಗಾಡ್ ಪುನರುತ್ಥಾನದ ಹಬ್ಬವನ್ನು ಕೊಂಡಾಡಿರುವಂಥ ನಿಮ್ಮೆಲ್ಲರಿಗೂ ನಾನು ಹೇಳ್ತಿದ್ದೇನೆ, ನಿಮ್ಮೆಲ್ಲರಿಗೂ ಇನ್ನೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ಆ ಗುಡ್ ನ್ಯೂಸ್ ಏನು ಗೊತ್ತಾ? ಥ್ಯಾಂಕ್ ಗಾಡ್ ಆ ಎಲ್ಲ ಕೆಟ್ಟ ಸುದ್ದಿಗಳ ಮಧ್ಯದಲ್ಲಿ ಪ್ರೈಸ್ ಬಿಟ್ಟು ಗಾಡ್ ಆ ಕೆಟ್ಟ ಸುದ್ದಿಗಳೆಲ್ಲವನ್ನು ಒಳ್ಳೆಯ ಸುದ್ದಿಗಳಾಗಿ, ಆ ಕೆಟ್ಟ ರಿಪೋರ್ಟ್ಗಳನ್ನು ಒಳ್ಳೆಯ ರಿಪೋರ್ಟ್ಗಳಾಗಿ ನಿಮ್ಮ ಪರವಾಗಿ ಮಾರ್ಪಡಿಸುವಂತಹ ಡ್ಯಾಡಿ ಸದಾಕಾಲ ನಿಮ್ಮೊಂದಿಗಿದ್ದಾರೆ. ವಾವ್! ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಅದಕ್ಕಾಗಿ ಪ್ರಿಯರೇ ನಮ್ಮ ಜೀವನದ ಕೇಂದ್ರ ಬಿಂದುವಾಗಿದ್ದಾರೆ. ಪ್ರಭು ಯೇಸು ಥ್ಯಾಂಕ್ ಗಾಡ್ ನಮ್ಮೆಲ್ಲರ ಜೀವನಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದ್ದಾರೆ. ಅದಕ್ಕೆ ಬೈಬಲ್ ಹೇಳ್ತದೆ ಪ್ರೈಸ್ ಗಾಡ್, ಪ್ರಭು ಯೇಸು ಕ್ರಿಸ್ತರು ತಂದೆಯು ಏನನ್ನು ಮಾಡ್ತಾ ಇದ್ದಾರೋ ಅದನ್ನು ನೋಡದೆ ಅವರು ಭೂಲೋಕದಲ್ಲಿ ಯಾವ ಕೆಲಸನೂ ಮಾಡ್ತಾ ಇರಲಿಲ್ಲ. ವಾವ್! ಹಲೋ ಮತ್ತೊಮ್ಮೆ ಹೇಳ್ತಿದ್ದಾನೆ, ತಂದೆಯು ಏನನ್ನು ಮಾಡ್ತಾ ಇದ್ದಾರೋ ಅದನ್ನು ನೋಡದೆ ಭೂಲೋಕದಲ್ಲಿ ಯಾವ ಕಾರ್ಯ ಮಾಡ್ತಾ ಇರಲಿಲ್ಲ. ಅದರ ಅರ್ಥ ಏನು? ತಂದೆಯು ಯಾವ ಕಾರ್ಯವನ್ನು ಮಾಡ್ತಾ ಇದ್ದಾರೋ ಅದನ್ನು ತನ್ನ ಮಗನಿಗೆ ತೋರಿಸ್ತಾ ಇದ್ರು. ತನ್ನ ಮಗನಿಗೆ ಥ್ಯಾಂಕ್ ಗಾಡ್ ತನ್ನ ಮಗನು ಅದನ್ನು ಹೇಗೆ ಅರ್ಥಕೊಳ್ತಾ ಇದ್ದು? ಪ್ರಾರ್ಥನೆ ಮೂಲಕ. ತಂದೆಯ ಅನ್ಯೋನ್ಯತೆಯಲ್ಲಿ ಪ್ರಾರ್ಥಿಸುವಾಗ ತಂದೆ ಪ್ರೈಸ್ ಬಿಟ್ಟು ಗಾಡ್ ಏನು ಕಾರ್ಯವನ್ನು ಈಗ ಈ ಪರಿಸ್ಥಿತಿಯ ಮಧ್ಯದಲ್ಲಿ ಮಾಡ್ತಾ ಇದ್ದಾರೋ, ನಾಳೆ ತಂದೆಯು ಪ್ರೈಸ್ ಬಿಟ್ಟು ಗಾಡ್ ಜಸ್ಟ್ ಯಾವ ಕೆಲಸವನ್ನು ತಂದೆ ನನಗೆ ಮಾಡಲಿಕ್ಕೆ ಹೇಳ್ತಾ ಇದ್ದಾರೋ ಆ ಕಾರ್ಯವನ್ನು ಅವರು ನೋಡ್ತಾ ಇದ್ರು. ಪ್ರಿಯರೇ, ಮೊದಲು ತಂದೆಯು ಮಾಡುವಂಥ ಕಾರ್ಯವನ್ನು ನೋಡಿ ತದನಂತರ ಪ್ರಿಯರೇ ಭೂಲೋಕದಲ್ಲಿ ತನ್ನ ಮೂಲಕ ತಂದೆ ಅದೇ ಕಾರ್ಯ ಮಾಡಲಿಕ್ಕಾಗಿ ತನ್ನ ತಾನು ತೆರೆದುಕೊಡ್ತಾಯಿದ್ರು. ತನ್ನ ಯೋಜನೆಯನ್ನೆಲ್ಲ ಬದಲಾಗಿ ತಂದೆ ಯೋಜನೆಗೆ ಅಷ್ಟರ ಮಟ್ಟಿಗೆ ಸಿಂಕ್ ಆಗಿದ್ರು, ಒಂದಾಗಿದ್ದರು. ತಂದೆ ಏನನ್ನು ಹೇಳ್ತಾರೋ ಪ್ರೈಸ್ ಬಿಟ್ಟು ಗಾಡ್ ಅದನ್ನು ಕೇಳಿಸ್ಕೊಂಡು ಅದನ್ನು ನುಡಿತಾ ಇದ್ರು. ಹಲೋ, ಅಂದರೆ ತಂದೆಯು ಹೇಳದೇ ಇರುವುದನ್ನು ಅವರು ಎಂದೆಂದಿಗೂ ನುಡಿತಾ ಇರಲಿಲ್ಲ. ಇದು ನಮಗೇನನ್ನು ತೋರಿಸ್ತದೆ ಪ್ರಿಯರೇ? ನಮಗೇನನ್ನು ತೋರಿಸ್ತದೆ ಅಂತಂದರೆ ಪ್ರೈಸ್ ಬಿಟ್ಟು ಗಾಡ್ ಥ್ಯಾಂಕ್ ಗಾಡ್ ಪ್ರತಿ ಕ್ಷಣದಲ್ಲೂ ಕೂಡ ಪ್ರಭು ಯೇಸು ಕ್ರಿಸ್ತರು ಭೂಲೋಕದಲ್ಲಿದ್ದಾಗ ಪವಿತ್ರಾತ್ಮರಿಂದ ಮುನ್ನಡೆಸಲ್ಪಡ್ತಾ ಇದ್ರು. ಇದೇ ರೀತಿಯಾಗಿ ಪ್ರಿಯರೇ ಪ್ರೈಸ್ ಬಿಟ್ಟು ಗಾಡ್ ನಾನು ಮತ್ತು ನೀವು ಕೂಡ ಪ್ರೈಸ್ ಗಾಡ್ ಯೇಸು ಕ್ರಿಸ್ತರ ಮೂಲಕ ಪರಲೋಕದ ತಂದೆಗೆ ಮಕ್ಕಳಾಗಿರೋದ್ರಿಂದ ನಾನು ಮತ್ತು ನೀವು ಕೂಡ ಇದೇ ರೀತಿ ಭೂಲೋಕದಲ್ಲಿ ದೇವರ ಮಗುವಾಗಿರುವಂಥ ನಾನು ಮತ್ತು ನೀವು ಜೀವಿಸಬೇಕಾಗಿರುವಂಥದ್ದು. ಅದೇ ಪರಿಶುದ್ಧಾತ್ಮರು ಪ್ರಭು ಯೇಸುವನ್ನು ಮುನ್ನಡೆಸುತ್ತಿದ್ದಂತಹ ಪವಿತ್ರಾತ್ಮರು ಈಗ ನನ್ನ ಮತ್ತು ನಿಮ್ಮೆಲ್ಲರ ಒಳಗಡೆ ನೆಲೆಗೊಂಡಿದ್ದಾರೆ. ಪರ್ಮನೆಂಟ್ ಆಗಿ ಶಾಶ್ವತವಾಗಿ ನೆಲೆಗೊಂಡಿದ್ದಾರೆ. ಅದರಿಂದಾಗಿ ಪ್ರಿಯರ ಪ್ರೈಸ್ ಬಿಟ್ಟು ಗಾಡ್ ಸರ್ವಶಕ್ತ ದೇವರೇ ನಮ್ಮ ಒಳಗಡೆ ನೆಲೆಗೊಂಡಿರುವಾಗ ಪ್ರೈಸ್ ಬಿಟ್ಟು ಗಾಡ್ ನಾವು ಒಂದೊಂದು ಏರಿಯದಲ್ಲೂ ಕೂಡ ಜಯಶಾಲಿಗಳಾಗಿ ಜೀವಿಸುವಂಥದ್ದು ತುಂಬ ಅತ್ಯಮೂಲ್ಯವಾದದ್ದು. ಹಲೋ, ಉದಾಹರಣೆಗೆ ನಿಮ್ಮ ಕಣ್ಣು ಮುಂದೆ ಪ್ರೈಸ್ ಬಿಟ್ಟು ಗಾಡ್ ರಕ್ಷಣೆ ಹೊಂದಿಲ್ಲದ ವ್ಯಕ್ತಿ ಯಾವುದೋ ದುಶ್ಚಟದಲ್ಲಿ ದಾಸನಾಗಿರುವಾಗ, ದುಶ್ಚಟದಲ್ಲಿ ಬಿದ್ದು ಹೋಗಿರುವಾಗ ಪ್ರೈಸ್ ಬಿಟ್ಟು ಗಾಡ್ ನೀವು ಅವನು ನೋಡಿ ನಾನು ಕೂಡ ಆ ವ್ಯಕ್ತಿಯಂತೆ ಮನುಷ್ಯ ತಾನೇ, ಏನು ಮಾಡೋದು, ನಾವು ಕೂಡ ಮನುಷ್ಯರು ಅಂತ ಹೇಳಿದ್ಮೇಲೆ ಜಸ್ಟ್ ಒಂದಲ್ಲ ಒಂದು ಬಲಹೀನತೆಗಳಿರ್ತವೆ, ಬಿದ್ದು ಹೋಗ್ತವೆ ಎಂಬುದಾಗಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಪ್ರೈಸ್ ಗಾಡ್ ವೆರಿ ವೆರಿ ಇಂಪಾರ್ಟೆಂಟ್. ಆ ವ್ಯಕ್ತಿ ಪ್ರೈಸ್ ಬಿಟ್ಟು ಗಾಡ್ ಯಾಕೆ ಬಿದ್ದೋಗಿದ್ದು ಮಾತ್ರವಲ್ಲ ಬಿದ್ದೋಗಿದ್ದರಲ್ಲೇ ಉರುಳಾಡ್ತದನಂತಂದರೆ ಅವನ ಮೇಲೆತ್ತವ್ರು ಯಾರೂ ಇಲ್ಲ. ಬಟ್ ಅದು ನನಗೆ ಮತ್ತು ನಿಮ್ಮ ವಿಷಯದಲ್ಲಿ ಆ ರೀತಿ ಇಲ್ಲ.
ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿಟ್ಟು ಗಾಡ್, ನಮ್ಮೊಳಗಡೆ ಇರುವಂತಹ ಪರಿಶುದ್ಧಾತ್ಮ ದೇವರು, ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ನಮ್ಮನ್ನು ಯಾವುದು ಪದೇ ಪದೇ ಹಿಂದೊಮ್ಮೆ ಬೀಳಿಸ್ತಾ ಇತ್ತೋ, ದುಶ್ಚಟಗಳಾಗಿರ್ಬೋದು, ರೋಗಗಳಾಗಿರ್ಬೋದು, ಸಾಲದವರೆಗಳಾಗಿರ್ಬೋದು, ಅವಿದ್ಯತೆ ಆಗಿರ್ಬೋದು, ಅಥವಾ ಯಾವುದೇ ದುರಭ್ಯಾಸಗಳಾಗಿರ್ಬೋದು, ಪ್ರೈಸ್ ಬಿಟ್ಟು ಗಾಡ್, ಅವುಗಳು ಯಾವುದು ಕೂಡ ನಮ್ಮನ್ನು ಇನ್ನು ಮುಂದೆ ಬೀಳಿಸಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಅವುಗಳೆಲ್ಲದರ ಮೇಲೆ ಅವುಗಳೆಲ್ಲವನ್ನು ಮೆಟ್ಟು ನಿಂತು ಜಯಶಾಲಿಗಳಾಗಿ ಜೀವಿಸಲಿಕ್ಕಾಗಿ ಪ್ರಿಯರೇ, ಪರಿಶುದ್ಧಾತ್ಮ ದೇವರು ನಮ್ಮ ಸಹಾಯಕರಾಗಿ, ನಮ್ಮ ಸಲಹೆಗಾರರಾಗಿ, ಮಾರ್ಗದರ್ಶಕರಾಗಿ ನಮ್ಮ ಮುಂದಿಗೆ ಸದಾಕಾಲ ಜೀವಿಸ್ತಾ ಇರುವಂಥದ್ದು. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಕೂಡ ಪ್ರೈಸ್ ಬಿಟ್ಟು ಗಾಡ್ ಎಲ್ಲದರ ಮೇಲೆ ಜಯವನ್ನು ಅನುಭವಿಸುವಂತಹ ಜಯಶಾಲಿಗಳಾಗಿ ನಾವು ಜೀವಿಸಬೇಕು. ಇದಾಗಿದೆ ದೇವರ ಬಯಕೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಪ್ರೈಸ್ ಬಿಟ್ಟು ಗಾಡ್ ಅಧಿಕಾರ ಚಲಾಯಿಸುವವರಾಗಿದ್ದೇವೆ. ಯಾರ ಮೇಲೆ? ಮನುಷ್ಯರ ಮೇಲೆ ಅಲ್ಲ, ಎಲ್ಲ ಪರಿಸ್ಥಿತಿಗಳ ಮೇಲೆ, ಶತ್ರುವಿನ ಸಮಸ್ತ ಶಕ್ತಿಯ ಮೇಲೆ, ಇಡೀ ಭೂಲೋಕದ ಪ್ರತಿಯೊಂದರ ಮೇಲೂ ಕೂಡ ನಾವು ದೊರೆತನ ಮಾಡುವಂಥ ಮಕ್ಕಳಾಗಿದ್ದೇವೆ. ಅದಕ್ಕಾಗಿ ಪ್ರಿಯರೇ, ನಮ್ಮ ಮನಸ್ಥಿತಿ ಹೇಗಿರಬೇಕು ಅಂತಂದರೆ, ನಾನು ಯಾವುದರ ಅಧೀನದಲ್ಲಿ ಜೀವಿಸೋದಿಲ್ಲ, ನಾನು ಎಲ್ಲದರ ಮೇಲೆ ದೊರೆತನ ಮಾಡುವ ಸ್ಥಾನದಲ್ಲಿದ್ದೇನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯಾರಿಗೆಲ್ಲ ಕೋರ್ಟ್ ಕೇಸ್ ಇದೆಯೋ, ಪ್ರೈಸ್ ಗಾಡ್, ನಾನು ಹುಡುಕ್ತಾ ಇದ್ದಾನೆ ನಿಮ್ಮಲ್ಲಿ ಅನೇಕರು, ಪ್ರೈಸ್ ಬಿಟ್ಟು ಗಾಡ್, ಈವನ್ ಗೊತ್ತಿಲ್ಲ, ಥ್ಯಾಂಕ್ ಗಾಡ್, ಯಾರೆಲ್ಲ ಕೋರ್ಟ್ ಕೇಸಲ್ಲಿದ್ದೀರಿ, ಕೋರ್ಟ್ ಕೇಸ್ ನಿಮ್ಮ ತಪ್ಪಿನಿಂದಾಗಿನೋ ಅಥವಾ ಪರರ ತಪ್ಪಿನಿಂದ ನನಗೆ ಗೊತ್ತಿಲ್ಲ, ಬಟ್ ಥ್ಯಾಂಕ್ ಗಾಡ್, ಕೋರ್ಟ್ ಕೇಸ್ನಲ್ಲಿ ಯಾರು ಒದ್ದಾಡ್ತಾ ಇದ್ದೀರಿ, ಟುಡೇ ಇಸ್ ದ ಡೇ. ಇವತ್ತು ನಾನು ಥ್ಯಾಂಕ್ ಗಾಡ್ ನಿಮ್ಮ ಬಗ್ಗೆ ಪ್ರವಾದ ನುಡಿತಾ ಇದ್ದಾನೆ. ನೀವು ಈಗಾಗಲೇ ಕ್ರಿಸ್ತನಲ್ಲಿ, ಪ್ರೈಸ್ ಗಾಡ್, ಪುನರುತ್ಥಾನ ಶಕ್ತಿಯನ್ನು ಹೊಂದಿರುವಂಥ ಜಯಶಾಲಿಗಳಾಗಿರೋದ್ರಿಂದ ಆ ಪುನರುತ್ಥಾನ ಶಕ್ತಿಯು ನಿಮ್ಮ ಜೀವನ ರಿಲೀಸ್ ಆಗಿ ಯಾವುದೇ ರೀತಿಯ ಕೇಸ್ಗಳಾಗಿರ್ಬೋದು ಪ್ರಿಯರೇ, ಕ್ರಿಸ್ತನಲ್ಲಿ ತಂದೆಗೆ ಮಗುವಾಗಿರೋದ್ರಿಂದ ಆ ತಂದೆಯು ನಿಮ್ಮ ಅತ್ಯುತ್ತಮವಾದಂತಹ ನ್ಯಾಯಾಧೀಶರಾಗಿರೋದ್ರಿಂದ ನಾನು ಹೇಳ್ತಾ ಇದ್ದೇನೆ, ಜಡ್ಜ್ಮೆಂಟ್ ಬೇರೆ ಏನೂ ಅಲ್ಲ, ಜಡ್ಜ್ಮೆಂಟ್ ನಿಮ್ಮ ಪರವಾಗಿದೆ. ನೀವು ಈಗಾಗಲೇ ಜಯವನ್ನು ಯೇಸು ನಾಮದಲ್ಲಿ ಈಗಲೇ ಅದನ್ನು ಸ್ವೀಕರಿಸಿಕೊಳ್ಳಿ. ಓ ಮೈ ಗಾಡ್, ಹಾಲೆಲೂಯಾ, ಓ ಥ್ಯಾಂಕ್ ಯು ಜೀಸಸ್. ಎಸ್ ಇದಿರಿ ಥ್ಯಾಂಕ್ ಗಾಡ್. ನಾನು ನುಡಿತಾ ಇದ್ದಾನೆ, ಕೋರ್ಟಲ್ಲಿ ಯಾರು ಕೇಸ್ ಇದೆಯೋ, ಪ್ರೈಸ್ ಬಿಟ್ಟು ಗಾಡ್, ನಾನಿವತ್ತು ಡಿಕ್ಲೇರ್ ಮಾಡ್ತಿದ್ದೇನೆ, ನೀವು ಈಗಲೇ ಕ್ರಿಸ್ತನಲ್ಲಿ ಜಯಶಾಲಿಗಳಾಗಿರೋದ್ರಿಂದ ಪ್ರೈಸ್ ಬಿಟ್ಟು ಗಾಡ್, ಕೋರ್ಟ್ ಕೇಸನ್ನು ಕೂಡ ಗೆದ್ದಿರುವಂಥ ಜಯಶಾಲಿ ಆಗಿದ್ದೀರಿ. ಯಾರು ಕೋರ್ಟ್ ಕೇಸ್ ಇದೆಯೋ, ಪ್ರೈಸ್ ಬಿಟ್ಟು ಗಾಡ್, ಆಮೇಲೆ ಎಂಬುದಾಗಿ ಹಾಕಿ ಥ್ಯಾಂಕ್, ಯಾರು ಗೆದ್ದಿದ್ದೇನೆ ಎಂಬುದಾಗಿ ಹೇಳ್ತಿದ್ರು ಅವ್ರು ಮಾತ್ರ ಕೋರ್ಟ್ ಕೇಸ್ ಇರೋರು, ಪ್ರೈಸ್ ಗಾಡ್. ಓ ಮೈ ಗಾಡ್, ಬ್ಯೂಟಿಫುಲ್, ಸುಮಾರು ಜನ ಇದ್ದೀರಿ, ಪ್ರೈಸ್ ಗಾಡ್, ಬ್ಯೂಟಿಫುಲ್. ಓ ಥ್ಯಾಂಕ್ ಯು ಜೀಸಸ್. ಯಾ ಜಸ್ಟ್ ಇದ್ದೀರಿ ನನ್ನ ಸಹೋದರಿ, ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್. ಈವನ್ ನಾನು ನಿಮ್ಗೆ ಹೇಳ್ತಾ ಇದ್ದಾನೆ, ನೀವು ಕೂಡ ಪ್ರೈಸ್ ಬಿಟ್ಟು ಗಾಡ್, ಅದು ಈವನ್ ಜಸ್ಟ್ ನಿಮ್ಮ ಕುಟುಂಬದ ಸಮಸ್ಯೆ ಆಗಿರ್ಬೋದು, ಅಥವಾ ನಿಮ್ಮ ದಾಂಪತ್ಯ ಜೀವನ ಸಮಸ್ಯೆ ಆಗಿರ್ಬೋದು, ಕೋರ್ಟ್ಲಿ ಕೇಸ್ ಇದೆ, ಒದಾಡ್ತಾ ಇದ್ದೀರಿ, ನಮ್ಗೆ ನ್ಯಾಯ ಸಿಗ್ತಾಯಿಲ್ಲ ಎಂಬುದಾಗಿ, ಬಟ್ ಥ್ಯಾಂಕ್ ಗಾಡ್, ನ್ಯಾಯಾಧಿಪತಿಯಾದಂತಹ ನೀತಿವಂತ ನ್ಯಾಯಾಧಿಪತಿಯಾದಂಥ ನಿಮ್ಮ ಡ್ಯಾಡಿ ಹೇಳ್ತಾ ಇದ್ದಾರೆ, ನಾನು ಈಗಾಗಲೇ ಥ್ಯಾಂಕ್ ಗಾಡ್ ನಿನ್ನ ನ್ಯೂನತೆಗಳನ್ನು ಅಥವಾ ನಿನ್ನ ತಪ್ಪು ನೆಪ್ಪುಗಳನ್ನು ನಾನು ಯಾವ ಕಾರಣಕ್ಕೂ ಗಮನಕ್ಕೆ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ, ನಾನು ನೆನಪಿ ತಂದುಕೊಳ್ಳೋದಿಲ್ಲ. ಕ್ರಿಸ್ತನಲ್ಲಿ ನೀನು ಪರಿಪೂರ್ಣವಾಗಿರೋದ್ರಿಂದ, ಕ್ರಿಸ್ತನಲ್ಲಿ ನೀನು ಜಯಶಾಲಿಯಾಗಿರೋದ್ರಿಂದ ನಾನು ಡಿಕ್ಲೇರ್ ಮಾಡ್ತಿದ್ದಾನೆ, ನೀನು ಈಗಾಗಲೇ ಆ ಕೇಸ್ನಲ್ಲಿ ಜಯ ಹೊಂದಿದ್ದಿ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಬೋಹೋ ರಿಖಿದಿಬ ಶಿಖರಂದಲಬ, ಬ್ಯೂಟಿಫುಲ್ 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 ಬ್ಯೂಟಿಫುಲ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಅಧಿಕಾರವನ್ನು ಚಲಾಯಿಸುವಂತಹ, ಅಧಿಪತ್ಯವನ್ನು ಚಲಾಯಿಸುವಂಥ ಸ್ಥಾನದಲ್ಲಿದ್ದೀರಿ. ಅದಕ್ಕಾಗಿ ಪ್ರಿಯರೇ, ಎಂತಹ ಪರಿಸ್ಥಿತಿ ಬರಲಿ, ನೀವೆಂದೆಂದಿಗೂ ಯಾವ ವಿಷಯದೂ ಕೂಡ ಭಯಪಡದೆ ನೀವು ಜೀವಿಸಬೇಕು. ಯಾವುದೇ ರೀತಿಯ ರೋಗಗಳಾಗಿರ್ಬೋದು, ಈವನ್ ವೈದ್ಯರು ಹೇಳಿರ್ಬೋದು, ಇದು ಲಕ್ಷಾಂತರ ವ್ಯಕ್ತಿಗಳಲ್ಲಿ ಒಬ್ಬರಿಗೆ ಬರುವಂಥ ರೋಗ ಎಂಬುದಾಗಿ. ಯಾವುದೇ ರೀತಿಯ ರೋಗಗಳು ಯಾವ ವಿಧದಲ್ಲಿಯೂ ಯಾವ ರೀತಿಯಲ್ಲಿಯೂ ನಿಮಗೆ ಹಾನಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಶತ್ರುವಿನ ಸಮಸ್ತ ಶಕ್ತಿಯನ್ನು ಜಯಿಸಲಿಕ್ಕಾಗಿ ನಿಮ್ಮೊಳಗಡೆ ನೀವು ಪುನರುತ್ಥಾನ ಶಕ್ತಿಯನ್ನು, ಮರಣವನ್ನು ಜಯಿಸುವ ಶಕ್ತಿಯನ್ನು ನೀವು ಹೊಂದಿದವರಾಗಿದ್ದೀರಿ. ಆ ರೋಗ ಒಂದು ವೇಳೆ ನಿಮ್ಮ ಶರೀರದಲ್ಲಿ ಯಾವುದಾದ್ರೂ ಅಂಗಗಳನ್ನು ವೈಫಲ್ಯಗೊಳಿಸಿದರೆ, ನನ್ನ ಪ್ರಿಯ ಸಹೋದರ ಸಹೋದರಿ, ನಾನು ಹೇಳ್ತಾ ಇದ್ದೇನೆ, ಆ ಅಂಗಾಂಗಗಳಿಗೆ ಥ್ಯಾಂಕ್ ಗಾಡ್ ಜೀವವನ್ನು ಕೊಡುವಂತಹ ಪುನರುತ್ಥಾನ ಶಕ್ತಿ ಯೇಸು ನಾಮದಲ್ಲಿ ನಿಮ್ಮ ಶರೀರದಲ್ಲಿ ಈಗಲೇ ರಿಲೀಸ್ ಆಗಿ ನಾನು ಡಿಕ್ಲೇರ್ ಮಾಡ್ತಿದ್ದೇನೆ. ಎಲ್ಲ ನರಗಳು, ಮಾಂಸಖಂಡಗಳು, ಎಲುಬುಗಳು, ಪ್ರತಿಯೊಂದು ಗ್ರಂಥಿಗಳು, ಪ್ರತಿಯೊಂದು ಹಾರ್ಮೋನ್ಗಳು ಜೀವನ ಪಡೆದುಕೊಂಡು ಯೇಸು ನಾಮದಲ್ಲಿ ಇವತ್ತು ಸಂಪೂರ್ಣವಾದಂತಹ ಆರೋಗ್ಯವನ್ನು ಹೊಂದಿಕೊಳ್ಳುವಂಥ ದಿನವಾಗಿದೆ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್.
ಇನ್ನು ಮುಂದೆ ಏನಾಗ್ತದೋ ಎಂಬುದು ಭಯಪಡಬೇಡಿ. ಇನ್ನು ಮುಂದೆ ಏನೂ ಆಗೋದಿಲ್ಲ. ಏಕೆ? ನೀವು ಜಯಶಾಲಿ ಆಗಿದ್ದೀರಿ. ಇನ್ನು ಮುಂದೆ ಏನಾಗ್ತದೆ ಗೊತ್ತಾ? ಥ್ಯಾಂಕ್ ಗಾಡ್. ನೀವು ಅಲ್ಲಿ ಹೋಗಿ ಸಾತ್ರ ಕೇಳಬೇಡಿ. ನಾನು ಹೇಳ್ತೇನೆ, ಇನ್ನು ಮುಂದೆ ನಿಮ್ಗೇನಾಗ್ತದೆ ಗೊತ್ತಾ? ಎಂಥ ಇಕ್ಕಟ್ಟಿನ ಪರಿಸ್ಥಿತಿ ಇವತ್ತು ಒಂದು ವೇಳೆ ಇದ್ದರೆ, ಈವನ್ ಎಂಥ ಭಯಾನಕವಾದಂಥ ರೋಗದ ಅವಸ್ಥೆಯಲ್ಲಿದ್ದರೆ, ಸಾಲದ ಅವಸ್ಥೆಯಲ್ಲಿದ್ದರೆ, ಮುಂದೆ ಏನಾಗ್ತದೆ ಎಂಬುದು ಭಯಪಡಬೇಡಿ, ಚಿಂತೆ ಮಾಡಬೇಡಿ. ಮುಂದೆ ಏನಾಗ್ತದೋ, ನಾನು ಇವತ್ತು ಪ್ರವಾದ ನುಡಿತಾ ಇದ್ದಾನೆ, ಏನು ಗೊತ್ತಾ? ಅವುಗಳೆಲ್ಲವನ್ನು ಜಯಿಸಿ ನೀವು ಥ್ಯಾಂಕ್ ಗಾಡ್ ತಂದೆಗೆ ಮಹಿಮೆಯನ್ನು ಸಲ್ಲಿಸುವಂಥ ಮಕ್ಕಳಾಗಿರ್ತೀರಿ. ಪ್ರೈಸ್ ಗಾಡ್. ಹಾಲೆಲೂಯಾ. ನನ್ನ ಪ್ರಿಯ ಸಹೋದರಿ, ರೇಖದೀಪ ಶಿಖರ ಬಲ, ಈವನ್ ಥ್ಯಾಂಕ್ ಗಾಡ್. ಬ್ಯೂಟಿಫುಲ್ ಬ್ಯೂಟಿಫುಲ್. ನಿಮ್ಮ ಪ್ರಾಪರ್ಟಿ ಆಗಿದ್ದರೂ ಕೂಡ ಪ್ರೈಸ್ ಗಾಡ್, ನೀವು ಅದರಲ್ಲಿ ಹೆಜ್ಜಿಡ್ಲಿಕ್ಕಾಗಿ ನನಗೆ ಯಾರು ಸಪೋರ್ಟ್ ಮಾಡೋರಿಲ್ಲ, ನಾನು ಆ ಒಂದು ವಿಷಯದಲ್ಲಿ ಏನಾದರೂ ನನಗೇನೋ ಹೋಗಿ ಕೆಣಕಿದ್ರೆ ನನಗೆ ಯಾರು ಸಪೋರ್ಟ್ ಮಾಡಲಿಕ್ಕೆ ಯಾರು ಇಲ್ವಲ್ಲ ಏನೆಂಬುದಾಗಿ ಯಾರು ಕೊರಗ್ತಾ ಇದ್ದೀರಿ, ಮೈ ಗಾಡ್, ನಿಮ್ಮದನ್ನು ಯಾರು ಕೂಡ ಕದ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮದನ್ನು ಆಲ್ರೆಡಿ ಕ್ರಿಸ್ತ ಯೇಸುವಿನಲ್ಲಿ ಥ್ಯಾಂಕ್ ಗಾಡ್ ಡ್ಯಾಡಿ ಆಲ್ರೆಡಿ ಸ್ಯಾಂಕ್ಷನ್ ಮಾಡಿದ್ದಾರೆ. ನಿಮ್ಮದು ಈಗಾಗಲೇ ನಿಮ್ಮದಾಗಿದೆ. ಹೋಗಿರಿ, ಯೇಸು ನಾಮದಲ್ಲಿ ನಿಮ್ಮದನ್ನು ನಿಮ್ಮ ವಶಕ್ಕೆ ತೆಗೆದುಕೊಂಡು ಬಂದು ಥ್ಯಾಂಕ್ ಗಾಡ್ ಕ್ರಿಸ್ತ ಯೇಸು ನಾಮದಲ್ಲಿ ತಂದೆಗೆ ಮಹಿಮೆಯನ್ನು ಸಲ್ಲಿಸ್ರಿ. ನಿಮ್ಮದನ್ನು ಯಾರು ಕೂಡ ಕಸ್ದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಲೋ, ಪ್ರೈಸ್ ಗಾಡ್, ಬ್ಯೂಟಿಫುಲ್. ಥ್ಯಾಂಕ್ ಯು ಜೀಸಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಗಾಡ್, ಅದಕ್ಕಾಗಿ ಥ್ಯಾಂಕ್ ಗಾಡ್. ನೀವು ಯಾವುದೇ ರೀತಿಯ ರೋಗಗಳ ಒಂದು ಒತ್ತಡದ ಅಧೀನದಲ್ಲಾಗಲಿ ಅಥವಾ ದುರಾತ್ಮನ ಯಾವುದೇ ವಿಧವಾದಂತಹ ಒಂದು ಪರಿಸ್ಥಿತಿಯ ಒತ್ತಡದ ಅಧೀನದಲ್ಲಿ ನೀವು ಯಾವತ್ತಿಗೂ ಜೀವಿಸಬಾರ್ದು. ಕ್ರಿಸ್ತ ಯೇಸು ಥ್ಯಾಂಕ್ ಗಾಡ್ ಶತ್ರುವನ್ನು ಜಯಿಸಿ ಶತ್ರುವಿನ ಮೇಲೆ ಅಧಿಕಾರವನ್ನು ಚಲಾಯಿಸಿ ಶತ್ರು ಮನುಷ್ಯನ ಮೇಲೆ ದೊರೆತನ ಮಾಡಲಿಕ್ಕೆ ಯಾವ ಅಧಿಕಾರ ಮತ್ತು ಅಧಿಪತ್ಯವನ್ನು ಮೋಸಗಾರಿಕೆಯಿಂದ ಮನುಷ್ಯನ ಕೈಯಿಂದ ಕಿತ್ಕೊಂಡು ಹೋಗಿದ್ನೋ ಆ ಅಧಿಕಾರ ಮತ್ತು ಅಧಿಪತ್ಯವನ್ನು ಅವನ ಕೈಯಿಂದ ಕಿತ್ಕೊಂಡು ಬಂದು ಥ್ಯಾಂಕ್ ಗಾಡ್ ಕ್ರಿಸ್ತ ಯೇಸು ವಿಶ್ವಾಸಿಯಾಗಿರುವಂಥ ನನಗೆ ಮತ್ತು ನಿಮಗೆ ಅನುಗ್ರಹಿಸಿಕೊಟ್ಟಿರೋದ್ರಿಂದ ಮೈ ಗಾಡ್ ಶತ್ರುವಿನ ಎದುರಬೇಕಾಗಿಲ್ಲ ಪ್ರಿಯರೇ. ಶತ್ರು ಆಲ್ರೆಡಿ ಈಗಾಗಲೇ ನನ್ನ ಮತ್ತು ನಿಮ್ಮ ವಿಷಯದಲ್ಲಿ ಸೋಲನ್ನು ಉಂಡವನಾಗಿದ್ದಾನೆ. ಶತ್ರು ಈಗ ನಮ್ಮ ಪಾದಕಗಳಿದ್ದಾನೆ. ಹಲೋ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್. ಒಂದು ಗುಡ್ ನ್ಯೂಸ್ ಏನಂತಂದರೆ, ಯಾವ ರೋಗದ ಅಧೀನದಲ್ಲಿ ಗುಲಾಮಗಿರಿಯಲ್ಲಿ ಜೀವಿಸ್ತಾ ಇದ್ರು, ಯಾವ ಪರಿಸ್ಥಿತಿಯ ಅಧೀನದಲ್ಲಿ ನಿಮ್ಮನ್ನು ಇರಿಸಿ ನಿಮ್ಮ ಮೇಲೆ ದೊರೆತನ ಮಾಡುತ್ತಿದ್ದಂತಹ ಶತ್ರು, ಅವನ ಗುಲಾಮಗಿರಿಯು ಅಂತ್ಯವಾಗಿದೆ. ಪ್ರಭು ಯೇಸುವಿನ ಪುನರುತ್ಥಾನದ ಆ ದಿನ ಮನುಷ್ಯನ ಮೇಲಿನ ಆ ದೊರೆತನ, ಮನುಷ್ಯನು ಆ ದೊರೆತನದ ಅಡಿಯಲ್ಲಿ ಏನು ಗುಲಾಮಗಿರಿಲಿದ್ನೋ ಆ ಗುಲಾಮಗಿರಿ ಈಗಾಗಲೇ ಅಂತ್ಯವಾಗಿದೆ. ಹಾಲೆಲೂಯ. ಅದಕ್ಕೋಸ್ಕರ ಪ್ರಿಯರ ಪ್ರೈಸ್ಬಿಟ್ಟು ಗಾಡ್ ಈಗಾಗಲೇ ಬಿಡುಗಡೆ ಹೊಂದಿದ್ದೀರಿ. ಅದಕ್ಕೋಸ್ಕರ ವಿಜೃಂಭಣೆಯಿಂದ ಆ ದಿನವನ್ನು ಕೊಂಡಾಡ್ತದವೆ. ಬರೀ ಈಸ್ಟರ್ ಸಂಡೇ ದಿನ ಮಾತ್ರ ಅಲ್ಲ ಪ್ರಿಯರೇ, ನಮ್ಮ ಜೀವನ ಪರ್ಯಂತ ಆ ವಿಜೃಂಭಣೆಯನ್ನು ಕೊಂಡಾಡುವಂಥದ್ದು, ಆ ಬಿಡುಗಡೆಯನ್ನು ಕೊಂಡಾಡುವಂಥದ್ದು, ಆ ವಿಜಯೋತ್ಸವದ ಜೀವಿತವನ್ನು ಅನುಭವಿಸುವಂಥದ್ದು ಅನುದಿನದ ಕಾರ್ಯವಾಗಿದೆ. ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್, ನಮ್ಮೆಲ್ಲರ ವಿರೋಧಿಯಾಗಿದ್ದಂತಹ ಶತ್ರುವಾಗಿದ್ದಂತಹ ಸೈತಾನನು ನಮ್ಮ ಮೇಲೆ ಏನು ದೊರೆತನ ಮಾಡ್ತಾ ಇದ್ನೋ, ಪರಿಸ್ಥಿತಿಯ ಮುಖಾಂತರ ಒತ್ತಡವನ್ನು ಏರಿ ನಮ್ಮನ್ನು ಸದಾಕಾಲ ಭಯದಲ್ಲಿ ಚಿಂತೆಗೆ ಏನು ಒಳಪಡಿಸ್ತಾ ಇದ್ನೋ, ಈ ರೀತಿ ದೊರೆತನ ಮಾಡುತ್ತಿದ್ದಂತಹ ಅವನ ದೊರೆತನ ಈಗಾಗಲೇ ಅಂತ್ಯವಾಗಿ ನಮ್ಮೆಲ್ಲರ ಮೇಲೆ ದೊರೆತನ ಮಾಡುತ್ತಿದ್ದಂತಹ, ನಮ್ಮೆಲ್ಲರ ಮೇಲೆ ಸದಾ ಪದೇ ಪದೇ ಆಕ್ರಮಣ ಮಾಡುತ್ತಿದ್ದಂತಹ ದಾಳಿಖೋರನಾಗಿರುವಂತಹ ಆ ಶತ್ರುವಿನ ಮೇಲೆ ಅಧಿಕಾರ ಚಲಾಯಿಸುವಂತಹ, ದೊರೆತನ ಮಾಡುವಂತಹ ಆ ದಿನ ಪುನರುತ್ಥಾನ ದಿನದಿಂದಲೇ ಆರಂಭವಾಗಿದೆ. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್. ಅರ್ಥ ಆಗ್ತಿದೆಯಾ ಪ್ರಿಯರೇ? ಇದುವರೆಗೂ ನಮ್ಮ ಮೇಲೆ ದೊರೆತನ ಮಾಡುತ್ತಿದ್ದಂತಹ ಆ ಶತ್ರುವಿನ ಆ ವಿರೋಧಿಯ ದೊರೆತನ ಅಂತ್ಯವಾಗಿ, ಅದು ನಾಶವಾಗಿ, ಅವನ ಮೇಲೆ ದೊರೆತನ ಮಾಡುವಂತಹ ಆ ಅಧಿಕಾರ ಮತ್ತು ಶಕ್ತಿಯನ್ನು ಪಡೆದುಕೊಂಡು ಆ ದೊರೆತನ ಮಾಡುವಂತಹ ದಿನ ಈಗಾಗಲೇ ಆರಂಭವಾಗಿದೆ. ಹಾಲೆಲೂಯ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್, ನಿಮ್ಮಲ್ಲಿ ಯಾರು ಕೂಡ ವಿಕ್ಟಿಮ್ ಅಲ್ಲ, ನೀವೆಲ್ಲರೂ ಕೂಡ ವಿಕ್ಟರ್ ಆಗಿದ್ದೀರಿ.
ಹಲೋ, ಅದರರ್ಥ ನೀವು ಯಾವ ಕಾರಣಕ್ಕೂ ಇನ್ನು ಮುಂದೆ ಬಾಧಿತರಲ್ಲ, ಬದಲಾಗಿ ನೀವು ವಿಜೇತರಾಗಿದ್ದೀರಿ. ಹಲೋ ಹಲೋ ನನ್ನ ಪ್ರಿಯ ಸಹೋದರ ಸಹೋದರಿ, ನಾನು ನಿಮ್ಗೆ ಹೇಳ್ತಿದ್ದೇನೆ, ನೀವು ಬಾಧಿತರಲ್ಲ, ವಿಕ್ಟಿಮ್ಗಳಲ್ಲ, ಬದಲಾಗಿ ನೀವು ಈಗಾಗಲೇ ವಿಕ್ಟರ್ಗಳಾಗಿದ್ದೀರಿ, ವಿಜೇತರಾಗಿದ್ದೀರಿ. ಹಾಲೆಲ್ಲೂಯ. ಎಲ್ಲರೂ ಹೇಳಿ ಪ್ರಿಯರ ಬಾಯಿ ತೆಗೆದು, ನಾನು ಇನ್ನು ಮುಂದೆ ಬಾಧಿತನಲ್ಲ, ನಾನು ಕ್ರಿಸ್ತನಲ್ಲಿ ವಿಜೇತನಾಗಿದ್ದೇನೆ. ಹಾಲೆಲ್ಲೂಯ. ಗ್ಲೋರಿ ಗ್ಲೋರಿ. ಥ್ಯಾಂಕ್ ಯು ಜೀಸಸ್. ನಿಮ್ಮ ಪರಿಸ್ಥಿತಿಗಳೇನಾಗಿರ್ಬೋದು ಪ್ರಿಯರೇ, ನಿಮ್ಮ ಪ್ರೀತಿ ಪಾತ್ರಗಳು ಹೇಳ್ತಾ ಇರ್ಬೋದು, ಈ ಪರಿಸ್ಥಿತಿನ ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಿನಗೆ ಯಾರು ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಈ ರೋಗದ ರಿಪೋರ್ಟ್ ಚೇಂಜ್ ಆಗೋದಿಲ್ಲ, ಈ ಸಾಲದ ಹೊರೆಯಿಂದ ಹೊರ ಬರಲಿಕ್ಕೆ ಸಾಧ್ಯ ಇಲ್ಲ, ನಿನ್ನ ಸ್ವಭಾವ ಚೇಂಜ್ ಆಗಲಿಕ್ಕೆ ಸಾಧ್ಯ ಇಲ್ಲ, ನಿನ್ನ ಮಕ್ಕಳ ಪರಿಸ್ಥಿತಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ, ನಿನ್ನ ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ, ನೀನು ಈ ದುಶ್ಚಟದಿಂದ ಹೊರ ಬರಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಯಾವುದೆಲ್ಲ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಎಂಬುದಾಗಿ ಹೇಳಿದ್ದಾರೋ, ಪ್ರೈಸ್ ಬಿಟಿ ಗಾಡ್, ನೀವು ಹೇಳ್ಬೇಕು ಪ್ರಿಯರೇ, ಥ್ಯಾಂಕ್ ಗಾಡ್, ನನಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಹಲೋ, ನನಗೆ ಅಸಾಧ್ಯವಾದ ಯಾವುದೂ ಇಲ್ಲ. ಯಾಕೆಂದರೆ ನಾನು ಒಬ್ಬನೇ ಇಲ್ಲ, ನನ್ನೊಂದಿಗೆ ನನ್ನ ಡ್ಯಾಡಿ ಇದ್ದಾರೆ. ನಾನು ನನ್ನ ತಂದೆಗೆ ಮಗು ಆಗಿರೋದ್ರಿಂದ, ತಂದೆ ಮತ್ತು ಮಗು ಒಟ್ಟಾಗಿ ಜೀವಿಸ್ತಾ ಇರೋದ್ರಿಂದ, ಮೈ ಗಾಡ್, ನನ್ನೊಂದಿಗೆ ಮುನ್ನಡೆತಿರುವಂತಹ ದೇವರಿಗೆ, ನನ್ನ ತಂದೆಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಅಂತ ಹೇಳಿದ್ಮೇಲೆ, ತಂದೆಯೊಂದಿಗೆ ಮುನ್ನಡೆಯುವಂಥ ನನಗೆ ನನ್ನ ಜೀವನದಲ್ಲಿ ಅಸಾಧ್ಯವಾದದ್ದು ಕೂಡ ಯಾವುದೂ ಇಲ್ಲ, ಎಲ್ಲವೂ ನನಗೆ ಸಾಧ್ಯ. ಪ್ರೈಸ್ ಗಾಡ್. ಅಲೋ, ಅರ್ಥ ಆಗ್ತದೆಯಾ? ಪ್ರೈಸ್ ಗಾಡ್. ಹಾಲೆಲ್ಲೂಯ. ಥ್ಯಾಂಕ್ ಯು ಜೀಸಸ್. ಪ್ರೈಸು ಜೀಸಸ್. ಹಾಲೆಲ್ಲೂಯ. ಅದಕ್ಕೋಸ್ಕರ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ರಾತ್ರಿ ನಿಮ್ಮೆಲ್ಲರಿಗೂ ಒಂದು 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 ಮುಖ್ಯವಾದ ವಿಷಯವನ್ನು ನಿಮಗೆ ಮನದಟ್ಟು ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದಾನೆ. ಏನು ಗೊತ್ತಾ? ನೀವು ಯಾವ ಕಾರಣಕ್ಕೂ ವಿಕ್ಟಿಮ್ ಮೈಂಡ್ಸೆಟ್ಟನ್ನು ಹೊಂದ್ಕೊಳ್ಬೇಡಿ, ಬಾಧಿತರ ಮನಸ್ಥಿತಿಯನ್ನು ಹೊಂದ್ಕೊಳ್ಬೇಡಿ. ಈವನ್ ಲಕ್ಷಾಂತರ ರೂಪಾಯಿ ಸಾಲ ಇರ್ಬೋದು, ಪ್ರೈಸ್ ಬಿಟ್ಟು ಗಾಡ್, ಆ ಸಾಲದ ಬಾಧೆಯಲ್ಲಿ ನೀವು ಜೀವಿಸಬಾರ್ದು. ಹಲೋ, ಓ ಥ್ಯಾಂಕ್ ಯು ಜೀಸಸ್. ಅದಕ್ಕಾಗಿ ವಿಕ್ಟಿಮ್ ಮೈಂಡ್ಸೆಟ್ನಿಂದ ಹೊರಡ ಬರಲಿಕ್ಕಾಗಿ ದೇವರು ಇವತ್ತು ಬಯಸ್ತಾ ಇದ್ದಾರೆ. ಪರಿಸ್ಥಿತಿಯನ್ನು ದೂಷಿಸುವಂಥ ಮನಸ್ಥಿತಿಯನ್ನಾಗಲಿ, ನಿಮ್ಮ ಪೋಷಕರನ್ನು ದೂಷಿಸುವ ಮನಸ್ಥಿತಿಯನ್ನಾಗಲಿ, ನಿಮ್ಮ ಕುಟುಂಬದ ಹಿನ್ನೆಲೆಯನ್ನು ದೂಷಿಸುವ ಮನಸ್ಥಿತಿಯನ್ನಾಗಲಿ, ಅಥವಾ ಸರ್ಕಾರವನ್ನು ದೂಷಿಸುವಂಥ ಮನಸ್ಥಿತಿಯನ್ನಾಗಲಿ, ಅಥವಾ ರಾಷ್ಟ್ರವನ್ನು ದೂಷಿಸುವಂಥ ಮನಸ್ಥಿತಿಯನ್ನಾಗಲಿ, ಅಥವಾ ರಾಜಕೀಯ ವ್ಯಕ್ತಿಗಳನ್ನು ದೂಷಿಸುವ ಮನಸ್ಥಿತಿಯನ್ನಾಗಲಿ ಎಂದಿಗೂ ಹೊಂದಿಕೊಳ್ಬೇಡಿ. ಅದು ನಿಮಗೆ ತರವಲ್ಲ. ಹಲೋ, ಅನೇಕ ಸಂದರ್ಭದಲ್ಲಿ ನಾವು ಪರಿಸ್ಥಿತಿ ದೂಷಿಸ್ತೇವೆ. ಅಯ್ಯೋ, ಅದೊಂದು ಪರಿಸ್ಥಿತಿ ಬಂದು ನನ್ನ ಜೀವನ ಹಾಳು ಮಾಡಾಕ್ಬಿಡ್ತು, ನಮ್ಮ ದಾಂಪತ್ಯ ಜೀವನ ಹಾಳು ಮಾಡಾಕ್ಬಿಡ್ತು. ನೋ. ಅಥವಾ ನಾನು ಈ ಕುಟುಂಬದಲ್ಲಿ ಹುಟ್ಟುಬಿಟ್ನಲ್ಲ, ಇಂಥ ಬಡತನದ ಕುಟುಂಬದಲ್ಲಿ ಹುಟ್ಟುಬಿಟ್ನಲ್ಲ, ನಾನು ಯಾತಕ್ಕೋಸ್ಕರ ಇಂಥ ಕುಡುಕ ತಂದೆ ತಾಯಿಗಳಿಗೆ ನನ್ನ ಮಗನಾಗಿ ಹುಟ್ಟುಬಿಟ್ನೋ, ಮಗಳಾಗಿ ಹುಟ್ಟುಬಿಟ್ನೋ, ನನ್ನ ಜೀವನ ಹಾಳಾಗೋಯ್ತು. ಇಂಥ ಕುಡುಕನ ಗಂಡನ ಕಟ್ಕೊಂಡಿಗಾಗಿ ನನ್ನ ಜೀವನ ಹಾಳಾಗೋಯ್ತು, ಇಂಥವಳನ್ನ ಕಟ್ಕೊಂಡಿದ್ದರಿಂದ ನನ್ನ ಜೀವನ ಹಾಳಾಗೋಯ್ತು, ಇಂಥ ಮಕ್ಕಳು ನನಗೆ ಹುಟ್ಟಿದ್ರಿಂದ ನನ್ನ ಗೌರವ ಘನತೆ ಎಲ್ಲ ಹಾಳಾಗೋಯ್ತು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನನ್ನ ಕುಟುಂಬಕ್ಕೆ ಒಳ್ಳೆ ಬ್ಯಾಕ್ಗ್ರೌಂಡ್ ಇಲ್ಲ, ಒಳ್ಳೆ ಹಣಕಾಸಿನ ಒಂದು ಆರ್ಥಿಕ ವ್ಯವಸ್ಥೆ ಹಿನ್ನೆಲೆ ಇಲ್ಲ. ಪ್ರಿಯರೇ, ಈ ರೀತಿ ಎಲ್ಲವನ್ನು ದೂಷಿಸುವಂಥ ಮನಸ್ಥಿತಿಯನ್ನು ತೆಗೆದುಹಾಕಿ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್. ಒಂದು ಗುಡ್ ನ್ಯೂಸ್ ಏನು ಗೊತ್ತಾ? ನಿಮಗೆ ಯಾವ ಕಾರಣಕ್ಕೂ ಯಾವ ಹಿನ್ನೆಲೆಯೂ ಕೂಡ ಈಗಿಲ್ಲ. ರಿಖದಿಬ್ಬ ಶಿಖರಿಂದಲಬ. ನಾನು ಕೂಡ ಪ್ರಿಯರೇ 22 ವರ್ಷಗಳಿಂದ ಇದೇ ಥರ ದೂಷಣೆ ಮಾಡ್ತಾ ಇದ್ದೆ. ದೇವರು ಯಾತಕ್ಕಾಗಿ ನಾನು ಈ ಕುಟುಂಬದಲ್ಲಿ ಹುಟ್ಟಿಸ್ಬೇಕಾಗಿತ್ತು? ಬಡತನದ ಕುಟುಂಬ, ಕಿತ್ತು ತಿನ್ನುವಂಥ ಬಡತನದ ಕುಟುಂಬ, ಯಾತಕ್ಕಾಗಿ ದೇವರನ್ನು ಸೃಷ್ಟಿ ಮಾಡಬೇಕಾಗಿತ್ತು? ಒಂದು ಯಾವ ಏರಿಯಾದಲ್ಲೂ ಕೂಡ ನನ್ನ ಬಗ್ಗೆ ಆಗಲಿ, ನನ್ನ ಕುಟುಂಬದ ಬಗ್ಗೆ ಒಂದು ಸಣ್ಣ ಬೆಳಕು ಕೂಡ ಇಲ್ಲ. ಯಾತಕ್ಕಾದರೂ ಭೂಮಿ ಮೇಲೆ ಭಾರವಾಗಿ ಹುಟ್ಟಿದೆವೋ? ಕುಟುಂಬದಲ್ಲಿ ಪ್ರೈಸ್ ಗಾಡ್, ತಂದೆ ತಾಯಿಗಳ ಮಧ್ಯದಲ್ಲಿ ಏನಾದರೂ ನೆಮ್ಮದಿ ಇದೆಯಾ? ಇಲ್ಲ, ಡೈಲಿ ಜಗಳ. ಅಪ್ಪ ಕುಡ್ಕೊಂಬಂದು ಒಡಿ, ಡೈಲಿ ಜಗಳ, ಕಿತ್ತು ತಿನ್ನುವಂಥ ಬಡತನ. ನನ್ನ ಪ್ರಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಟ್ಟು ಗಾಡ್, ಈವನ್ 8ನೇ ತರಗತಿಯಲ್ಲಿ ನನ್ನನ್ನು ಶಾಲೆಯಿಂದ ಬಿಡಿಸಿ ನನ್ನನ್ನು ಕೂಡ ಗಾರೆ ಕೆಲಸಕ್ಕೆ ಹಾಕಲಿಕ್ಕಾಗಿ, ಥ್ಯಾಂಕ್ ಗಾಡ್, ನನ್ನ ತಾಯಿ ಜಸ್ಟ್ ಹೈಸ್ಕೂಲಲ್ಲಿ ಬಂದು ಜಸ್ಟ್ ಟಿ ಸಿಯನ್ನು ಕೇಳಿದ್ರಿ HM ಹತ್ರ. ಬಟ್ ಪ್ರೈಸ್ ಗಾಡ್, ದೇವರ ಕೃಪೆ, ಪ್ರೈಸ್ ಗಾಡ್, ಜಸ್ಟ್ ಟಿ ಸಿ ಕೊಡುವಂತಹ ಹೆಡ್ ಮಾಸ್ಟರು ಅವ್ರು ಹೇಳಿದ್ದು, ಏನು ಟಿ ಸಿ ಸಿಗ್ನೇಚರ್ ಮಾಡಬೇಕಾಗಿತ್ತು. ಆ HM ಆಗಿರುವಂಥ ಹೆಡ್ ಮಾಸ್ಟರ್ ಹೇಳಿದ್ದು, ಇಲ್ಲ ಟಿ ಸಿ ಕೊಡೋದಿಲ್ಲ, ಬದಲಾಗಿ ನಿಮ್ಮ ಕೈಯಿಂದ ಓದಿಸೋಕ್ಕೆ ಸಾಧ್ಯ ಇಲ್ಲಲ್ವಾ, ಬದಲಾಗಿ ನಾನೇ ನಿಮ್ಮ ಮಗನ ಓದಿಸ್ತೇನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ನಾನು ನೋಡೋಕೆ ಹೋದರೆ ದೇವರು ಈವನ್ ತೆರೆಮರೆಯ ಹಿಂದೆ, ಈವನ್ ನಾನು ದೇವರನ್ನ ಅರಿತುಕೊಳ್ಳದೆ ಹೋಗಿದ್ರು ಕೂಡ, ಜೀವಂತ ದೇವರನ್ನ ಅರಿತುಕೊಳ್ಳದೆ ಹೋದರೂ ಕೂಡ, ಜೀವಂತ ದೇವರು ಅಂತ ಮರಣಕರ ಪರಿಸ್ಥಿತಿಯಲ್ಲಿ ತೆರೆಮರೆಯಲ್ಲಿ ಜೀವದ ಕಾರ್ಯಗಳು ಮಾಡ್ಕೊಂಡೇ ಬಂದಿದ್ದಾರೆ. ಹಾಲೆಲ್ಲೂಯ. ನನ್ನ ಜೀವನದಲ್ಲಿ ಮಾತ್ರ ಪ್ರಿಯರೇ, ನಿಮ್ಮ ಜೀವನದ ಪುಟಗಳನ್ನು ಹಿಂತಿರುಗಿಸಿ ನೋಡಿ.
ನಿಮ್ಮ ಜೀವನದಲ್ಲೂ ಕೂಡ ಅದೇ ಕಾರ್ಯವನ್ನು ಮಾಡಿದ್ದಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅದಕ್ಕೆ ಪ್ರಿಯರ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್. ನಾನೇನು ಹೇಳ್ತೇನೆ ಅಂತಂದರೆ, ಈವನ್ ಥ್ಯಾಂಕ್ ಗಾಡ್ ಅಂತ ಈವನ್ ಒಂದು 4 ಜನರು ಮಧ್ಯದಲ್ಲಿ ಕುಳಿತುಕೊಂಡು ಒಂದು ಒಳ್ಳೆಯದನ್ನು ಮಾತಾಡುವಾಗ ಅದರ ಮಧ್ಯದಲ್ಲಿ ಆ ಒಳ್ಳೆಯದನ್ನು ಸ್ವೀಕರಿಸ್ಕೊಳ್ಳಿಕ್ಕೆ ನನ್ನ ಮನಸ್ಥಿತಿ ಇರಲಿಲ್ಲ. ಯಾವುದ್ರ ಮದುವೆ ಫಂಕ್ಷನ್ಗೆ ಹೋದರೆ ಅವ್ರ ಆಡಂಬರ ನೋಡಿ ಜಸ್ಟ್ ಒಂದು 5 ನಿಮಿಷ 10 ನಿಮಿಷ ಇರ್ತಲಿಲ್ಲ, ಅಲ್ಲಿ ಎದ್ದು ಬಂದುಬಿಡ್ತದೆ. ದೇವ್ರು ನೋಡಿ ಇವ್ರಿಗೆಲ್ಲ ಎಷ್ಟು ದುಡ್ಡು ಕೊಟ್ಟಿದ್ದಾರೆ, ಎಷ್ಟು ಖರ್ಚು ಮಾಡಿ ಮದುವೆ ಮಾಡ್ತಾಯಿದ್ದಾರೆ, ನಮಗೆ ನೋಡ್ರೆ ಊಟಕ್ಕೆ ಗತಿ ಇಲ್ವಲ್ಲ ಅಂಥ ರೀತಿಯ ಎಲ್ಲದರಲ್ಲೂ ಕೂಡ ದೂಷಣೆ ಮಾಡುವಂಥದ್ದು. ನಮ್ಮಲ್ಲೂ ಕೂಡ ಕೆಲವರು ಅದೇ ಥರ ಅಲ್ಲ, ಸಡನ್ನಾಗಿ ಗಾಡಿ ಫಾಸ್ಟಾಗಿ ಓಡಿಸೋ ಮಧ್ಯದಲ್ಲಿ ಒಂದು ಹಂಪ್ಸ್ ಬಂದು ದಡ್ ಅಂತ ಹೊಡೆದ್ರೆ ಸಾಕು, ಏನು ಮರ ಇದು, ಏನು ಗೌರ್ಮೆಂಟ್ ಇದು. ರಸ್ತೆಯ ಡುಬ್ಬಕ್ಕಾಗಿ ನಾವು ಸರಿಯಾಗಿ ನೋಡ್ಕೊಂಡು ಹೋಗ್ತಾ ಇಲ್ಲ, ಆದರೂ ಕೂಡ ಅದಕ್ಕೆ ಬೇರೆ ದೂಷಣೆ ಮಾಡುವಂಥದ್ದು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪರಿಸ್ಥಿತಿಯನ್ನಾಗಲಿ ಅಥವಾ ಯಾವುದೇ ವಿಷಯನಾಗಲಿ ದೂಷಿಸುವಂಥ ಮನಸ್ಥಿತಿ ಅದು ದೂಷಣೆ ಕಾರಣ ಆಗಿರುವ ಸೈತನಿಂದ ಬಂದಿರುವಂಥದ್ದು. ಬಟ್ ಪ್ರೈಸ್ ಗಾಡ್, ನಾವು ದೋಷಾರೋಪಣೆ ಮಾಡುತ್ತಿದ್ದಂತಹ ದೂಷಣೆ ಕಾರಣ ಆಗಿರುವ ಸೈತನ ಅಧೀನದಿಂದ ನಾವು ಈಗಾಗಲೇ ಬಿಡುಗಡೆ ಹೊಂದಿ ಕ್ರಿಸ್ತನಲ್ಲಿ ತಂದೆಗೆ ನಾವೆಲ್ಲರೂ ಕೂಡ ನೀತಿವಂತ ಮಕ್ಕಳಾಗಿದ್ದೇವೆ. ಅದಕ್ಕೆ ಪ್ರಿಯರೇ ಬೈಬಲ್ ಹೇಳ್ತದೆ, ಯಾರೆಲ್ಲ ಕ್ರಿಸ್ತ ಯೇಸುವಿನಲ್ಲಿ ಒಂದಾಗಿದ್ದೀರಿ ನೀವು ನೂತನ ಜೀವಿಗಳಾಗಿದ್ದೀರಿ. ಹಳೆಯದು ಯಾವುದೂ ಇಲ್ಲ ನಿಮ್ಮ ಜೀವನದಲ್ಲಿ, ಇಷ್ಟನೇ ಇಲ್ಲ. ಹಲೋ, ನಿಮಗೆ ಯಾವುದೇ ಕಾರಣಕ್ಕೂ ಇಷ್ಟನೇ ಇಲ್ಲ. ನೀವು ಈಗ ತಂದೆಯ ಮನೆಗೆ ಬಾಧ್ಯಸ್ಥರಾಗಿರುವ, ತಂದೆಯಿಂದ ಹುಟ್ಟಿರುವಂತಹ, ಯಾವುದೇ ಲೋಕದ ಪಾಪದ ಕಲೆನೇ ಅಂಟಿಕೊಳ್ಳದಿರುವಂತಹ, ಕಲೆ ಇಲ್ಲದಿರುವಂತಹ, ನೀತಿವಂತ ದೇವರ ಸ್ವಭಾವವನ್ನು ಹೊಂದಿರುವಂತಹ ದೇವರ ಮಗುವಾಗಿ ಹುಟ್ಟಿದವರಾಗಿದ್ದೀರಿ. ಹಾಲೆಲೂಯ, ಓ ಮೈ ಗಾಡ್, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಅರ್ಥ ಆಗ್ತಿದೆಯಾ ಪ್ರಿಯರೇ? ನಾನು ಏನು ಹೇಳ್ತೇನೆ ಅಂತಂದರೆ, ನೀವು ಯಾವುದೇ ಪರಿಸ್ಥಿತಿಲಿರಲಿ ಪ್ರಿಯರೇ, ಅಥವಾ ನೀವು ಯಾವುದೇ ಸಂದಿಗ್ಧ ಸ್ಥಾನದಲ್ಲಿರಲಿ, ಸಂದಿಗ್ಧ ಪರಿಸ್ಥಿತಿಲಿರಲಿ, ನೀವು ಎಲ್ಲೇ ಇರಲಿ ಅಥವಾ ಹೇಗೆ ಇರಲಿ, ಗುಡ್ ನ್ಯೂಸ್ ಏನು ಗೊತ್ತಾ? ಥ್ಯಾಂಕ್ ಗಾಡ್, ನೀವು ಕ್ರಿಸ್ತನಲ್ಲಿ ತಂದೆಗೆ ಮಗುವಾಗಿರೋದ್ರಿಂದ ತಂದೆ ದೇವರು ನಿಮ್ಮೊಂದಿಗಿದ್ದಾರೆ. ಅವರು ಪ್ರಿಯರೇ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್. ಈವನ್ ಅಂಥ ಕಠಿಣವಾದಂಥ ಪರಿಸ್ಥಿತಿಯ ಮಧ್ಯದಲ್ಲೂ ಕೂಡ, ಅಂಥ ಇಕ್ಕಟ್ಟಿನ ಪರಿಸ್ಥಿತಿಯ ಮಧ್ಯದಲ್ಲೂ ಕೂಡ, ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಯ ಮಧ್ಯದಲ್ಲೂ ಕೂಡ ನಿಮ್ಮನ್ನು ಹೇಗೆ ಮುನ್ನಡೆಸಬೇಕೆಂಬುದನ್ನು ಅವರು ಚೆನ್ನಾಗಿ ಬಲ್ಲವರಾಗಿದ್ದಾರೆ. ಅವರು ನಿಮ್ಮನ್ನು ಕೈ ಬಿಡೋದಿಲ್ಲ ಪ್ರಿಯರೇ. ಯಾಕೆಂದರೆ ಅವರೇ ನಮಗೋಸ್ಕರ ಪ್ರಿಯರೇ ಈಗಾಗಲೇ ಥ್ಯಾಂಕ್ ಗಾಡ್ ಒಂದು ನಿರ್ದಿಷ್ಟವಾದ ಗುರಿಯನ್ನು, ನಿರ್ದಿಷ್ಟವಾದ ಯೋಜನೆಯನ್ನು, ನಿರ್ದಿಷ್ಟವಾದ ಉದ್ದೇಶವನ್ನು ನಮ್ಮೆಲ್ಲರ ಬಗ್ಗೆ ಹಾಕ್ಕೊಂಡಿದ್ದಾರೆ. ಆ ಗುರಿಯನ್ನು ನಾವೆಲ್ಲರೂ ಕೂಡ ತಲುಪಬೇಕಾಗಿದೆ. ಇವತ್ತು ಯಾವ ಸಂದಿಗ್ಧ ಪರಿಸ್ಥಿತಿಲಿದ್ದೀರಿ, ಆ ಪರಿಸ್ಥಿತಿಯ ಮಧ್ಯದಲ್ಲೇ ನಿಮ್ಮ ಕತೆ ಮುಗಿದೋಗ್ಬಿಟ್ರೆ, ಈವನ್ ನಿಮ್ಮ ಕುಟುಂಬಕ್ಕೆ ಸ್ವಲ್ಪ ದಿನ ಕಣ್ಣೀರು ಹಾಕ್ಬೋದು ಅಷ್ಟೇ. ಅವರು ನಿಮ್ಮ ಕತೆ ಮುಗಿದೋಗ್ಬಿಟ್ರೆ ನಿಮ್ಮ ಮನೆಯವರು ಸ್ವಲ್ಪ ದಿನ ಕಣ್ಣೀರು ಹಾಕ್ಬೋದು, ಆಮೇಲೆ ವಾತಾವರಣ ತಕ್ಕಂತೆ ಹೊಂದಾಣಿಕೆ ಆಗ್ತಾರೆ. ಬಟ್ ಆದರೆ ಥ್ಯಾಂಕ್ ಗಾಡ್, ನೀವು ಈಗ ಇರುವಂಥ ಪರಿಸ್ಥಿತಿಯ ಮಧ್ಯದಲ್ಲಿ ನೀವೇನಾದರೂ ನಷ್ಟಪಟ್ಟು ಹೋದರೆ, ನಿಮಗೇನಾದರೂ ಹೆಚ್ಚು ಕಡಿಮೆ ಆದರೆ ಪ್ರಿಯರೇ, ಎಲ್ರಿಗಿಂತ ದೊಡ್ಡ ಹಾನಿ ಆಗುವಂಥದ್ದು ನಿಮ್ಮ ತಂದೆಗೆ. ಯಾಕೊತ್ತಾ, ನಿಮ್ಮನ್ನು ಓ ಮೈ ಗಾಡ್ ತನ್ನ ಮಗುವನ್ನಾಗಿ ಮಾರ್ಪಡಿಸ್ಕೊಳ್ಳಿಕ್ಕಾಗಿ ತನ್ನ ಮಗನನ್ನೇ ಬಲಿ ಕೊಟ್ಟಿರುವಂತಹ ತಂದೆ ದೇವರು ಅಂತ ಅಮೂಲ್ಯವಾದ ತನ್ನ ಮಗನ ರಕ್ತವನ್ನು ಸುರಿಸಿ ನನ್ನನ್ನು ಮತ್ತು ನಿಮ್ಮನ್ನು ತನ್ನ ಮಗುವಾಗಿ ಮಾರ್ಪಡಿಸ್ಕೊಂಡಿದ್ದಾರೆ. ವಾವ್, ಹಾಲೆಲೂಯ. ಅದಕ್ಕೋಸ್ಕರ ನಿಮ್ಮ ಬಗ್ಗೆ ದೊಡ್ಡ ಯೋಜನೆ ಹಾಕ್ಕೊಂಡು, ನಿಮ್ಮ ಬಗ್ಗೆ ಒಂದು ನಿರ್ದಿಷ್ಟವಾದ ಯೋಜನೆಯನ್ನು ಹೊಂದಿ, ಆ ನಿರ್ದಿಷ್ಟವಾದ ಯೋಜನೆಯನ್ನು ಪರಿಪೂರ್ಣಗೊಳಿಸಲಿಕ್ಕಾಗಿ ಏನೆಲ್ಲ ಸಂಪನ್ಮೂಲಗಳು ಬೇಕಾಗಿದೆಯೋ ಪ್ರೈಸ್ ಬಿಟ್ಟು ಗಾಡ್, ಎಲ್ಲ ಸಂಪನ್ಮೂಲಕ್ಕಿಂತಲೂ ಮಿಗಿಲಾದಂಥ ಸಂಪನ್ಮೂಲ ಪವಿತ್ರಾತ್ಮರಾಗಿದ್ದಾರೆ. ಆ ಪವಿತ್ರಾತ್ಮರನ್ನು, ತನ್ನ ಆತ್ಮರನ್ನು ಡ್ಯಾಡಿ ನಿಮ್ಮೊಳಗಡೆ ನೆಲೆಗೊಳಿಸಿದ್ದಾರೆ. ಕಾರಣ ಒಂದೇ ಒಂದು, ತಂದೆಯ ಯೋಜನೆ ಅರಿತುಕೊಂಡು, ತಂದೆಯ ಯೋಜನೆಯನ್ನು ಪವಿತ್ರಾತ್ಮರ ಪ್ರೇರಣೆಗೆ ಅನುಗುಣವಾಗಿ ಥ್ಯಾಂಕ್ ಗಾಡ್ ಹಿಂಬಾಲಿಸಿಕೊಂಡು ಆ ಗುರಿಯನ್ನು ತಲುಪಬೇಕೆಂಬುದಾಗಿಯೇ ತನ್ನನ್ನೇ ನಿಮ್ಮೊಳಗಡೆ ನೆಲೆಗೊಳಿಸ್ಕೊಂಡಿರುವಾಗ, ಈಗ ಬಂದಿರುವಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಂದು ವೇಳೆ ನೀವು ನಷ್ಟಪಟ್ಟು ಹೋದರೆ ಡ್ಯಾಡಿಗೆ ನಷ್ಟ ಆಗ್ತದೆ. ಅದಕ್ಕೋಸ್ಕರ ಪ್ರಿಯರೇ, ಯಾವ ಪರಿಸ್ಥಿತಿನೇ ಇರಲಿ, ಆ ಪರಿಸ್ಥಿತಿ ನೋಡಿ ಹೇಳಿ, ಪರಿಸ್ಥಿತಿ ಹೇಳ್ತಾ ಇರ್ಬೋದು, ಆ ಪರಿಸ್ಥಿತಿನ ಉಪಯೋಗಿಸಿಕೊಂಡು ಜನರ ಮೂಲಕ ನುಡಿತಾ ಇರ್ಬೋದು, ನೀನು ಇದನ್ನು ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನೀವು ಹೇಳಿ, ಹೇ ಖಂಡಿತವಾಗಿಯೂ ನಾನು ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ, ಬಟ್ ನನ್ನೊಂದಿಗೆ ಯಾರಿದ್ದಾರೆ ಗೊತ್ತಾ, ನಾನು ಎಂದಿಗೂ ಕೈ ಬಿಡದಿರುವಂಥ ತಂದೆ ಆಗಿದ್ದಾರೆ. ಅವರು ಈ ಒಂದು ಪರಿಹರಿಸಲಾಗದಂತಹ ಈ ಲೋಕದಲ್ಲಿ ಯಾವುದೇ ವ್ಯಕ್ತಿಗಳಿಂದಲೂ ಪರಿಹರಿಸಲಾಗದಂಥ ಇದು ಸಮಸ್ಯೆಯಲ್ಲಿ ಬಿದ್ದೋಗಿರ್ಬೋದು. ಬಟ್ ಥ್ಯಾಂಕ್ ಗಾಡ್, ನನ್ನ ತಂದೆಯೇ ಇಂಥ ಪರಿಸ್ಥಿತಿ ಮಧ್ಯದಲ್ಲೂ ಕೂಡ ನನ್ನನ್ನು ಮುನ್ನಡೆಸಲಿಕ್ಕಾಗಿ, ಆ ಪರಿಸ್ಥಿತಿ ನನ್ನನ್ನು ಮೇಲೆತ್ತಲಿಕ್ಕಾಗಿ ನನ್ನ ತಂದೆಗೆ ಸಾವಿರಾರು ಮಾರ್ಗಗಳಿವೆ.
ಹಲೋ, ಸಾವಿರಾರು ಮಾರ್ಗಗಳಿವೆ. ಆ ಮಾರ್ಗಗಳು ಕಂಡು ಕೇಳರಿಯಂಥ ಮಾರ್ಗಗಳು, ನನ್ನ ಹೃದಯ ಇದುವರೆಗೂ ಗ್ರಹಿಸಿಕೊಂಡಿಲ್ಲದಂಥ ಮಾರ್ಗಗಳು, ಕಣ್ಣಾರೆ ಕಂಡಿಲ್ಲದ, ಕಿವಿಯಾರೆ ಕೇಳಿಲ್ಲದಂತಹ, ನನ್ನ ಮನಸ್ಸಿನಲ್ಲಿ ಆಲೋಚಿಸದೇ ಇರುವಂತಹ ಅಂಥ ಇನ್ನು ಎಷ್ಟೋ ಸಾವಿರಾರು ಮಾರ್ಗಗಳು ನನ್ನ ತಂದೆಗಿವೆ. ಅರ್ಥ ಆಗ್ತದೆಯಾ? ಇಲ್ಲ ಫಾಸ್ಟ್ ಆಗ್ತದೆಯಾ? ಓ ಪ್ರೈಸ್ ಗಾಡ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮೊಳಗಡೆ ಜೀವಿಸುವಂತಹ ಆ ಪವಿತ್ರಾತ್ಮರ ಪ್ರೇರಣೆಗೆ ಅನುಗುಣವಾಗಿ, ಆ ಪವಿತ್ರಾತ್ಮರ ನಡಿಗೆಯಲ್ಲಿ ನಾವು ಮುನ್ನಡೆಯುವಾಗ ಪ್ರಿಯರೇ, ಅವರು ಮುನ್ನಡೆಸುವಂಥ ಹಾದಿಯಲ್ಲಿ ಮುನ್ನಡೆಯುವಾಗ, ಪ್ರೈಸ್ ಬಿಟ್ಟು ಗಾಡ್, ಒಂದು ತಿಳ್ಕೊಳ್ಳೋ ಪ್ರಿಯರೇ, ಆ ಪವಿತ್ರಾತ್ಮರು ಥ್ಯಾಂಕ್ ಗಾಡ್ ನಮ್ಮನ್ನು ಸದಾಕಾಲ ವಿಜಯೋತ್ಸವದ ಹಾದಿಯಲ್ಲಿ ಮುನ್ನಡೆಸುವವರಾಗಿದ್ದಾರೆ. ಹಲೋ, ಶತ್ರು ನಮ್ಮನ್ನು ಸೋಲಿನ ಹಾದಿಯಲ್ಲಿ ಮುನ್ನಡೆಸ್ತಾ ಇದ್ದ, ಬಟ್ ಈಗ ಪ್ರೈಸ್ ಬಿಟ್ಟು ಗಾಡ್ ನಮ್ಮಲ್ಲಿರುವಂತಹ ಪವಿತ್ರಾತ್ಮರು ನಮ್ಮನ್ನು ಸದಾಕಾಲ, ಈವನ್ ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಥ್ಯಾಂಕ್ ಗಾಡ್ ಜಾಟ್ ಪವಿತ್ರಾತ್ಮರು ಮುನ್ನಡೆಸುವಂತಹ ಆ ಹಾದಿಯಲ್ಲಿ ಮುನ್ನಡೆಯುವಾಗ, ಪ್ರೈಸ್ ಬಿಟ್ಟು ಗಾಡ್ ವಿಜಯೋತ್ಸವದ ಜೀವಿತದ ಹಾದಿಯಲ್ಲಿ ಪ್ರಿಯರೇ ನಿಮ್ಮನ್ನು ಮುನ್ನಡೆಸುವವರಾಗಿದ್ದಾರೆ. ಹಾಲೆಲ್ಲೂಯ. ಓ ಥ್ಯಾಂಕ್ ಯು ಜೀಸಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈವನ್ ಪ್ರಭು ಯೇಸು ನಾನು ಮೊದಲು ಹೇಳಿದ್ದೇನೆ, ನಮ್ಮ ಜೀವನದ ಕೇಂದ್ರ ಬಿಂದು. ಪ್ರಭು ಯೇಸು ಈ ಭೂಲೋಕದಲ್ಲಿ ನನ್ನಂತೆ ನಿಮ್ಮಂತೆ ಮನುಷ್ಯರಾಗಿ ಜೀವಿಸುವಾಗ, ಪ್ರೈಸ್ ಬಿಟ್ಟು ಗಾಡ್ ಈ ಭೂಲೋಕದಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಬೈಬಲ್ ನಾವು ಕೆಲವೊಂದು ಕಡೆಗಳಲ್ಲಿ ನೋಡ್ತೇವೆ, ಅನೇಕ ಸಂದರ್ಭಗಳಲ್ಲಿ ಪ್ರೈಸ್ ಬಿಟ್ಟು ಗಾಡ್ ಜನರ ಮಧ್ಯದಲ್ಲಿ ಅವರು ಇರುವಾಗಲೇ ಬೈಬಲ್ ಹೇಳ್ತದೆ, ಜನರು ಪ್ರಭು ಯೇಸುವನ್ನು ಕೊಂದು ಹಾಕ್ಲಿಕ್ಕಾಗಿ ಪ್ಲ್ಯಾನ್ ಹಾಕ್ಕೊಳ್ತಾ ಇದ್ರು ಎಂಬುದಾಗಿ. ಕರೆಕ್ಟಾ? ಫರಿಸಾಯರು, ಈವನ್ ಯಾಜಕರು, ಥ್ಯಾಂಕ್ ಗಾಡ್ ಎಲ್ಲರೂ ಕೂಡ ಹೇಗಾದರೂ ಮಾಡಿ ಪ್ರಭು ಯೇಸುವನ್ನು ಕೊಂದಾಕಬೇಕೆಂಬುದಾಗಿ ಜಸ್ಟ್ ಪ್ರಯತ್ನ ಪಡ್ತಾಯಿದ್ರು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈವನ್ ಅನೇಕ ಸಂದರ್ಭಗಳಲ್ಲಿ ಥ್ಯಾಂಕ್ ಗಾಡ್ ಎತ್ತರವಾದ ಸ್ಥಳದಿಂದ ಪ್ರಭು ಯೇಸುವನ್ನು ತಳ್ಳಿ ಅವರನ್ನು ಕೊಂದಾಕಬೇಕೆಂಬುದಾಗಿ ಪ್ರಯತ್ನ ಪಟ್ಟಿದ್ದು ಕೂಡ ಉಂಟು. ನಾವು ಬೈಬಲ್ ನೋಡ್ತೇವೆ. ಕರೆಕ್ಟಾ? ಆದರೆ ಬೈಬಲ್ ಹೇಳ್ತದೆ, ಪ್ರೈಸ್ ಬಿಟ್ಟು ಗಾಡ್ ಪ್ರಭು ಯೇಸು ತಪ್ಪಿಸಿಕೊಂಡ್ರು, ಯಾಕೆಂದರೆ ಅವರ ಗಳಿಗೆ ಇನ್ನೂ ಬಂದಿರಲಿಲ್ಲ. ಯಾರೆಲ್ಲ ಪ್ರಯತ್ನ ಪಡ್ತಾಯಿದ್ರು ಪ್ರಿಯರೇ, ಪ್ರೈಸ್ ಬಿಟ್ಟು ಗಾಡ್ ಅವ್ರು ಯಾರು ಕೂಡ ಗೊತ್ತಿಲ್ಲ ಥ್ಯಾಂಕ್ ಗಾಡ್ ಪ್ರಭು ಯೇಸುವಿನ ಗಳಿಗೆ ಇನ್ನೂ ಬಂದಿಲ್ಲ ಎಂಬುದಾಗಿ. ಪ್ರಭು ಯೇಸು ಎಲ್ಲಿ ಮರಣ ಹೊಂದಬೇಕೆಂಬುದಾಗಿ ಅವರು ಕೂಡ ಇನ್ನೂ ಗೊತ್ತಿರಲಿಲ್ಲ. ಬಟ್ ಪ್ರಭು ಯೇಸು ಚೆನ್ನಾಗಿ ಗೊತ್ತಿತ್ತು, ನನ್ನ ತಂದೆಯ ಅಪ್ಪಣೆ ಇಲ್ಲದೆ ನನ್ನ ಮೇಲೆ ಯಾರು ಕೂಡ ಕೈ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನನ್ನ ತಂದೆ ನನ್ನ ಮೇಲೆ ಕೈ ಹಾಕ್ಲಿಕ್ಕಾಗಿ ಯಾರಿಗಾದ್ರೂ ಅಪ್ಪಣೆ ಕೊಟ್ಟಿದ್ದಾರೆ ಅಂತಂದರೆ ಅದು ಯಾವ ಕಾರಣಕ್ಕೂ ನನಗೆ ಹಾನಿ ಮಾಡಲಿಕ್ಕಲ್ಲ, ಬದಲಾಗಿ ಅದರಿಂದ ದೊಡ್ಡ ಪ್ರಮೋಷನನ್ನು ಥ್ಯಾಂಕ್ ಗಾಡ್ ಹೊಂದ್ಕೊಳ್ಳಿಕ್ಕಾಗಿ. ಪ್ರಭು ಯೇಸು ಗೊತ್ತಿತ್ತು ಪ್ರಿಯರೇ, ಪ್ರೈಸ್ ಬಿಟ್ಟು ಗಾಡ್ ಅವರಿಗೆ ಗೊತ್ತಿತ್ತು. ಏನು ಗೊತ್ತಿತ್ತು? ನನ್ನ ಮರಣ ಶಿಲುಬೆ ಮೇಲೆ, ನನ್ನ ಮರಣ ಶಿಲುಬೆ ಮೇಲೆ. ಇನ್ ದ ಸೇಮ್ ವೇ ಥ್ಯಾಂಕ್ ಗಾಡ್ ಕ್ರಿಸ್ತನಲ್ಲಿರುವ ನಿಮ್ಮೆಲ್ಲರಿಗೂ ಒಂದು ವಿಷಯ ಗೊತ್ತಿರಬೇಕು, ನಿಮ್ಮ ಮರಣ ಸಮಸ್ಯೆಗಳ ಮಧ್ಯದಲ್ಲೆಲ್ಲ, ನಿಮ್ಮ ಮರಣ ರೋಗದಿಂದ ಬರುವಂಥ ಮರಣ ಅಲ್ಲ, ನೋ ಸಾರಿ, ಬದಲಾಗಿ ನಿಮ್ಮ ಮರಣ ಪ್ರೈಸ್ ಬಿಟ್ಟು ಗಾಡ್ ತಂದೆಯ ಯೋಜನೆಯನ್ನು ಪವಿತ್ರಾತ್ಮ ಮೂಲಕ ಅರಿತುಕೊಂಡು, ಪವಿತ್ರಾತ್ಮರು ಮುನ್ನಡೆಸುವಂಥ ಹಾದಿಯಲ್ಲಿ ಆ ಯೋಜನೆ ಹಿಂಬಾಲಿಸಿಕೊಂಡು, ತಂದೆಯ ಯೋಜನೆಯನ್ನು ಪರಿಪೂರ್ಣಗೊಳಿಸೋದ್ರ ಮೂಲಕ ತಂದೆಯು ನಿಮಗೋಸ್ಕರ ನಿಗದಿ ಮಾಡಿರುವಂಥ ಗುರಿಯನ್ನು ತಲುಪಿದ ಮೇಲೆ ಈ ಶರೀರದಿಂದ ಈ ಆತ್ಮ ತೆಗೆಯಲ್ಪಡ್ತದೆ, ಆಗ ಶರೀರ ಕುಸಿದು ಬೀಳ್ತದೆ. ಇದಾಗಿದೆ ಮರಣ. ಹಲೋ, ಹೋ ಮೈ ಗಾಡ್, ಇದು ನಿಮ್ಗೆ ಗೊತ್ತಿರಬೇಕು. ಮತ್ತೊಂದು ರೀತಿ ಹೇಳೋದಾದರೆ, ನಾನು ಚಿಕ್ಕದಾಗಿ ಹೇಳೋದಾದರೆ, ತಂದೆಯ ಯೋಜನೆಯನ್ನು ಪರಿಪೂರ್ಣಗೊಳಿಸ್ತದೆ. ಓ ಮೈ ಗಾಡ್, ನಿಮ್ಗೆ ಯಾವ ಕಾರಣ ಸಾವು ಬರಲಿಕ್ಕೆ ಸಾಧ್ಯ ಇಲ್ಲ. ನನ್ನ ನಾಮವನ್ನು ಅರಿತವರಾದ್ದರಿಂದ ನಿಮಗೆ ತೃಪ್ತಿಕರವಾದ ಆಯಸ್ಸನ್ನು ಕೊಟ್ಟು, ದೀರ್ಘಾಯಸ್ಸನ್ನು ಕೊಟ್ಟು ಸಂತೃಪ್ತಿಪಡಿಸ್ತಾನೆ. ಹಲೋ, ನಾವೆಲ್ಲರೂ ಅದನ್ನು ವಟ ಅಂತ ಹೇಳ್ಬಿಡ್ತೇವೆ. ಕೀರ್ತನೆ 91ನೇ ಅಧ್ಯಾಯವನ್ನು ವಟ ಅಂತ ಹೇಳ್ಬಿಡ್ತೇವೆ. ಕಡೆಯ ವಾಕ್ಯ ಏನು ಹೇಳ್ತದೆ? ನೀನು ನನ್ನ ನಾಮವನ್ನು ಅರಿತವನಾದ್ದರಿಂದ. ಯಾವ ನಾಮವನ್ನು? ಯೇಸುವಿನ ನಾಮವನ್ನು, ರಕ್ಷಕನ ನಾಮವನ್ನು ಅರಿತವಳಾದ್ದರಿಂದ ತೃಪ್ತಿಕರವಾದ ಆಯಸ್ಸನ್ನು ಕೊಟ್ಟು ಸಂತೃಪ್ತಿಪಡಿಸ್ತಾನೆ. ಯಾವುದ್ರೂ ತೃಪ್ತಿಪಡಲಿಕ್ಕೆ ಪ್ರಿಯರೇ? ತಂದೆಯ ಯೋಜನೆಯನ್ನು ಪರಿಪೂರ್ಣಗೊಳಿಸಲಿಕ್ಕಾಗಿ. ಪ್ರೈಸ್ ಗಾಡ್, ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾನೇನು ನಿಮ್ಗೆ ತಿಳಿಸ್ತಾ ಇದ್ದೇನೆ ಅಂತಂದರೆ, ಪ್ರೈಸ್ ಬಿಟ್ಟು ಗಾಡ್ ಅನೇಕ ಸಂದರ್ಭದಲ್ಲಿ ಪ್ರೈಸ್ ಬಿಟ್ಟು ಗಾಡ್ ನಾನಾ ವಿಧವಾದ ರೀತಿಯಲ್ಲಿ ಪ್ರಭು ಯೇಸುವನ್ನು ಕೊಂದು ಹಾಕ್ಲಿಕ್ಕಾಗಿ ಅನೇಕರು ಯೋಜನೆಗಳನ್ನು ಹಾಕ್ಕೊಂಡ್ರು ಕೂಡ ದೇವರು ಹಾಕಿಳ್ತದೆ, ಪ್ರಭು ಯೇಸು ಅಲ್ಲಿಂದ ತಪ್ಪಿಸ್ಕೊಂಡ್ರು. ಯಾಕೆಂದರೆ ಅವರ ಸಮಯ ಇನ್ನೂ ಬಂದಿರಲಿಲ್ಲ.
ಹಾಗಾಗಿ ನನ್ನ ಪ್ರಿಯ ಸಹೋದರ ಸಹೋದರಿ, ಜನರು ನಿಮಗೆ ವಿರೋಧವಾಗಿ ಯಾವುದೇ ರೀತಿಯ ಆಯುಧಗಳನ್ನು, ಯೋಜನೆಗಳನ್ನು ರೂಪಿಸಿಕೊಂಡರೂ ಕೂಡ ಪರವಾಗಿಲ್ಲ, ಯಾವುದೇ ಕುತಂತ್ರಗಳನ್ನು, ಯಾವುದೇ ಬಲೆಗಳನ್ನು ನಿಮಗೆ ವಿರುದ್ಧವಾಗಿ ಹೆಣಲಿಕ್ಕೆ ಪ್ರಯತ್ನ ಪಟ್ಟಿದ್ರೂ ಪರವಾಗಿಲ್ಲ. ಮೈ ಗಾಡ್, ಯಾರೇ ನಿಮಗೆ ವಿರುದ್ಧವಾಗಿ ಕೇಡನ್ನು ಮಾಡಲಿಕ್ಕಾಗಿ ಯೋಜನೆ ಹಾಕ್ಕೊಂಡಿದ್ರೂ ಪರವಾಗಿಲ್ಲ. ಈವನ್ ಆ ವ್ಯಕ್ತಿ ಎಲ್ಲ ಇನ್ಫ್ಲೂಯೆನ್ಸ್ನ ಹೊಂದಿರೋ ವ್ಯಕ್ತಿ ಆಗಿರ್ಬೋದು, ಬಟ್ ನಿಮಗೆ ಪ್ರೈಸ್ ಬಿಟ್ಟು ಗಾಡ್ ಬೇಡ ಮಾಡಿ ತೋರಿಸ್ತಾ ಇರ್ಬೋದು, ನಿನಗೆ ಸಪೋರ್ಟ್ ಮಾಡಲಿಕ್ಕೆ ಯಾರೂ ಇಲ್ಲ, ನಾನು ನಿನ್ನ ಕತೆ ಮುಗಿಸ್ತೀನಿ ಎಂಬುದಾಗಿ ನಾನಾ ವಿಧವಾದಂಥ ಬಲೆಗಳನ್ನು ಹೆಣಿತಾ ಇರ್ಬೋದು. ಮೈ ಗಾಡ್, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ಈವನ್ ಅವ್ರು ಯಾವುದೇ ರೀತಿಯ ಬಲೆಗಳನ್ನು ಹೆಣೆದಿದ್ರು ಕೂಡ, ಯಾವುದೇ ರೀತಿಯ ಮೈ ಗಾಡ್ ನಿಮ್ಮನ್ನು ಹಿಡಿಲಿಕ್ಕಾಗಿ ಈವನ್ ಹೊಂಚು ಹಾಕುವಂಥ ವ್ಯಕ್ತಿಗಳಾಗಿದ್ದರೂ ಕೂಡ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅವ್ರು ತಿಳ್ಕೊಂಡಿದ್ದಾರೆ ಇದರಿಂದ ತಪ್ಪಿಸ್ಕೊಳ್ಳಿಕ್ಕಾಗಿ ನಿಮ್ಗೆ ಯಾವುದೇ ಮಾರ್ಗ ಇಲ್ಲ ಎಂಬುದಾಗಿ. ಬಟ್ ಪ್ರೈಸ್ ಬಿಟ್ಟು ಗಾಡ್, ನಿಮ್ಮಲ್ಲಿ ನೆಲೆಗೊಂಡಿರುವಂತಹ ದೇವರ ಆತ್ಮರಿಗೆ ಪ್ರೈಸ್ ಬಿಟ್ಟು ಗಾಡ್ ಆ ಬಲೆಯನ್ನು ಅರಿದು ಪ್ರೈಸ್ ಬಿಟ್ಟು ಗಾಡ್ ಅಲ್ಲಿಂದ ನಿಮ್ಮನ್ನು ಹೊರ ಕರ್ಕೊಬರಲಿಕ್ಕಾಗಿ ಅನೇಕ ಮಾರ್ಗಗಳಿವೆ. ಹಾಲೆಲ್ಲೂಯ್ಯ. ಓಹೋ, ಥ್ಯಾಂಕ್ ಯು ಜೀಸಸ್. ಹಾಲೆಲ್ಲೂಯ್ಯ, ಥ್ಯಾಂಕ್ ಯು ಜೀಸಸ್. ಅರ್ಥ ಆಗ್ತದೆಯಾ? ಯಾವುದೇ ರೋಗ ಆಗಿರ್ಬೋದು ಪ್ರಿಯರೇ, ನಿಮ್ಮ ಮೇಲೆ ಅಧಿಕಾರ ಚಲಾಯಿಸಿ ಸಾಧ್ಯ ಇಲ್ಲ. ಯಾಕೊತ್ತಾ? ನಿಮ್ಮ ಶರೀರದ ಮೇಲೆ ದೊರೆತನ ಮಾಡುತ್ತಿರುವಂತಹ ಆ ಭಯಾನಕವಾದಂಥ ರೋಗಕ್ಕಿಂತಲೂ ಅತ್ಯದ್ಭುತವಾದಂತಹ ಪರಾಕ್ರಮಶಾಲಿಯಾದಂಥ ಹೆಚ್ಚಿನ ಶಕ್ತಿಯನ್ನು ನೀವು ಈಗಾಗಲೇ ನಿಮ್ಮ ಒಳಗಡೆ ಹೊಂದ್ಕೊಂಡಿದ್ದೀರಿ. ಹಲೋ, ಮತ್ತು ಹೇಳ್ತಾನೆ, ಈ ಲೋಕದಲ್ಲಿರುವ ನಿಮ್ಮ ಶರೀರದ ಮೇಲೆ ಅಧಿಕಾರ ಚಲಾಯಿಸ್ತಿರುವಂತಹ ರೋಗದ ದುರಾತ್ಮಕ್ಕಿಂತಲೂ ನಿಮ್ಮೊಳಗಡಿರುವಂತಹ ಥ್ಯಾಂಕ್ ಗಾಡ್ ಶಕ್ತಿಯು ತುಂಬ ಶ್ರೇಷ್ಠವಾದುದಾಗಿದೆ. ಹಾಗಾಗಿ ಯಾವ ರೋಗವು, ಯಾವುದು ಚರ್ಮದ ಅಲರ್ಜಿ ಆಗಲಿ, ಯಾವುದೇ ಕ್ಯಾನ್ಸರ್ ಆಗಲಿ, ಅದು ಯಾವುದೇ HIV ರೋಗವಾಗಲಿ, ಯಾವುದೇ ವೈರಸ್ಗಳಾಗಲಿ, ಅಥವಾ ಯಾವುದೇ ವಿಧವಾದ ಬ್ಯಾಕ್ಟೀರಿಯಾಗಳಾಗಲಿ ನಿಮ್ಮ ಮೇಲೆ ಯಾವುದೇ ದೊರೆತನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ಗಾಡ್. ಯಾಕೆಂದರೆ ಅವುಗಳೆಲ್ಲದಕ್ಕೇನು ಶಕ್ತಿ ಇದೆಯೋ ಅದಕ್ಕಿಂತಲೂ ಮಿಗಿಲಾದ ಶಕ್ತಿಯನ್ನು ನೀವೆಲ್ಲರೂ ಹೊಂದಿದವರಾಗಿದ್ದೀರಿ. ನಂಬಿದರೆ ಆಮೇಲೆ ಎಂಬುದು ಟೈಪ್ ಮಾಡಿ ಪ್ರಿಯರ. ಪ್ರೈಸ್ ಗಾಡ್. ಬಾಯ್ತಿ ಹೇಳ್ತಾ ಆಮೇಲೆ ಎಂಬುದಾಗಿ ಟೈಪ್ ಮಾಡಿ. ಹಾಲೆಲ್ಲೂಯ್ಯ, ಥ್ಯಾಂಕ್ ಯು ಜೀಸಸ್. ಹಾಲೆಲ್ಲೂಯ್ಯ, ಥ್ಯಾಂಕ್ ಯು ಜೀಸಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಸ್ಥಾನಮಾನ ಯಾವುದು ಗೊತ್ತಾ? ಪ್ರೈಸ್ ಗಾಡ್. ನೀವು ಯಾವುದೇ ಪರಿಸ್ಥಿತಿಯ ಮಧ್ಯದಲ್ಲಿದ್ದರೂ ಕೂಡ ಪ್ರೈಸ್ ಬಿಟ್ಟು ಗಾಡ್, ನಾನು ಹೇಳ್ತಾ ಇದ್ದೇನೆ, ನೀವು ಆ ಪರಿಸ್ಥಿತಿಯ ಅಧೀನದಲ್ಲಿ ಜೀವಿಸ್ತಾ ಇಲ್ಲ. ಬದಲಾಗಿ ನೀವು ಆ ಪರಿಸ್ಥಿತಿಯ ಮೇಲೆ ಅಧಿಪತ್ಯವನ್ನು, ದೊರೆತನವನ್ನು ಚಲಾಯಿಸುವಂಥ ಸ್ಥಾನದಲ್ಲಿದ್ದೀರಿ. ಅದಕ್ಕೆ ನಿಮ್ಗೆ ಗೊತ್ತಿರಬೇಕು ನೀವು ಯಾರಾಗಿದ್ದೀರಿ. ನೀವೇನೋ ದೇವ್ರ ಬಳಿಯಲ್ಲಿ ಹೋಗಿ ಪ್ರೈಸ್ ಬಿಟ್ಟು ಗಾಡ್, ಜೀಸಸ್ ನನಗೆ ಈ ರೋಗ ತಡ್ಕೊಳಕ್ಕಾಗ್ತಾಯಿಲ್ಲ, ಈ ರೋಗ ನನ್ನ ಚಿತ್ರಹಿಂಸೆ ಕೊಡ್ತಾ ಇದೆ, ಜೀಸಸ್ ನನಗೆ ಸಾಲದ ಹೊರೆಯನ್ನು ತಡ್ಕೊಳಕ್ಕಾಗ್ತಾಯಿಲ್ಲ, ಇದು ಡೈಲಿ ನನ್ನ ಸಮಾಧಾನ ಹಾಳು ಮಾಡ್ತಾ ಇದೆ, ಜೀಸಸ್ ನನ್ನ ಈ ದುಶ್ಚಟವನ್ನು ಹೊಂದಿರುವಂಥ ಈ ಪತಿಯ ಈ ಕಾಟವನ್ನು ತಡ್ಕೊಳಕ್ಕಾಗ್ತಲ್ಲ, ನನ್ನ ಮಕ್ಕಳಿಂದ ಆಗ್ತಿರುವಂಥ ನೋವನ್ನು ತಡ್ಕೊಳಕ್ಕಾಗ್ತಲ್ಲ, ಇವುಗಳು ನನ್ನ ಜೀವನ ಹಾಳು ಮಾಡಿಬಿಡ್ತದೆ, ನನ್ನ ಮೇಲೆ ದೊರೆತನ ಮಾಡ್ತದೆ, ನಮ್ಮ ನೆಮ್ಮದಿಯನ್ನು ಹಾಳು ಮಾಡಿಬಿಟ್ಟಿದೆ ಎಂಬುದಾಗಿ ಹೇಳುವಾಗ ಜೀಸಸ್ ಹೇಳ್ತಾರೆ, ಹೂ ಟೋಲ್ಡ್ ಯು ದಟ್? ಅದನ್ನು ಯಾರು ನಿನಗೆ ಹೇಳಿದ್ದು? ನಾನಂತ ಹೇಳ್ತಾಯಿಲ್ಲ, ನಾನು ಹೇಳ್ತಾನೆ, ನಾನು ನಿನಗೋಸ್ಕರ ಇವುಗಳೆಲ್ಲವನ್ನು ಜಯಿಸಿ ಪುನರುತ್ಥಾನದ ಶಕ್ತಿಯೊಂದಿಗೆ ನನಗೆ ಎದ್ದು ಬಂದಿರೋದ್ರಿಂದ ಪ್ರೈಸ್ ಬಿಟ್ಟು ಗಾಡ್, ನನ್ನಲ್ಲಿ ನೀನು ಇರೋದ್ರಿಂದ ನೀನು ಕೂಡ ಅದೇ ಪುನರುತ್ಥಾನ ಶಕ್ತಿನ ಹೊಂದಿರೋದ್ರಿಂದ ಮೈ ಗಾಡ್, ಅವುಗಳೆಲ್ಲವೂ ಹೊರಗಡೆಯಿಂದ ನಿನ್ನ ಮೇಲೆ ಏನು ಒತ್ತಡ ಇರ್ತಾ ಇದೆಯೋ, ಹೊರಗಿರುವಂತಹ ಈ ಲೋಕದಲ್ಲಿ ಇರುವಂತಹ ಆ ಸಮಸ್ಯೆಗಳಿರುವ ಶಕ್ತಿಗಿಂತ ನಿನ್ನ ಒಳಗಡಿರುವಂತಹ ನನ್ನ ಶಕ್ತಿಯು ತುಂಬ ಪವರ್ಫುಲ್ ಆಗಿರುವಂಥದ್ದು. ನೀನು ಅವುಗಳೆಲ್ಲದರ ಮೇಲೆ ಅಧಿಪತ್ಯವನ್ನು ಚಲಾಯಿಸುವಂಥ ಸ್ಥಾನದಲ್ಲಿದ್ದೀ. ಓ ಮೈ ಗಾಡ್, ಹಾಲೆಲ್ಲೂಯ್ಯ. ಅದಕ್ಕಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರ ಪ್ರೈಸ್ ಬಿಟ್ಟು ಗಾಡ್, ಈಸ್ಟರ್ ದಿನ ಪ್ರೈಸ್ ಗಾಡ್ ಪ್ರಿಯರೇ, ನೂತನ ಸೃಷ್ಟಿಯು ಆರಂಭದ ದಿನವಾಗಿದೆ. ನೂತನ ಸೃಷ್ಟಿಯು ಆರಂಭವಾದಂಥ ದಿನವಾಗಿದೆ. ನಮ್ಮ ಜಯದ ಆರಂಭದ ದಿನವಾಗಿದೆ. ರೋಗದ ಮೇಲಿನ ಜಯ, ಪ್ರೈಸ್ ಗಾಡ್, ಪಾಪದ ಮೇಲಿನ ಜಯ, ಮರಣದ ಮೇಲಿನ ಜಯ, ಈವನ್ ಬಡತನದ ಮೇಲಿನ ಜಯ, ಅಂಧಕಾರ ಶಕ್ತಿಯ ಮೇಲಿನ ಜಯ, ಶತ್ರುವಿನ ಮೇಲಿನ ಜಯ ಆರಂಭದ ದಿನವಾಗಿದೆ ಪುನರುತ್ಥಾನ ದಿನ. ಹಾಲೆಲ್ಲೂಯ್ಯ.
ವಿಜಯೋತ್ಸವ ಪ್ರೈಸ್ ಬಿಟ್ಟು ಗಾಡ್ ಆರಂಭದ ದಿನವಾಗಿದೆ ಪ್ರಿಯರೇ. ಏಕೆಂದರೆ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ನಿಮ್ಮ ಮೇಲೆ ಸರ್ವ ಆಯುಧಗಳನ್ನು ಉಪಯೋಗಿಸಿ. ಯಾವ ಆಯುಧಗಳನ್ನು? ಪಾಪ ಎಂಬ ಆಯುಧವನ್ನು, ಈವನ್ ಬಡತನ ಎಂಬ ಆಯುಧವನ್ನು, ರೋಗ ಎಂಬ ಆಯುಧವನ್ನು, ಶಾಪ ಎಂಬ ಆಯುಧವನ್ನು, ನರಕ ಎಂಬ ಆಯುಧವನ್ನು, ಭಯ, ಚಿಂತೆ, ಖಿನ್ನತೆಗಳು, ಈ ರೀತಿಯ ಆಯುಧಗಳನ್ನು ಉಪಯೋಗಿಸಿದಂತಹ ನಿಮ್ಮ ಮೇಲೆ ಆರೋಪ ಮಾಡುತ್ತಿದ್ದವನು, ನಿಮ್ಮ ಮೇಲೆ ದಾಳಿ ಮಾಡುತ್ತಿದ್ದವನು, ನಿಮ್ಮ ಶತ್ರು, ನಿಮ್ಮ ವಿರೋಧಿ, ನಾಶನಕಾರವಾಗಿರುವಂತಹ ಆ ಸೈತಾನನು ಈಗಾಗಲೇ ನಿರ್ಮೂಲನಾಗಿ, ನಿರಾಯುಧನಾಗಿ, ಈಗಾಗಲೇ ನಿಶಬ್ದನಾಗಿದ್ದಾನೆ. ಹಾಲೆಲೂಯ. ಈ ಎಲ್ಲ ಆಯುಧಗಳನ್ನು ಜಳಪಡಿಸುತ್ತಾ ನಿಮ್ಮ ಬಳಿ ಬರ್ತಾ ಇದ್ದ, ನನ್ನ ಬಳಿ ಬಂದು ಆಟ ಆಡಿಸ್ತಾ ಇದ್ದ. ಬಟ್ ಪ್ರೈಸ್ ಗಾಡ್, ಬೈಬಲ್ ಹೇಳ್ತದೆ, ಈಗ ಕ್ರಿಸ್ತ ಯೇಸು ತನ್ನ ಮರಣದಿಂದಲೇ ಅವನನ್ನು ನಿರಾಯುಧಗೊಳಿಸಿದ್ದಾರೆ. ಹೇ ಪ್ರೈಸ್ ಗಾಡ್, ಥ್ಯಾಂಕ್ ಯು ಜೀಸಸ್. ಹಲೋ, ಅರ್ಥ ಆಗ್ತದೆಯಾ? ನಿಮ್ಮ ಮೇಲೆ ಯಾರು ಆರೋಪ ಮಾಡ್ತಾ ಇದ್ನೋ ಅವನಿಗೆ ಬಂಧಿತನಾಗಿದ್ದಾನೆ. ಓ ಮೈ ಗಾಡ್. ನೀವೇನು ತಪ್ಪುಗಳು ಮಾಡಿದ್ರಿ, ನೀವೇನು ಪಾಪ ಮಾಡಿದ್ರಿ, ಆ ದೋಷಾರೋಪಣೆ ಪಟ್ಟಿನ ಹಿಡಿದುಕೊಂಡು ನಿಮ್ಮನ್ನು ಅಟ್ಯಾಕ್ ಮಾಡಲಿಕ್ಕಾಗಿ, ನಿಮ್ಮನ್ನು ಬಂಧಿಸಲಿಕ್ಕಾಗಿ ಅರೆಸ್ಟ್ ವಾರೆಂಟ್ ಹಿಡ್ಕೊಂಡು ನಿಮ್ಮ ಹಿಂದೆ ಓಡಾಡ್ತಿದ್ದಂಥ ವ್ಯಕ್ತಿ ಅರೆಸ್ಟ್ ಆಗಿಬಿಟ್ಟಿದ್ದಾನೆ. ಆನಂದ ಪಡ್ರಿ. ಓ ಮೈ ಗಾಡ್. ಯಾಕಂದರೆ ಬೈಬಲ್ ಹೇಳ್ತದೆ ಪ್ರಿಯರೇ, ಕೊಲೊಸ್ಸರಿಗೆ ಬರೆದ ಪತ್ರ, ಥ್ಯಾಂಕ್ ಗಾಡ್, 2ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಪ್ರೈಸ್ ಗಾಡ್, ನಿಮ್ಮ ಮೇಲೆ ನೀವು ಇಂತಿಂಥ ಅಪರಾಧಗಳು ಮಾಡಿದ್ದೀರಿ, ಇಂತಿಂಥ ಆಜ್ಞೆಯನ್ನು ಉಲ್ಲಂಘಿಸಿದಿರಿ ಎಂಬುದಾಗಿ ಜಸ್ಟ್ ಒಂದು ಆರೋಪ ಪಟ್ಟಿ, ದೋಷಾರೋಪಣೆ ಪಟ್ಟಿ ರಿಲೀಸ್ ಆಗಿತ್ತು. ಯಾವ ರೀತಿ ಅಂತಂದರೆ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಯು ಜೀಸಸ್. ಓಕೆ, ಪ್ರೈಸ್ ಗಾಡ್. ಜಸ್ಟ್ ನಾನು ಸಾಧ್ಯ ಆದರೆ ನಿಮ್ಗೆ ಆ ವಾಕ್ಯ ತೋರಿಸ್ತೇನೆ. ಪ್ರೈಸ್ ಗಾಡ್. ಬೈಬಲ್, ಥ್ಯಾಂಕ್ ಯು ಜೀಸಸ್. ಎಸ್, Colossians ಹದಿನಾಲ್ಕು. ದೇವರ ನಿಯಮಗಳನ್ನು ಉಲ್ಲಂಘಿಸಿದ್ದರಿಂದ ನಾವು ಅಪರಾಧಿಗಳಾಗಿದ್ದೆವು. ಏನಾಗಿದ್ವಿ? ನಾವು ದೇವರ ಆಜ್ಞೆಗಳನ್ನು ಉಲ್ಲಂಘಿಸಿದ್ದರಿಂದ ನಾವೆಲ್ಲರೂ ಅಪರಾಧಿಗಳಾಗಿದ್ವಿ. ನಮ್ಮ ಮೇಲೆ ಹೊರಿಸಲಾದ ದೋಷಾರೋಪಣೆ ಪಟ್ಟಿಯಲ್ಲಿ ನಾವು ಉಲ್ಲಂಘಿಸಿದ ಆಜ್ಞೆಗಳನ್ನೆಲ್ಲ ಲಿಖಿತಗೊಳಿಸಲಾಗಿತ್ತು. ಹಲೋ, ಇಲ್ಲಿ ದೋಷಾರೋಪಣೆ ಪಟ್ಟಿ ಎಂಬುದಾಗಿದೆ, ಕರೆಕ್ಟಾ? ದೋಷಾರೋಪಣೆಯ ಪಟ್ಟಿ. ಸೊ ಇದರ್ಥ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರ, ಪ್ರೈಸ್ ಗಾಡ್, ವೆರಿ ವೆರಿ ಇಂಪಾರ್ಟೆಂಟ್. ಕೇಳಿಸ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾವೆಲ್ಲರೂ ಕೂಡ ದೇವರ ಆಜ್ಞೆಗಳನ್ನು ಉಲ್ಲಂಘಿಸಿದ್ವಿ. ಆ ಉಲ್ಲಂಘನೆ ಮಾಡಿರೋದ್ರಿಂದ ನಾವೆಲ್ಲರೂ ಅಪರಾಧಿಗಳಾಗಿದ್ವಿ. ಉದಾಹರಣೆಗೆ ಪ್ರೈಸ್ ಗಾಡ್, ಸಪೋಸ್ ಒಂದು ವ್ಯಕ್ತಿ ಕಾನೂನನ್ನು ಉಲ್ಲಂಘಿಸಿದ್ದಾನೆ. ಉದಾಹರಣೆಗೆ ಯಾರನ್ನೋ ಒಬ್ಬರನ್ನ ಕೊಲೆ ಮಾಡಿದ್ದಾನೆ. ಕೊಲೆ ಮಾಡಿರೋ ವ್ಯಕ್ತಿ, ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ಜಸ್ಟ್ ಯಾರು ಎಂಬುದಾಗಿ ಪೊಲೀಸರು ಗೊತ್ತಾಯಿತು. ಕೊನೆಗೆ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಲಿಕ್ಕಾಗಿ ಪೊಲೀಸರು ಅವನ ಮನೆ ಹತ್ರ ಬಂದಿದ್ದಾರೆ. ಬಟ್ ಆ ಪೊಲೀಸರ ಕೈಯಲ್ಲಿ ಅರೆಸ್ಟ್ ವಾರೆಂಟ್ ಇರ್ತದೆ, ಕರೆಕ್ಟಾ? ಆ ಅರೆಸ್ಟ್ ವಾರೆಂಟ್ನಲ್ಲಿ IPC ಸೆಕ್ಷನ್ ಇಂಥ ನಂಬರ್ನ ಪ್ರಕಾರ ಜಸ್ಟ್ ನಿನ್ನ ಅರೆಸ್ಟ್ ಮಾಡಲಿಕ್ಕಾಗಿ ಅರೆಸ್ಟ್ ವಾರೆಂಟ್ ತಂದಿದೆ ಎಂಬುದಾಗಿ ಆ ಅರೆಸ್ಟ್ ವಾರೆಂಟ್ ತೋರಿಸ್ತಾರೆ, ಕರೆಕ್ಟಾ? ಅಂದರೆ ಆ IPC ಸೆಕ್ಷನ್ ಹೇಳ್ತದೆ ಇಂಥ ಅಪರಾಧಕ್ಕೆ ಇಂಥ ಶಿಕ್ಷೆ ಎಂಬುದಾಗಿ, ಕರೆಕ್ಟಾ? ಅದೇ ಥರ ಪ್ರಿಯರೇ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಟ್ಟು ಗಾಡ್, ನಾವೆಲ್ಲರೂ ಕೂಡ ದೇವರ ಆಜ್ಞೆಗಳನ್ನು ಉಲ್ಲಂಘಿಸಿದ್ದರಿಂದ ನಾವೆಲ್ಲರೂ ಕೂಡ ಅಪರಾಧಿಗಳಾಗಿದ್ವಿ. ಅಷ್ಟು ಮಾತ್ರವಲ್ಲ, ನಾವು ಆಧ್ಯಾತ್ಮಿಕವಾದಂತಹ ಈ ಲೋಕದಲ್ಲಿ ಯಾವ ರೀತಿ ಕಾನೂನನ್ನು ಉಲ್ಲಂಘಿಸಿದ್ರೆ, ಯಾವ ರೀತಿ ಇಂಥ ಕಾನೂನು ಉಲ್ಲಂಘಿಸಿರೋದ್ರಿಂದ ಜಸ್ಟ್ ಇಂಥ ವ್ಯಕ್ತಿಯನ್ನು, ಅಂದರೆ ಈ ರೀತಿಯ IPC ಸೆಕ್ಷನ್ ಅಡಿಯಲ್ಲಿ ನಿನ್ನನ್ನು ಬಂಧಿಸ್ತದೆ ಎಂಬುದಾಗಿ ಅರೆಸ್ಟ್ ವಾರೆಂಟ್ ರಿಲೀಸ್ ಆಗ್ತದೋ, ಆ ಅರೆಸ್ಟ್ ವಾರೆಂಟ್ ಪೊಲೀಸರ ಕೈಲಿರ್ತದೆ. ಇನ್ ದ ಸೇಮ್ ವೇ, ನಾವು ಯಾವಾಗ ದೇವರು ಕೊಟ್ಟಂತಹ ಆಜ್ಞೆಗಳನ್ನು ಉಲ್ಲಂಘಿಸಿದ್ವಿ, ಆಗ ಆಧ್ಯಾತ್ಮ ಲೋಕದಲ್ಲಿ ನಾವು ಅಪರಾಧಿಗಳೆಂಬುದಾಗಿ ಜಸ್ಟ್ ಘೋಷಣೆ ಆಗ್ತಾಯಿತ್ತು. ಅಷ್ಟು ಮಾತ್ರವಲ್ಲ, ನಾವು ಯಾವ್ಯಾವ ಆಜ್ಞೆಗಳನ್ನು ಉಲ್ಲಂಘಿಸಿದ್ದೇವೋ
ಆ ಆಜ್ಞೆಗಳಿಗೆ ನಿಯಮದ ಪ್ರಕಾರ ಏನೇನು ಶಿಕ್ಷೆ ಆಗಬೇಕು ಅದೆಲ್ಲವನ್ನು ಆ ಅರೆಸ್ಟ್ ವಾರೆಂಟಲ್ಲಿ ದೋಷಾರೋಪಣೆ ಪಟ್ಟಿಯಲ್ಲಿ ಲಿಖಿತಗೊಳಿಸಲಾಗ್ತಾಯಿತ್ತು. ಸೊ ಆ ದೋಷಾರೋಪಣೆ ಪಟ್ಟಿ ಅರೆಸ್ಟ್ ವಾರೆಂಟ್ ಯಾರ ಕೈಲಿ ಇರ್ತಾಯಿತ್ತು ಅಂದರೆ ಶತ್ರುವಿನ ಕೈಲಿ ಇರ್ತಾಯಿತ್ತು, ಸೈತನ ಕೈಯಲ್ಲಿ. ಅವನಿಗೆ ಯಾವಾಗ ಬೇಕಾದರೂ ನಮ್ಮನ್ನು ಆ ದೋಷಾರೋಪಣೆ ಪಟ್ಟಿನ ಇಟ್ಕೊಂಡು ನಮ್ಮನ್ನು ಅರೆಸ್ಟ್ ಮಾಡ್ಬೋದಾಗಿತ್ತು. ಬಟ್ ಬೈಬಲ್ ಹೇಳ್ತದೆ, ಆದರೆ ಆ ವಾಕ್ಯ ಕಂಟಿನ್ಯೂ ಆಗ್ತದೆ, ಆದರೆ ನೋಡಿ, ಆದರೆ ದೇವರು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ಅವುಗಳನ್ನು ಶಿಲುಬೆಗೆ ಜಡಿದರು. ಓಕೆ, ನಾವು ಅಪರಾಧಗಳನ್ನು ಕ್ಷಮಿಸಿ ಶಿಲುಬೆಗೆ ಜಡಿದರು. ಆಮೇಲೆ ದೇವರು ತನಗೆ ವಿರೋಧವಾಗಿದ್ದ ದೊರೆತನಗಳನ್ನು, ಅಧಿಕಾರಗಳನ್ನು ಸೋಲಿಸಿ ಅವುಗಳನ್ನು ನಿರಾಯುಧ ಅಂದರೆ ಆಯುಧಗಳಿಲ್ಲದಂತೆ ಮಾಡಿ ಶಿಲುಬೆ ವಿಜಯೋತ್ಸವದಲ್ಲಿ ಅವುಗಳನ್ನು ಇಡೀ ಲೋಕದ ಎದುರಿನಲ್ಲಿ ಸೆರೆಯಾಳುಗಳನ್ನಾಗಿ ಮೆರವಣಿಗೆ ಮಾಡಿದನು. ವಾವ್! ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಮೇಲೆ ಇದುವರೆಗೂ ಏನು ಯಾವುದೆಲ್ಲ ದೊರೆತನ ಮಾಡ್ತಾಯಿತ್ತೋ, ನಮಗೆ ವಿರೋಧವಾಗಿ ಯಾವುದೆಲ್ಲ ಇತ್ತೋ, ಪ್ರೈಸ್ ಬಿ ಟು ಗಾಡ್, ನಮ್ಮ ಮೇಲೆ ಯಾವುದೆಲ್ಲ ಅಧಿಕಾರ ಚಲಾಯಿಸ್ತಿತ್ತೋ ಆ ಅಧಿಕಾರವನ್ನೆಲ್ಲವನ್ನು ಸೋಲಿಸಿ, ಪ್ರಿಯರೇ, ನಮ್ಮನ್ನು ಅರೆಸ್ಟ್ ಮಾಡಲಿಕ್ಕಾಗಿದ್ದಕ್ಕೇನು ಜಸ್ಟ್ ಅಧಿಕಾರ ಇತ್ತು, ಆ ಅಧಿಕಾರವನ್ನು ನಾಶಗೊಳಿಸಿ, ಪ್ರೈಸ್ ಗಾಡ್, ಸೈತನು ನಮ್ಮನ್ನು ಹಿಡಿಲಿಕ್ಕಾಗಿ ಅವನ ಕೈಯಲ್ಲಿದ್ದಂತಹ ದೋಷಾರೋಪಣೆ ಪಟ್ಟಿ ಎಂಬ ಆಯುಧವನ್ನು ಉಪಯೋಗಿಸಿಕೊಂಡು ಅವನೇನು ನಮ್ಮನ್ನು ಅಟ್ಯಾಕ್ ಮಾಡ್ತಾಯಿದ್ನೋ, ಪ್ರೈಸ್ ಬಿ ಟು ಗಾಡ್, ಅವನ ಕೈಯಲ್ಲಿ ಇದ್ದಂತಹ ಆ ದೋಷಾರೋಪಣೆ ಪಟ್ಟಿಯನ್ನು ಸಂಪೂರ್ಣವಾಗಿ ನಾಶಗೊಳಿಸಿ ಇನ್ನು ಮುಂದೆ, ಪ್ರೈಸ್ ಬಿ ಟು ಗಾಡ್, ಅವುಗಳನ್ನು ಇಲ್ಲದಂತೆ ಮಾಡಿ ಅದರ ಮೇಲೆ ಬರೆಯಲ್ಪಟ್ಟದ ಎಲ್ಲ ಅಕ್ಷರಗಳು ಅಳಿಸಾಕಿ ಪ್ರಭು ಯೇಸುವಿನ ರಕ್ತದಲ್ಲಿ ಸಂಪೂರ್ಣವಾದ ತೊಳೆದು ಶುದ್ಧೀಕರಿಸಿ ಆ ದೋಷಾರೋಪಣೆ ಪಟ್ಟಿಯನ್ನು ಪೀಸಸ್ ಮಾಡಿ ಶಿಲುಬೆಗೆ ಜಡಿದು, ಪ್ರೈಸ್ ಬಿ ಟು ಗಾಡ್. ಈಗ ಪ್ರಿಯರೇ, ಥ್ಯಾಂಕ್ ಗಾಡ್, ಶಿಲುಬೆ ವಿಜಯೋತ್ಸವದಲ್ಲಿ ನಮಗೋಸ್ಕರ ಆ ಅಧಿಕಾರವನ್ನು, ಆಧಿಪತ್ಯವನ್ನು, ದೊರೆತನಗಳೆಲ್ಲವನ್ನು ಇಡೀ ಲೋಕದ ಎದುರಿನಲ್ಲಿ ಸೆರೆಯಾಳುಗಳನ್ನಾಗಿ ಮಾಡಿ ಮೆರವಣಿಗೆಯನ್ನು ಮಾಡಿದ್ದಾರೆ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಅರ್ಥ ಆಗ್ತದೆಯಾ? ಈಗ ನಿಮ್ಮನ್ನು ಅರೆಸ್ಟ್ ಮಾಡಲಿಕ್ಕಾಗಿ ಸೈತನ ಕೈಯಲ್ಲಿ ಯಾವುದು ಅರೆಸ್ಟ್ ವಾರೆಂಟ್ ಇತ್ತು, ಈಗ ಅರೆಸ್ಟ್ ವಾರೆಂಟ್ ಯಾವುದೂ ಇಲ್ಲ. ಹಲೋ, ಅರೆಸ್ಟ್ ವಾರೆಂಟ್ ಯಾವುದೂ ಇಲ್ಲ. ಅರೆಸ್ಟ್ ವಾರೆಂಟ್ ಸಂಪೂರ್ಣ ನಾಶವಾಗಿದೆ. ಅದನ್ನು ಹಿಡ್ಕೊಂಡು ನಮ್ಮ ಹಿಂದೆ ಬೆನ್ನೆತ್ತಿದಂತಹ ಬೇತಾಳದ ರೀತಿಯಲ್ಲಿ ನಮ್ಮ ಹಿಂದೆ ಬರ್ತಾ ಇದ್ನಲ್ಲ, ಅವನು ಕೂಡ ಈಗ ನಿರಾಯುಧನಾಗಿದ್ದಾನೆ. ಅವನನ್ನು ಹಿಡ್ಕೊಳ್ಳಿಕ್ಕಾಗಿ ಅವನಿಗೆ ಯಾವುದೇ ಆಯುಧಗಳಿಲ್ಲ. ಇವನು ಬೈಬಲ್ ಹೇಳ್ತದೆ, ಶತ್ರುವು ಗರ್ಜಿಸುವ ಸಿಂಹದಂತೆ ಯಾರನ್ನ ಕಬಳಿಸಲಿ ಎಂಬುದಾಗಿ ಹುಡುಕ್ತಾ ಇರ್ತಾನಂತೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಪ್ರೈಸ್ ಬಿ ಟು ಗಾಡ್, ಕ್ರಿಸ್ತ ಯೇಸುವಿನಲ್ಲಿ ನೀವು ಈಗಾಗಲೇ ಜಯಶಾಲಿಯಾಗಿದ್ದೀರಿ. ಕ್ರಿಸ್ತ ಯೇಸು ಈಗಾಗಲೇ, ಥ್ಯಾಂಕ್ ಗಾಡ್, ತನ್ನ ಶಿಲುಬೆ ಮಾಡೋದ ಮೂಲಕ ನಮಗೆ ವಿಜಯೋತ್ಸವವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ನೀವು ಅರಿತವರಾಗಿದ್ದರೆ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಸೈತಾನನ ಯಾವುದೇ ಪಾಪದ ಅಧೀನದಲ್ಲಿ ಜೀವಿಸ್ಲಿಕ್ಕೆ ಇಷ್ಟಪಡೋದಿಲ್ಲ. ಅವುಗಳೆಲ್ಲವನ್ನು ಜಯಿಸಿರು ಜಯಶಾಲಿಯಾಗಿರ್ತೀರಿ. ಈಗ ಒಂದು ವೇಳೆ ಗರ್ಜಿಸುವ ಸಿಂಹದಂತೆ ಪ್ರಿಯರೇ ಸೈತ ನಿಮ್ಮ ಬಳಿಗೆ ಬರುವಾಗ, ಪ್ರೈಸ್ ಗಾಡ್, ಅವನು ಸುಮ್ಮನೆ ಬರೋದಿಲ್ಲ ಪ್ರಿಯರೇ, ಅವನು ಹುಡುಕ್ತಾ ಇರ್ತಾನೆ. ಏನು, ಯಾವುದನ್ನು? ಇವನು ಬರೀ ತಾನು ಹಿಂದೆ ಮಾಡಿರುವಂಥ ಪಾಪದ ಬಗ್ಗೆನೇ ಯೋಚನೆ ಮಾಡುವಂತಹ, ಅಂಥ ಪಾಪದ ಬೋಧನೆಗಳನ್ನೇ ಆಲಿಸುವಂತಹ, ಪಾಪದ ಬೋಧನೆಗಳನ್ನೇ ಬೋಧಿಸುವಂತಹ ಇಂಥ ವ್ಯಕ್ತಿಗಳನ್ನು ಕಬಳಿಸ್ಲಿಕ್ಕಾಗಿ ಹುಡುಕ್ತಾ ಇರ್ತಾನೆ. ಹಲೋ, ಬಟ್ ಆದರೆ ಸತ್ಯವನ್ನು ಅರಿತುಕೊಂಡು ಬಿಡುಗಡೆ ಹೊಂದಿರುವಂಥ ನಿನ್ನನ್ನು, ನನ್ನನ್ನು, ಪ್ರೈಸ್ ಗಾಡ್, ಅವನು ಯಾವ ಕಬಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ನು ಚೆನ್ನಾಗಿ ಗೊತ್ತು. ಏಕೆ? ಇವನನ್ನು ಅರೆಸ್ಟ್ ಮಾಡಲಿಕ್ಕಾಗಿ, ಇವನು ಹಿಡಿದುಕೊಳ್ಳಲಿಕ್ಕಾಗಿ, ಇವನ ವಿರುದ್ಧವಾಗಿ ಆರೋಪವನ್ನು ಹೊರಿಸಲಿಕ್ಕಾಗಿ ಇವನ ವಿರುದ್ಧವಾಗಿ ಒಂದೇ ಒಂದು ಕೇಸ್ ಇಲ್ಲ. ಕ್ರಿಸ್ತನಲ್ಲಿ ಈಗಾಗಲೇ ಈ ವ್ಯಕ್ತಿ ಪರಿಪೂರ್ಣನಾಗಿದ್ದಾನೆ. ಇವನು ನಾಗೇಂದ್ರ ಗೌಡ ಚಿಕ್ಕಣ್ಣೇಗೌಡರ ಮಗನಾಗಿದ್ದ. ಅದಕ್ಕೋಸ್ಕರ ಅರೆಸ್ಟ್ ಮಾಡಲಿಕ್ಕಾಗಿ ನನ್ನ ಸದಾಕಾಲ ಅನುಮತಿ ಇತ್ತು. ಸೈತನಿಗೆ ಚೆನ್ನಾಗಿ ಗೊತ್ತಿದೆ. ಈಗ ನಾಗೇಂದ್ರ ಗೌಡ ಯಾವ ಚಿಕ್ಕಣ್ಣೇಗೌಡರ ಮಗ ಅಲ್ಲ, ಬದಲಾಗಿ ಪ್ರೈಸ್ ಗಾಡ್ ಯೋನ್ ಸಕಲವನ್ನು ಸೃಷ್ಟಿ ಮಾಡಿ, ಪ್ರೈಸ್ ಗಾಡ್, ಭೂಪರಗಳನ್ನು ಸೃಷ್ಟಿಸಿ ಭೂಲೋಕದ, ಥ್ಯಾಂಕ್ ಗಾಡ್, ವೃತ್ತಾಕಾರದ ಭೂಲೋಕದ ಭೂಮಿಯ ಮೇಲೆ ಕೇಂದ್ರ ಬಿದ್ದು ಕುಳಿತುಕೊಂಡು ಎಲ್ಲದ ಮೇಲೆ ದೊರೆತನ ಮಾಡ್ತಿರುವಂತಹ ಯೋನನ ಮಗನಾಗಿದ್ದಾನೆ. ಸರ್ವಶಕ್ತಿ ದೇವರ ಮಗನಾಗಿರೋದ್ರಿಂದ ಯಾವ ಕಾರಣಕ್ಕೂ ಇವನ ವಿರುದ್ಧವಾಗಿ ಯಾವುದೇ ಆರೋಪಗಳಿಲ್ಲ. ಪ್ರೈಸ್ ಗಾಡ್, ಥ್ಯಾಂಕ್ ಯು ಜೀಸಸ್. ಅದಕ್ಕಾಗಿ ಪ್ರಿಯರೇ, ಪುನರುತ್ಥಾನದ ದಿನ, ಈಸ್ಟರ್ ಸಂಡೇ, ಪ್ರೈಸ್ ಬಿ ಟು ಗಾಡ್, ಒಬ್ಬ ವಿಶ್ವಾಸಿಗೆ, ತಿರುಗಿ ಹುಟ್ಟಿರುವಂಥ ಒಬ್ಬ ವಿಶ್ವಾಸಿಗೆ ಆ ದಿನವು ಅತ್ಯಂತ ವಿಜೃಂಭಣೆಯ ದಿನವಾಗಿದೆ. ಪ್ರೈಸ್ ಗಾಡ್.
ಥ್ಯಾಂಕ್ ಯು ಜೀಸಸ್. ಯಾವುದೆಲ್ಲ ನಿಮ್ಮ ಮೇಲೆ ದೊರೆತನ ಮಾಡ್ತಾಯಿತ್ತು, ಪ್ರೈಸ್ ಬಿ ಟು ಗಾಡ್, ಆ ದೊರೆತನ ಮಾಡುತ್ತಿದ್ದಂತಹ ಎಲ್ಲವೂ ಕೂಡ ಶಕ್ತಿಯನ್ನು ಕಳ್ಕೊಂಡ ದಿನವಾಗಿದೆ. ಬಟ್ ಈ ಸತ್ಯ ಕ್ರೈಸ್ತ ಮಕ್ಕಳು ಗೊತ್ತಿಲ್ಲದೆ ಇರೋದ್ರಿಂದ ಆ 40 ದಿನಗಳ ಕಾಲ ಪ್ರೈಸ್ ಬಿ ಟು ಗಾಡ್ ಯೇಸು ಕ್ರಿಸ್ತರಿಗೋಸ್ಕರ ಎಲ್ಲವನ್ನು ಬಿಟ್ಟುಬಿಡ್ತಾರೆ. ಯೇಸು ಕ್ರಿಸ್ತರಿಗೋಸ್ಕರ ಥ್ಯಾಂಕ್ ಗಾಡ್ ಆ 40 ದಿನಗಳಲ್ಲಿ ಕಣ್ಣೀರಾಗ್ತಾರೆ, ಶಿಲುಬೆ ಹಾದಿಯಲ್ಲಿ ಕಣ್ಣೀರಾಗ್ತಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅವ್ರು ಕೇಳಬೇಕಾದ್ರೆ ಯಾತಕ್ಕೋಸ್ಕರ ಉಪವಾಸ ಮಾಡ್ತಾಯಿದ್ದೀರಿ? ಯೇಸು ಸ್ವಾಮಿಗೋಸ್ಕರ. ಯಾತಕ್ಕೋಸ್ಕರ ಕಣ್ಣೀರಾಗ್ತಾಯಿದ್ದೀರಿ? ಯೇಸು ಸ್ವಾಮಿಗೋಸ್ಕರ. ಪ್ರಭು ಯೇಸು ಹೇಳಿದ್ದಾರೆ, ನೀವು ನನಗೋಸ್ಕರ ಈವನ್ ಯೇಸು ಸ್ವಾಮಿ ಶಿಲುಬೆ ಹೊತ್ಕೊಂಡು ಹೋಗುವಾಗ ಅವ್ರನ್ನ ಹಿಂಬಾಲಿಸ್ಕೊಂಡು ಬರ್ತಿದ್ದಂತಹ ಹೆಂಗಸರು ಕಣ್ಣೀರು ಹಾಕುವಾಗ ಯೇಸು ಹೇಳ್ತಾರೆ, ಹಿಂತಿರುಗಿ ನೋಡಿ, ನೀವು ಯಾರೂ ಕೂಡ ನನಗೋಸ್ಕರ ಕಣ್ಣೀರು ಹಾಕಬೇಡಿ, ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ ಕಣ್ಣೀರು ಹಾಕಿ. ಹಲೋ, ಹೌದಾ ಪ್ರಿಯರೇ? ಒಂದು ದುಃಖ ಸಂಗತಿ ಏನಂತಂದರೆ, ಆ 40 ದಿನಗಳು ಪ್ರೈಸ್ ಬಿಟ್ಟು ಗಾಡ್ ದುಶ್ಚಟದಲ್ಲಿದ್ದ ವ್ಯಕ್ತಿ 40 ದಿನ ಕುಡಿಯೋದು ಬಿಟ್ಬಿಟ್ಟಿರ್ತಾನೆ. ಬಟ್ ಆದರೆ 40 ಆ ದಿನ ಮುಗಿತಂದ ಈಸ್ಟರ್ ಸಂಡೇ ಬಂತ. ಈಸ್ಟರ್ ಸಂಡೇ ನಿಜವಾಗಿ ನೋಡೋಕೆ ಹೋದರೆ ಪ್ರೈಸ್ ಬಿಟ್ಟು ಗಾಡ್ ಆ 40 ದಿನ ಕುಡಿದಿದ್ರು ಕೂಡ ಈಸ್ಟರ್ ಸಂಡೇ ಆ ಕುಡಿತದ ಮೇಲೆ ಜಯವನ್ನು ಹೊಂದಿರುವಂಥ ದಿನ. ಆ ದಿನ ಅವತ್ತು ಬಿಟ್ಟು ಜೀವನ ಪರ್ಯಂತ ಅವನು ದುಶ್ಚಟದಿಂದ ಬಿಡುಗಡೆ ಆಗಿರೋ ವ್ಯಕ್ತಿಗೆ ಜೀವಿಸಬೇಕು. ಆದರೆ ಸತ್ಯ ಗೊತ್ತಿಲ್ಲದರಿಂದ ಅದಕ್ಕೆ ಸೈತಾನನು ಯಾರನ್ನು ಕಬಳಿಸಲಿ ಎಂಬುದಾಗಿ ಗರ್ಜಿಸುವಂತ ಬರ್ತಾನೆ ಎಂಬುದಾಗಿ ಇದೆಯಲ್ಲ, ಅನೇಕ ಕ್ರೈಸ್ತ ಮಕ್ಕಳನ್ನು ಇದೇ ಥರ ಕಬಳಿಸುವಂಥದ್ದು. 40 ದಿನ ಥ್ಯಾಂಕ್ ಗಾಡ್ ನಾನು 40 ದಿನ ಕುಡಿಯೋದಿಲ್ಲ, ಆಯ್ತಪ್ಪ ನೀವು ಕುಡಿಯೋದೇ ಬೇಡ, 40 ದಿನ ಬೇರೆಯವ್ರನ್ನ ಡೀಲ್ ಮಾಡ್ತಾನೆ ಅಂತೇಳಿ ಸೈತಾನ ಹೋಗಿರ್ತಾನೆ. 41ನೇ ದಿನ ಪಾಪದ ಮೇಲೆ, ದುಶ್ಚಟದ ಮೇಲೆ, ಥ್ಯಾಂಕ್ ಗಾಡ್ ಸೈತಾನ ಕಾರ್ಯದ ಮೇಲೆ ಜಯವನ್ನು ಹೊಂದಿ ಪುನರುತ್ಥಾನಗೊಂಡ ದಿನದಲ್ಲಿ ಪ್ರಿಯರೇ ಅನೇಕ ಕ್ರೈಸ್ತ ಮಕ್ಕಳು ಮತ್ತೆ ದಾಸರಾಗ್ಬಿಡ್ತಾರೆ ದುಶ್ಚಟಕ್ಕೆ. ಇದೇ ದುಃಖ ಸಂಗತಿ. ಆವತ್ತು ವಿಜೃಂಭಣೆಯ ದಿನ ದುಶ್ಚಟದ ಮೇಲೆ, ಪಾಪದ ಮೇಲೆ, ಸೈತನ ಮೇಲೆ, ಅವನ ದುರಭ್ಯಾಸಗಳ ಮೇಲೆ ಜಯವನ್ನು ಸ್ವೀಕರಿಸಿಕೊಡೋ ದಿನ. ಅರ್ಥ ಆಗ್ತದೆಯಾ? ಯೇಸು ಕ್ರಿಸ್ತರು ಪ್ರೈಸ್ ಬಿಟ್ಟು ಗಾಡ್ ನಮ್ಮ ಪಾಪಗಳಿಗಾಗಿ ನಮ್ಮ ಪಾಪಕ್ಕಾಗಿ ಪ್ರೈಸ್ ಬಿಟ್ಟು ಗಾಡ್ ಮರಣವನ್ನು ಹೊಂದಿ ನನಗೋಸ್ಕರ ಮತ್ತು ನಿಮಗೋಸ್ಕರ ಮರಣವನ್ನು ಜಯಿಸಿ ಪ್ರೈಸ್ ಬಿಟ್ಟು ಗಾಡ್ ಜೀವಂತವಾಗಿ ಎದ್ದು ಬಂದದ್ದು ದಿನ. ಆ ದಿನವನ್ನು ಕೇವಲ ಒಂದು ಐತಿಹಾಸಿಕ ಘಟನೆಯಾಗಿ ಥ್ಯಾಂಕ್ ಗಾಡ್ ನಾವು ಅದನ್ನು ನಂಬಿ ಅದನ್ನು ಅನುಸರಿಸುವ ವ್ಯಕ್ತಿಗಳಲ್ಲ. ನೋ, ಹೌದು, ಖಂಡಿತವಾಗಿಯೂ ಅದು ಒಂದು ಐತಿಹಾಸಿಕ ಘಟನೆನೇ. ಆದರೆ ಪ್ರೈಸ್ ಗಾಡ್ ಪ್ರಭು ಯೇಸು ಮರಣವನ್ನು ಹೊಂದಿ ಮರಣವನ್ನು ಗೆದ್ದು ಎದ್ದು ಬಂದಿರುವಂಥದ್ದು ಇವತ್ತಿಗೂ ಕೂಡ ಪ್ರೈಸ್ ಗಾಡ್ ನಮ್ಮ ಜೀವನದಲ್ಲಿ ಮಾರ್ಪಾಡನ್ನು ತರುವಂಥದ್ದಾಗಿದೆ. ಇದು ಐತಿಹಾಸಿಕ ಕಾರ್ಯ ಮುಗಿದೋಗಿರುವಂಥದ್ದಲ್ಲ. ಇವತ್ತಿಗೂ ಕೂಡ ಅದು ಜಸ್ಟ್ ಆ ಘಟನೆ ಏನು ಸಂಭವಿಸ್ತು, ಆ ಘಟನೆಯಿಂದ ಇವತ್ತು ಕೂಡ ಪ್ರಿಯರೇ ಅದರ ಮಾರ್ಪಡುವಿಕೆಯನ್ನು ನಾವು ಕಾಣ್ತಾ ಇದ್ದೇವೆ. ಯೇಸು ಸ್ವಾಮಿಯ ಪುನರುತ್ಥಾನದಲ್ಲಿ ಅತ್ಯಧಿಕವಾದ ಶಕ್ತಿ ಅಡಕವಾಗಿದೆ ಪ್ರಿಯರೇ. ಪ್ರೈಸ್ ಗಾಡ್. ಶತ್ರುವನ್ನು ಎದುರಿಸಲಿಕ್ಕಾಗಿ, ಆ ಆಪಾದಿತನನ್ನು ಎದುರಿಸಲಿಕ್ಕಾಗಿ, ಶತ್ರುವಿನ ಕುತಂತ್ರಗಳನ್ನು ಪ್ರೈಸ್ ಗಾಡ್ ಜಸ್ಟ್ ಒಡೆದು ಉಳಿಸ್ಲಿಕ್ಕಾಗಿ, ಅವನ ಆಯುಧಗಳನ್ನು ನಿಷ್ಕ್ರಿಯಗೊಳಿಸಲಿಕ್ಕಾಗಿ ಪ್ರೈಸ್ ಬಿಟ್ಟು ಗಾಡ್ ಥ್ಯಾಂಕ್ ಗಾಡ್ ಪುನರುತ್ಥಾನದ ಶಕ್ತಿಯು ಈಗಾಗಲೇ ನಮ್ಮ ಒಳಗಡೆ ನೆಲೆಗೊಂಡಿದೆ. ಅದಕ್ಕೋಸ್ಕರ ಪ್ರಿಯರೇ ಅವನನ್ನು ಎದುರಿಸಲಿಕ್ಕಾಗಿ ನೀವು ಯಾರು ಕೂಡ ಪ್ರಯತ್ನ ಪಡಬೇಡಿ. ಅವನು ಮೊದಲೇ ಸುಳ್ಳುಗಾರ, ಸುಳ್ಳಿನ ಮೂಲ ಪುರುಷ. ನಿಮಗೆ ನಿಮ್ಮ ತಂದೆ ಏನಂತ ನುಡಿದಿದ್ದಾರೋ ಆ ಸತ್ಯ ಗೊತ್ತಿದ್ರೆ ಮಾತ್ರ ಆ ಸತ್ಯವೆಂಬ ನಡುಪಟ್ಟಿಯನ್ನು ಕಟ್ಟಿಕೊಂಡು ಪ್ರೈಸ್ ಬಿಟ್ಟು ಗಾಡ್ ವಾಕ್ಯಮ ಖಡ್ಗವನ್ನು ಹಿಡಿದುಕೊಂಡು ವಿಶ್ವಾಸ ಎಂಬ ಗುರಾಣಿಯನ್ನು ತೆಗೆದುಕೊಂಡು ನೀವು ಅವನನ್ನು ನಿಮ್ಮ ಅಂದಿನ ಜೀವಿತದಲ್ಲಿ ನೀವು ಸೋಲನ್ನು ಕಂಡವನಾಗಿಯೇ ಅವನನ್ನು ಸೋಲಿನ ಹಾದಿಯಲ್ಲಿ ನೀವು ಮುನ್ನಡೆಸ್ಬೋದು. ಪ್ರೈಸ್ ಗಾಡ್. ಥ್ಯಾಂಕ್ ಯು ಜೀಸಸ್. ಅರ್ಥ ಆಗ್ತಿದೆ ಪ್ರಿಯರೇ? ನನ್ನ ಪ್ರಿಯ ಸಹೋದರ ಸಹೋದರಿ, ಅದಕ್ಕಾಗಿ ಪ್ರೈಸ್ ಗಾಡ್ ನಾವೆಲ್ಲರೂ ಕೂಡ ಈ ಕ್ರಿಸ್ತ ಯೇಸುವಿನಲ್ಲಿ ತಂದೆಯ ಕುಟುಂಬಕ್ಕೆ ಬಾಧ್ಯಸ್ಥರಾಗಿದ್ದೇವೆ, ತಂದೆಯ ಕುಟುಂಬದ ಮಕ್ಕಳಾಗಿದ್ದೇವೆ. ಆದಮ್ ಮತ್ತು ಹವ್ವಳು ಮಾಡಿದಂತಹ ಪಾಪದ ನಿಮಿತ್ತವಾಗಿ ಅವರು ಮಾಡಿದಂತಹ ಪಾಪ ಪ್ರಿಯರೇ ಅವರನ್ನು ತಂದೆಯ ದೇವರೊಂದಿಗೆ ಬೇರ್ಪಡಿಸಿದ ಮಾತ್ರ ಅಲ್ಲ ಪ್ರಿಯರೇ, ಅದೇ ಪಾಪ ಇಡೀ ಮಾನವಕುಲವನ್ನು ದೇವರಿಂದ ಬೇರ್ಪಡಿಸಿಬಿಡ್ತು. ಬಟ್ ಪ್ರೈಸ್ ಬಿಟ್ಟು ಗಾಡ್ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಿಯರೇ ಅವರು ನಮಗೋಸ್ಕರ ಶಿಲುಬೆಯಲ್ಲಿ ಸುರಿಸಿದ ರಕ್ತದ ನಿಮಿತ್ತವಾಗಿ ಆ ಪಾಪವು ನಾಶವಾಗಿ, ಆ ಪಾಪದ ದೊರೆತನ ಸಂಪೂರ್ಣವಾಗಿ ನಾಶವಾಗಿ ತಂದೆಯ ಕುಟುಂಬಕ್ಕೆ ಅದೇ ರಕ್ತ ನಮ್ಮನ್ನು ಮರಳಿ ಕರೆ ತಂದಿರುವಂಥದ್ದಾಗಿದೆ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಹಲೋ,
ಪ್ರಭು ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿದ್ದು ನನಗೋಸ್ಕರ ಮತ್ತು ನಿಮಗೋಸ್ಕರ ಮಾತ್ರ ಅಲ್ಲ ಪ್ರಿಯರೇ, ಇಡೀ ಮಾನವಕುಲಕ್ಕಾಗಿ. ಪ್ರತಿಯೊಬ್ಬ ಮನುಷ್ಯನು ಕೂಡ ರಕ್ಷಣೆಯನ್ನು ಹೊಂದಿಕೊಂಡು ಆ ರಕ್ಷಣೆಯ ಮುಖಾಂತರ ಅವರೆಲ್ಲರೂ ಕೂಡ ತನ್ನ ತಂದೆಯ ಕುಟುಂಬಕ್ಕೆ ಬಾಧ್ಯಸ್ಥರಾಗಬೇಕೆಂಬುದಾಗಿ ರಕ್ತವನ್ನು ಸುರಿಸಿದ್ದು. ಈಗ ನಾವು ಮಾಡಬೇಕಾಗಿರೋದೇನಂತಂದರೆ, ನಾನು ಎಂಥ ಘೋರವಾದ ಪಾಪವನ್ನು ಮಾಡಿ ಎಂಥ ಘೋರ ಪಾಪಿಯಾಗಿದ್ದರೂ ಕೂಡ ನಾವು ಮಾಡಬೇಕು ಒಂದೇ ಒಂದು ಪ್ರಿಯರೇ, ರಕ್ಷಕನಲ್ಲಿ ನಂಬಿಕೆ ಇಟ್ಟು ರಕ್ಷಕನನ್ನು ಸ್ವೀಕರಿಸ್ಕೊಳ್ಬೇಕು ಅಷ್ಟೇ. ಸಿಂಪಲ್. ನನಗೋಸ್ಕರ ಪ್ರೈಸ್ ಬಿಟ್ಟು ಗಾಡ್ ಶಿಲುಬೆಯಲ್ಲಿ ಸತ್ತಿದ್ದು, ನನಗೋಸ್ಕರ ಮರಣ ಹೊಂದಿದ್ದು, ನನಗೋಸ್ಕರ ಪುನರುತ್ಥಾನಗೊಂಡಿದ್ದು, ಇದು ನಂಬಿ ಯೇಸುವೇ ನಿಮ್ಮನ್ನು ರಕ್ಷಕನಾಗಿ ಸ್ವೀಕರಿಸ್ಕೊಳ್ತಾನೆ. ಯಾವಾಗ ಒಂದು ವ್ಯಕ್ತಿ ಇದನ್ನು ನಿವೇದಿಸ್ತಾನೋ ಅದೇ ಕ್ಷಣದಲ್ಲಿ ಪ್ರೈಸ್ ಗಾಡ್ ಈ ಲೋಕದ ತಂದೆ ತಾಯಿಗಳ ಕುಟುಂಬದಿಂದ ಬೇರ್ಪಟ್ಟು ಪ್ರೈಸ್ ಬಿಟ್ಟು ಗಾಡ್ ಪರಲೋಕ ತಂದೆ ಕುಟುಂಬಕ್ಕೆ ಬಾಧ್ಯಸ್ಥನಾಗಿಬಿಡ್ತಾನೆ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಅರ್ಥ ಆಗ್ತದೆಯಾ? ಥ್ಯಾಂಕ್ ಯು ಜೀಸಸ್. ಅದಕ್ಕೆ ಪ್ರಿಯರ ಪ್ರೈಸ್ ಗಾಡ್ ಯೋಹಾನ ಶುಭ ಸಂದೇಶ ಗಾಸ್ಪಲ್ ಆಫ್ ಜಾನ್ 1ನೇ ಅಧ್ಯಾಯ 12 ಏನು ಹೇಳ್ತದೆ? ಯಾರ್ಯಾರು ಆತನನ್ನು ಸ್ವೀಕರಿಸಿಕೊಂಡರೋ, ಅಂದರೆ ಪ್ರಭು ಯೇಸುವನ್ನು ಸ್ವೀಕರಿಸಿಕೊಂಡರೋ, ಅಂದರೆ ಆತನಲ್ಲಿ ಅಂದರೆ ಪ್ರಭು ಯೇಸು ಕ್ರಿಸ್ತರಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟರು. ವಾವ್, ಹಾಲೆಲೂಯ. ಹಲೋ, ಯಾರೆಲ್ಲ ಪ್ರಿಯರೇ ಪ್ರಭು ಯೇಸುವನ್ನು ಸ್ವೀಕರಿಸಿಕೊಂಡಿದ್ದಾರೋ, ಪ್ರಭು ಯೇಸುವಿನ ನಂಬಿಕೆ ಇಟ್ಟಿದ್ದಾರೋ ಪ್ರೈಸ್ ಬಿಟ್ಟು ಗಾಡ್ ಅವರೆಲ್ಲರಿಗೂ ದೇವರೇನು ಕೊಟ್ರಂತೆ? ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟರು, ಆ ಬಾಧ್ಯತೆಯನ್ನು ಕೊಟ್ಟರು. ಸೊ ಮತ್ತೊಂದು ರೀತಿ ಹೇಳೋದಾದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರು ಪ್ರೈಸ್ ಬಿಟ್ಟು ಗಾಡ್ ಪ್ರಭು ಯೇಸು ಈ ಲೋಕಕ್ಕೆ ಬಂದಿದ್ದು ನಮ್ಮನ್ನು ಯಾವುದೋ ಒಂದು ಧರ್ಮದಿಂದ ಬಿಡುಗಡೆ ಮಾಡಿ ಇನ್ನೊಂದು ಧರ್ಮಕ್ಕೆ ನಮ್ಮನ್ನು ಸೇರಿಸಿಕೊಳ್ಳಲಿಕ್ಕಾಗಿ ಪ್ರಭು ಯೇಸು ಈ ಲೋಕಕ್ಕೆ ಬರಲಿಲ್ಲ. ಪ್ರಭು ಯೇಸು ಬಂದಿದ್ದು ನನ್ನನ್ನು ಮತ್ತು ನಿಮ್ಮನ್ನು ಸೃಷ್ಟಿ ಮಾಡಿರುವಂತಹ ಸೃಷ್ಟಿಕರ್ತರಾಗಿರುವ ತಂದೆಯಾದ ದೇವರ ಕುಟುಂಬಕ್ಕೆ ನಮ್ಮನ್ನು ಸೇರಿಸಲಿಕ್ಕಾಗಿ, ತಂದೆಯಾದ ದೇವರೊಂದಿಗೆ ಒಂದುಗೂಡಿಸ್ಲಿಕ್ಕಾಗಿ ಈ ಲೋಕಕ್ಕೆ ಬಂದಿದ್ದು. ಪ್ರೈಸ್ ಗಾಡ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮನ್ನು ಯಾವುದೋ ಒಂದು ಧಾರ್ಮಿಕ ವ್ಯಕ್ತಿಯಾಗಿ ನಿಮ್ಮನ್ನು ಮಾರ್ಪಡಿಸ್ಲಿಕ್ಕೆ ಬರಲಿಲ್ಲ. ಇಲ್ಲಿ ಈ ರೀತಿ ಹೇಳ್ತಾ ಇಲ್ಲ, ಓ ನಿಮ್ಮನ್ನು ಪ್ರೈಸ್ ಗಾಡ್ ನಿಮಗೆ ಒಂದು ಧಾರ್ಮಿಕ ವ್ಯಕ್ತಿಯಾಗುವ ಅಧಿಕಾರವನ್ನು ಕೊಟ್ಟನು ಎಂಬುದಾಗಿಲ್ಲ. ನೋ 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 ನಿಮ್ಮನ್ನು ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು. ವಾವ್, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನನ್ನ ಪ್ರಿಯ ಸಹೋದರ ಸಹೋದರಿ, ಅದಕ್ಕಾಗಿ ಪ್ರೈಸ್ ಬಿಟ್ಟು ಗಾಡ್ ನಾವು ಜೀವ ಇಲ್ಲದಿರುವ ಸತ್ತು ಹೋಗಿರುವ ದೇವರಿಗೆ ಮಕ್ಕಳಲ್ಲ, ನಾವು ಜೀವಂತ ದೇವರಿಗೆ ಜೀವಂತ ಮಕ್ಕಳಾಗಿದ್ದೇವೆ. ಹಾಲೆಲೂಯಾ. ಕ್ರಿಸ್ತ ಯೇಸುವನ್ನು ಸ್ವೀಕರಿಸಿಕೊಂಡಿರೋದ್ರಿಂದ ಪ್ರೈಸ್ ಬಿಟ್ಟು ಗಾಡ್ ಆಧ್ಯಾತ್ಮಿಕ ಮರಣ ಹೊಂದಿದ್ದಂತಹ ನಾವೆಲ್ಲರೂ ಕೂಡ ಈ ಕ್ರಿಸ್ತ ಯೇಸುವಿನಲ್ಲಿ ಜೀವಿಸುವ ಮಕ್ಕಳಾಗಿದ್ದೇವೆ, ಜೀವಂತ ದೇವರ ಜೀವಿಸುವ ಮಕ್ಕಳಾಗಿದ್ದೇವೆ. ಅದಕ್ಕಾಗಿ ಪ್ರಿಯರ್ ಪ್ರೈಸ್ ಬಿಟ್ಟು ಗಾಡ್ ನನ್ನ ಬಳಿಗೆ ಬನ್ನಿ, ನಾನು ನಿಮ್ಮ ಪ್ರಾರ್ಥನೆ ಆಲಿಸ್ತೇನೆ, ನಿಮ್ಮ ಪ್ರಾರ್ಥನೆ ಸಹೋದರ ಕೊಡ್ತಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರು ಪ್ರೈಸ್ ಬಿಟ್ಟು ಗಾಡ್ ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಯನ್ನು ಆಲಿಸ್ಲಿಕ್ಕಾಗಿ ಜೀವಂತವಾಗಿರುವ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ನಾವು ಯಾರೋ ಸತ್ತು ಹೋಗಿರುವಂಥ ವ್ಯಕ್ತಿಯ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾಯಿಲ್ಲ, ಅಥವಾ ನಾವು ಯಾವುದೋ ಒಂದು ಅಂದ ಚಂದವಿರುವಂತಹ ಮನುಷ್ಯನ ಕೈಯಿಂದ ನಿರ್ಮಿಸಲ್ಪಟ್ಟಂತಹ ಯಾವುದೇ ಒಂದು ಪ್ರೈಸ್ ಬಿಟ್ಟು ಗಾಡ್ ಜಸ್ಟ್ ದೇವರ ಬಳಿ ಪ್ರಾರ್ಥನೆ ಮಾಡ್ತಾಯಿಲ್ಲ. ಅಂದರೆ ಮನುಷ್ಯನನ್ನು ಸೃಷ್ಟಿ ಮಾಡಿರುವಂತಹ ಸೃಷ್ಟಿಕರ್ತರಾದ ಜೀವಂತ ದೇವರನ್ನ ಆರಾಧನೆ ಮಾಡ್ತಿದ್ದಾವೆ. ಮನುಷ್ಯನನ್ನು ತನ್ನ ಕೈಗಳಿಂದ ರೂಪಿಸಿರುವಂತಹ ಸೃಷ್ಟಿ ಮಾಡಿರುವಂಥ ದೇವರನ್ನ ಆರಾಧನೆ ಮಾಡ್ತಿದ್ದಾವೆ. ಹಲೋ, ಮನುಷ್ಯನು ತನ್ನ ಕೈಗಳಿಂದ ಸೃಷ್ಟಿ ಮಾಡಿರುವಂತಹ ಯಾವುದೋ ದೇವರನ್ನ ಆರಾಧನೆ ಮಾಡ್ತಾಯಿಲ್ಲ. ಅನೇಕರು ಇವತ್ತಿಗೂ ಕೂಡ ಆ ರೀತಿ ಮಾಡ್ತಾ ಇದ್ದಾರೆ. ಆದರೆ ನಾವು ಸ್ವತಃ ತಮ್ಮ ಕೈಗಳಿಂದ ಸೃಷ್ಟಿ ಮಾಡಿರುವಂತಹ ಸೃಷ್ಟಿಕರ್ತ ದೇವರನ್ನು, ಜೀವಂತ ದೇವರನ್ನು ಆರಾಧನೆ ಮಾಡ್ತಿದ್ದೇವೆ. ಅದಕ್ಕಾಗಿ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡುವಾಗ ಪ್ರೈಸ್ ಬಿಟ್ಟು ಗಾಡ್ ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸುವಂತಹ ಜೀವಂತ ದೇವರನ್ನು ಆರಾಧನೆ ಮಾಡ್ತಿದ್ದೇವೆ. ನಮ್ಮ ಪ್ರಾರ್ಥನೆಗೆ ಕಿವಿಗೊಡುವಂತಹ ದೇವರನ್ನು ಆರಾಧನೆ ಮಾಡ್ತಿದ್ದೇವೆ. ನಮ್ಮನ್ನು ಸದಾಕಾಲ ಕಣ್ತೆರೆದು ನೋಡ್ತಿರುವಂತಹ ದೇವರ ಆರಾಧನೆ ಮಾಡ್ತಿದ್ದೇವೆ. ನಮಗೆ ಸಹಾಯ ಮಾಡಲಿಕ್ಕಾಗಿ ಹಂಬಲಿಸುವಂತಹ ಹೃದಯ ಹೊಂದಿರುವಂತಹ ಪ್ರೀತಿಯುಳ್ಳದ ದೇವರನ್ನು ಆರಾಧನೆ ಮಾಡ್ತಿದ್ದೇವೆ. ಹೋ ಮೈ ಗಾಡ್, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಸದಾಕಾಲ ನಮ್ಮನ್ನು ತಮ್ಮೊಂದಿಗೆ ತಮ್ಮ ಅನ್ಯೋನ್ಯತೆಯಲ್ಲಿ ಬೆಸೆದುಕೊಳ್ಬೇಕೆಂಬುದಾಗಿ ಕರೀತಿರುವಂತಹ, ನನ್ನ ಬಳಿಗೆ ಬನ್ನಿ ಎಂಬುದಾಗಿ ಕರೀತಿರುವಂತಹ
ಜೀವಂತ ದೇವರನ್ನ ಆರಾಧನೆ ಮಾಡ್ತಿದ್ದೇವೆ. ಮೈ ಗಾಡ್, ಅಸಾಧ್ಯವಾದುದನ್ನು ಸಾಧ್ಯಗೊಳಿಸುವಂಥ ದೇವರನ್ನ ಆರಾಧನೆ ಮಾಡ್ತಿದ್ದೇವೆ. ಮನುಷ್ಯನಿಗೆ ಯಾವುದು ಅಸಾಧ್ಯವಾಗಿದೆಯೋ ನನ್ನ ಜೊತೆಲಿರುವ ನನ್ನ ತಂದೆಗೆ, ಥ್ಯಾಂಕ್ ಗಾಡ್, ಆ ಜೀವಂತ ದೇವರಿಗೆ ಎಲ್ಲವೂ ಸಾಧ್ಯ. ಹಾಲೆಲೂಯ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಸತ್ತ ದೇವರನ್ನ ಆರಾಧಿಸ್ತಿಲ್ಲ, ಬದಲಾಗಿ ಪ್ರೈಸ್ ಬಿಟ್ಟು ಗಾಡ್, ನಾವು ಜೀವಂತ ದೇವರನ್ನು, ಈವನ್ ಸತ್ತ ವ್ಯಕ್ತಿಗೆ ಜೀವ ಕೊಡುವಂತಹ ಜೀವಂತ ದೇವರನ್ನ ಆರಾಧನೆ ಮಾಡ್ತಿದ್ದೇವೆ. ಅದಕ್ಕಾಗಿ ಪ್ರೈಸ್ ಕಡೆಯದಾಗಿ ಪ್ರಿಯರೇ, ನೀವು ಯಾವುದೇ ಸವಾಲನ್ನು ಎದುರಿಸುವಂಥ ಸ್ಥಿತಿಯಲ್ಲಿದ್ದರೂ ಕೂಡ, ನಿಮ್ಮ ಕೆಲಸ ಸ್ಥಳದಲ್ಲಾಗಿರ್ಬೋದು, ನಿಮ್ಮ ಕುಟುಂಬದಲ್ಲಾಗಿರ್ಬೋದು, ನಿಮ್ಮ ಹಣಕಾಸಿನ ವಿಷಯದಲ್ಲಾಗಿರ್ಬೋದು, ನಿಮ್ಮ ವೈಯಕ್ತಿಕ ಜೀವನದಲ್ಲಾಗಿರ್ಬೋದು, ಅಥವಾ ಯಾವುದೇ ಸಂದಿಗ್ಧ ಪರಿಸ್ಥಿತಿಯಲ್ಲಿ, ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಪ್ರಿಯರೇ ಸವಾಲು ನೀವು ಎದುರಿಸ್ತಾ ಇರ್ಬೋದು. ಈವನ್ ನಿಮ್ಮ ಕುಟುಂಬಕ್ಕೆ ಯಾವುದೋ ಒಂದು ದೊಡ್ಡ ಒಂದು ಹಾನಿಯನ್ನು ಉಂಟು ಮಾಡಿರುವಂತಹ ಯಾವುದೇ ಒಂದು ಪರಿಸ್ಥಿತಿ ಮಧ್ಯದಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು, ಅಂಥ ಸವಾಲನ್ನು ಎದುರಿಸ್ತಾ ಇರ್ಬೋದು. ಅದು ಯಾವುದೇ ಆಗಿರಲಿ, ಎಷ್ಟೇ ದೊಡ್ಡ ಸವಾಲಾಗಿರಲಿ, ಅದು ಯಾರ ಮೂಲಕನೇ ಬಂದಿರಲಿ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿಟ್ಟು ಗಾಡ್, ಇವುಗಳೆಲ್ಲವನ್ನು ನಿಮ್ಮ ಒಳಿತಿಗಾಗಿ, ನಿಮ್ಮ ಪರವಾಗಿ ಮಾರ್ಪಡಿಸುವಂತಹ ದೇವರು ನಮ್ಮೊಂದಿಗಿದ್ದಾರೆ. ಅಂಥ ದೇವರನ್ನು ನಾವು ಆರಾಧನೆ ಮಾಡ್ತಿದ್ದೇವೆ. ನಮ್ಮ ದೇವರು ಸಜ್ಜೀವುಳ್ಳಂಥ ದೇವರಾಗಿರೋದ್ರಿಂದ ಅವರನ್ನು ಆರಾಧನೆ ಮಾಡ್ತಿದ್ದೇವೆ. ಜೀವಂತವಾಗಿ ಮರಣವನ್ನು, ಪಾಪವನ್ನು ಗೆದ್ದು ಬಂದಿರುವಂತಹ ಜೀವಂತ ದೇವರನ್ನ ಆರಾಧನೆ ಮಾಡ್ತಿದ್ವಿ. ಅದಕ್ಕಾಗಿ ಪ್ರಿಯರೇ, ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ಗುಡ್ ಫ್ರೈಡೇ ಮತ್ತು ಪುನರುತ್ಥಾನ ದಿನ ಕಣ್ಣೀರು ಬಿಡೋ ದಿನ ಅಲ್ಲ, ಬದಲಾಗಿ ಆನಂದ ಪಡುವಂಥ ದಿನ. ನಿಮ್ಮ ಕಣ್ಣೀರು ಆನಂದ ಬಾಷ್ಪವಾಗಿ ಮಾರ್ಪಾಡಾದಂಥ ದಿನ. ಇನ್ನೆಂದಿಗೂ ಕಣ್ಣೀರು ಹಾಕದಂತೆ ಅನುದಿನೂ ಕೂಡ ಆನಂದಿಸುತ್ತಾ, ಎಂಥ ಕಷ್ಟ ಸಂಕಟ ಬಂದರೂ ಕೂಡ ಇವುಗಳೆಲ್ಲವೂ ಕೂಡ ಬಂದಿರುವಂಥದ್ದು ಆನಂದ ಪಡಲಿಕ್ಕಾಗಿ ಎಂಬುದಾಗಿ ಸಂತ ಯಾಕೋಬರ ಮೂಲಕ ನಮಗೆ ದೇವರು ಪ್ರಕಟಪಡಿಸಿದ್ದಾರೆ. ನಿಮ್ಮ ಕಷ್ಟ ಸಂಕಷ್ಟಗಳು ಲೋಕದಲ್ಲಿ ಬರುವಾಗ ಇವುಗಳೆಲ್ಲ ಆನಂದಕರವಾದ ಎಂಬುದಾಗಿ ಎಣಿಸಿರಿ. ಅಷ್ಟು ಮಾತ್ರವಲ್ಲ, ಯಾರೆಲ್ಲ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೋ, ಯಾರೆಲ್ಲ ಕಷ್ಟ ಸಂಕಷ್ಟಗಳಲ್ಲಿ ಜೀವಿಸ್ತಾ ಇದ್ದಾರೋ ಅಂಥವ್ರಿಗೆ ಹೋಗಿ ಶುಭ ವರ್ತಮಾನವನ್ನು, ಹೇ, ಈ ಎಲ್ಲ ಸಮಸ್ಯೆಗಳನ್ನು ಗೆದ್ದಿರುವಂಥ ಪ್ರಭು ಯೇಸು ನಿನಗೋಸ್ಕರ ನಿನ್ನ ಪರವಾಗಿ ಕಾರ್ಯ ಮಾಡಲಿಕ್ಕಾಗಿ ಸಿದ್ಧವಾಗಿದ್ದಾರೆ. ಈ ಸುವಾರ್ತೆಯನ್ನು ಎಲ್ರಿಗೂ ಪ್ರಕಟಪಡಿಸಲಿಕ್ಕಾಗಿ ದೇವರು ನಮ್ಮನ್ನು ಕರೆದಿರುವಂಥದ್ದು. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಅರ್ಥ ಆಗ್ತಿದೆಯಾ ಪ್ರಿಯರೇ? ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ಲೀಸ್ 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 ಇನ್ನೊಂದು ವಿಷಯ ನಿಮ್ಗೆ ಹೇಳ್ತಾ ಇದ್ದಾನೆ. ನಾನು ಏನೀಗ ನಿಮಗೆಲ್ಲ ಇದುವರೆಗೂ ನನ್ನ ಮೂಲಕ ಪವಿತ್ರ ಮಾತನಾಡಿದರು, ನೀವೆಲ್ಲರೂ ಕೇಳಿಸ್ಕೊಂಡಿದ್ದೀರಿ. ಪ್ರೈಸ್ ಬಿಟ್ಟು ಗಾಡ್. ನೀವೆಲ್ಲರೂ ಕೂಡ ಆಮೇನ್ ಆನಂದ ಪಡ್ತಾ ಇದ್ದೀರಿ, ಆಮೇನ್ ಅಂತ ಟೈಪ್ ಮಾಡ್ತಾ ಇದ್ದೀರಿ. ಪ್ರಿಯರೇ, ಇದು ಒಂದು ದಿನಕ್ಕೆ ಸೀಮಿತವಾಗಿದ್ದರೆ ನೋ ಯೂಸ್, ಅದರಿಂದ ಏನೂ ಪ್ರಯೋಜನ ಇಲ್ಲ. ಪ್ರಿಯರು, ನೀವೆಲ್ಲರೂ ವಾಕ್ಯವನ್ನು ಕೇಳಿಸ್ಕೊಂಡ್ರಿ. ಯಾಕೆ ಇವತ್ತು ವಾಕ್ಯವನ್ನು ಕೇಳಿಸ್ಕೊಂಡಾದ್ಮೇಲೆ ನಾಳೆ ಕೇಳಿದ್ರೆ ನಿಮ್ಗೆ ಜ್ಞಾಪಕ ಇರಲ್ಲ? ಯಾಕೆ ಗೊತ್ತಾ? ಈ ಏನು ವಾಕ್ಯವನ್ನು ಕೇಳಿಸ್ಕೊಂಡಿದ್ದೀರಿ, ಆ ವಾಕ್ಯ ಎಂಬುದು ಬೀಜ ನಿಮ್ಮ ಹೃದಯ ಹೊಲದಲ್ಲಿ ಪ್ರಿಯರೇ ಮೇಲ್ಭಾಗದಲ್ಲಿ ಬಿತ್ತಲ್ಪಟ್ಟಿದೆ. ಬಟ್ ನೀವು ಅದನ್ನು ಆಳವಾಗಿ ನಿಮ್ಮ ಹೃದಯದೊಳಗೆ ಇಳಿಸಿಕೊಂಡು ಅದನ್ನು ಧ್ಯಾನಿಸಿ ಅದನ್ನು ಗ್ರಹಿಸ್ಕೊಳ್ಳದೆ ಹೋದರೆ ಕೇಡಿಗನು ಬಂದು ಆ ವಾಕ್ಯ ಬೀಜವನ್ನು ಕದ್ಕೊಂಡು ಹೊರಟೋಗ್ತಾನೆ. ಆಗ ಪ್ರಿಯರೇ, ಈ ಧ್ಯಾನ ಕೂಟದಲ್ಲಿ ನೀವು ಇಷ್ಟು 1-1.5 ಗಂಟೆಗಳ ಕಾಲ ಕಳೆದರೂ ಕೂಡ ಯಾವುದೇ ಫಲ ಬರೋದಿಲ್ಲ, ಯಾವುದೇ ಪ್ರಯೋಜನ ಆಗೋದಿಲ್ಲ. ಅದರಾಗಿದೆ ಪ್ರಭು ಯೇಸು ಬಿತ್ತುವನ ಸಾಮರ್ಥ್ಯ ಹೇಳಿದ್ದು. ಕೆಲವರು ದೇವರ ವಾಕ್ಯವನ್ನು ಕೇಳಿಸ್ಕೊಳ್ತಾರೆ, ಆದರೆ ಅದನ್ನು ಗ್ರಹಿಸಿಕೊಳ್ಳದೆ ಓದೋದ್ರಿಂದ ಕೇಡಿಗನು ಬಂದು ಆ ಬೀಜವನ್ನು ಕದ್ಕೊಂಡು ಹೋಗ್ತಾನೆ, ಅಲ್ಲಿ ಯಾವುದೇ ಫಲ ಬರೋದಿಲ್ಲ. ಎರಡನೇ ಗುಂಪಿಗೆ ಸೇರಿದ ವ್ಯಕ್ತಿಗಳು ಬಂಡೆನೆಲ್ಲ, ಅವರು ಕೂಡ ದೇವರ ವಾಕ್ಯವನ್ನು ಸ್ವೀಕರಿಸ್ಕೊಳ್ತಾರೆ, ಆದರೆ ಅವರ ಹೃದಯದಲ್ಲಿ ಆಳವಾಗಿ ಇಳಿಲಿಕ್ಕಾಗಿ ಅವಕಾಶ ಕೊಡದೆ ಸಂತೋಷವಾಗಿ ಅದನ್ನು ಸ್ವೀಕರಿಸ್ಕೊಂಡವರು ಆ ವಾಕ್ಯದ ನಿಮಿತ್ತ ಕಷ್ಟ ಸಂಕಟ ಬಂದಾಗ ವಾಕ್ಯದ ಕಡೆ ಗಮನ ಕೊಡೋದನ್ನು ತೆಗೆದು ಸಮಸ್ಯೆಗಳ ಕಡೆ ಕೇಂದ್ರೀಕರಿಸಿ ಅಲ್ಲೂ ಕೂಡ ಆ ವಾಕ್ಯ ಎಂಬ ಬೀಜ ಫಲ ಕೊಡದಂತೆ ಎಡು ಬಿದ್ದು ಹೋಗ್ತಾರೆ. ಮೂರನೇ ಗುಂಪಿಗೆ ಸೇರಿದಂಥ ನೆಲ ಯಾವುದು ಅಂತಂದರೆ ಮುಳ್ಳು ಪೊದೆಗಳ ನೆಲ. ಅಲ್ಲಿ ವಾಕ್ಯ ಎಂಬ ಬೀಜ ಬೀಳ್ತದೆ. ಅದು ಸ್ವಲ್ಪ ತೇವ ಇದ್ದುದರಿಂದ ಅಲ್ಲಿ ಬಂಡೆ ನೆಲ, ಅದು ಸ್ವಲ್ಪ ಮೇಲ್ಭಾಗದಲ್ಲಿ ಮಣ್ಣಿದ್ದುದರಿಂದ ಅದು ಮೊಳಕೆ ಹೊಡೆದು ಸಣ್ಣ ಗಿಡವಾಗ್ತದೆ, ಚಿಗುರ್ತದೆ. ಬಟ್ ಆದರೆ ಮುಳ್ಳು ಪೊದೆಗಳು ಅದನ್ನು ಬಿಡ್ತವೆ, ಅದು ಬೆಳೆಯಲಿಕ್ಕೆ ಬಿಡೋದಿಲ್ಲ, ಅಲ್ಲೂ ಕೂಡ ಫಲ ಬರೋದಿಲ್ಲ. ಆ ಮುಳ್ಳು ಪೊದೆಗಳು ಈ ಜೀವನ ಚಿಂತೆಗಳು, ಹಣದ ಮೇಲಿನ ದುರಾಸೆ ಮತ್ತು ಶಾರೀರಿಕ ವ್ಯಾಮೋಹಗಳು, ಇವುಗಳು ಇದ್ದುದರಿಂದ ಅವುಗಳು ಆಳವಾಗಿ ದೇವರ ವಾಕ್ಯ ಬೇರೂರಿ ಎತ್ತರವಾಗಿ ಬೆಳೆದು ಫಲ ಕೊಡಂತೆ ಅದನ್ನು ಬಿಟ್ಟವು. ಹದವಾದ ಭೂಮಿಯಲ್ಲಿ ಬಿದ್ದಂಥ ಬೀಜಗಳು ಮಾತ್ರ 100 ಮಡಿಯಷ್ಟು ಫಲವನ್ನು ಕೊಡಲಿಕ್ಕೆ ಸಾಧ್ಯ. ಹದವಾದ ಭೂಮಿ ಅಂದರೆ ಯಾವುದು? ದೇವರ ವಾಕ್ಯವನ್ನು ಇವತ್ತು ನಾವು ಕೇಳಿಸ್ಕೊಳ್ಳೋದು ಮಾತ್ರ ಅಲ್ಲ ಪ್ರಿಯರೇ, ಆ ವಾಕ್ಯ ಮೇಲ್ಭಾಗದ ಪದರದಲ್ಲಿ ಉಳಿಯದೆ
ಅದು ಭೂಮಿಯ ಒಳಗಡೆ ಆಳವಾಗಿ ಬೇರೂರಲಿಕ್ಕಾಗಿ ಆ ವಾಕ್ಯಗಳನ್ನು, ಆ ಬೋಧನೆಯನ್ನು ಪದೇ ಪದೇ ಆಲಿಸುವಂಥದ್ದು, ಪದೇ ಪದೇ ಧ್ಯಾನಿಸುವಂಥದ್ದು. ಅದಕ್ಕೋಸ್ಕರ ಪ್ರಿಯರ ಪ್ರೈಸ್ ಬಿಟ್ಟು ಗಾಡ್, ದೇವರ ವಾಕ್ಯವನ್ನು ಆಲಿಸುವುದರಿಂದ ವಿಶ್ವಾಸ ಬರುತ್ತೆ ಎಂಬುದಾಗಿ ಹೇಳಿದಿಲ್ಲ. ದೇವರ ವಾಕ್ಯವನ್ನು ಆಲಿಸಿದ್ದರಿಂದ ವಿಶ್ವಾಸ ಬರುತ್ತೆ ಅಂತಲೂ ಹೇಳಿಲ್ಲ. ದೇವರ ವಾಕ್ಯವನ್ನು ಪದೇ 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 ಆಲಿಸುವುದರಿಂದ ವಿಶ್ವಾಸ ಬರ್ತದೆ. ಏನಾರ ಅರ್ಥ? ಈಗ ನಾನು ನಿಮ್ಗೆ ಏನನ್ನು ಬೋಧನೆ ಮಾಡಿದ್ನೋ ಅದು ನೀವು ಹೊರಕಿವಿಂದ ಕೇಳಿಸ್ಕೊಂಡಿದ್ದೀರಿ, ಕರೆಕ್ಟ್? ಇದು ಲೋಗೋಸ್ ವಾಕ್ಯಗಳು. ಆ ಲೋಗೋಸ್ ವಾಕ್ಯಗಳು ಮೃದುಲೋಗಿ ಬಿತ್ತನೆ ಆಗಿದೆ. ನೀವು ಎಷ್ಟು ಹೆಚ್ಚೆಚ್ಚಾಗಿ ಅದನ್ನು ಮತ್ತೆ ಮತ್ತೆ ಧ್ಯಾನಿಸ್ತೀರಿ, ಇದೇ ಬೋಧನೆಯನ್ನು ಮತ್ತೆ ಮತ್ತೆ ಧ್ಯಾನಿಸ್ತೀರಿ, ಮತ್ತೆ ಮತ್ತೆ ಮೆಲ್ಕಾಗ್ತೀರಿ, ಆಗ ನಿಮ್ಮ ಹೃದಯದಲ್ಲಿ ಬಿತ್ತನಾಗಿರುವಂತಹ ಲೋಗೋಸ್ ವಾಕ್ಯಗಳು, ಲೋಗೋಸ್ ಬೋಧನೆಯು ನಿಮ್ಮ ಹೃದಯದಲ್ಲಿ ಆಳವಾಗಿ ಬಿತ್ತಲ್ಪಡೋದು ಮಾತ್ರ ಅಲ್ಲ ಪ್ರಿಯರೇ, ಪ್ರೈಸ್ ಬಿಟ್ಟು ಗಾಡ್, ಎಷ್ಟರ ಮಟ್ಟಿಗೆ ಆ ವಾಕ್ಯ ನಿಮ್ಮ ಹೃದಯದಲ್ಲಿ ಆಳವಾಗಿ ಇಳಿಬೇಕು ಅಂತಂದರೆ, ಎಷ್ಟರ ಮಟ್ಟಿಗೆ ನೀವು ಧ್ಯಾನಿಸಬೇಕು ಅಂತಂದರೆ, ಆ ವಾಕ್ಯವೇ ನಿಮ್ಮ ಜೊತೆಯಲ್ಲಿ ಸ್ವರವಾಗಿ ಮಾತಾಡಬೇಕು, ನಿಮ್ಮ ಒಳಗಡೆ ಮಾತಾಡಬೇಕು. ಅಷ್ಟರ ಮಟ್ಟಿಗೆ ಧ್ಯಾನಿಸುವಾಗ ಮಾತ್ರ ಪ್ರಿಯರೇ ಆ ಸ್ವರ ನಿಮ್ಮ ಜೀವಿತದಲ್ಲಿರುವ ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸುವ ಜಸ್ಟ್ ರೆಹಮಾ ಸ್ವರವಾಗಿ ಮಾರ್ಪಾಡಾಗ್ತದೆ. ಅದಕ್ಕಾಗಿ ನಾನು ಏನು ಹೇಳ್ತಿದ್ದೇನೆ ಅಂತಂದರೆ, ಪ್ರಿಯರೇ, ಇವತ್ತು ವಾಕ್ಯನ ಕೇಳಿಸ್ಕೊಂಡ್ರಿ, ಪುನಃ ನಾಳೆ ಸಂಜೆ ಪುನಃ ಸಾಯಂಕಾಲ ಪ್ರಾರ್ಥನೆ ಕೂಡ ಬರ್ತದೆ, ಮತ್ತೆ ನಾಳೆ ಸಾಯಂಕಾಲ ಹೊಸ ಬೋಧನೆ ಕೇಳಿಸ್ಕೊಳ್ತೀರಿ. ಇವತ್ತು ಇದನ್ನು ಮರ್ತು ಬಿಟ್ರಿ. ಇದೇ ರೀತಿಯಾಗಿ ಅನೇಕರು ಕುಗ್ಗಿ ಹೋಗ್ತಾರಂಥದ್ದು. ಡೈಲಿ ಪ್ರಾರ್ಥನೆ ಕೂಟದಲ್ಲಿ ಭಾಗವಹಿಸ್ತಾರೆ, ಬಟ್ ಮೇಲ್ಮಟ್ಟಿಗೆ ಬರ್ತಾಯಿಲ್ಲ, ಬಿದ್ದು ಹೋಗ್ತಾ ಇದ್ದಾರೆ, ಯಾಕಂದ್ರೆ ಅವ್ರು ಧ್ಯಾನಿಸ್ತಾ ಇಲ್ಲ. ಅದಕ್ಕೋಸ್ಕರ ಪ್ರೈಸ್ ಗಾಡ್, ವಿಶೇಷ ಪ್ರಿಯರೇ, ಪುನರುತ್ಥಾನದ ಥ್ಯಾಂಕ್ ಗಾಡ್ ಆ ವಾರದಲ್ಲಿ, ವಿಶೇಷವಾಗಿ ಆ ಪವಿತ್ರ ವಾರದಲ್ಲಿ ದೇವರೊಂದು ಪ್ರೇರಣೆ ಕೊಟ್ಟರು. ಏನು ಗೊತ್ತಾ ಪ್ರಿಯರೇ? ಕೇಳಿಸ್ಕೊಳ್ಳಿ, ಎಲ್ಲರೂ ಕೇಳಿಸ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಸ್ನೇಹಿತರಿಗೆ ಇದನ್ನು ದಯವಿಟ್ಟು ರವಾನೆ ಮಾಡಬೇಕು ಈ ಮೆಸೇಜನ್ನು. ಏನು ಗೊತ್ತಾ, ಪ್ರತಿದಿನ ಏನು ಸಾಯಂಕಾಲ ಯೂಟ್ಯೂಬ್ ಲೈವ್ ಇತ್ತು, ಪ್ರೈಸ್ ಬಿಟ್ಟು ಗಾಡ್ ಪ್ರಿಯರೇ, ಅದು 3 ದಿನಗಳಿರ್ತದೆ ಅಷ್ಟೇ. ಸೋಮವಾರ, ಬುಧವಾರ ಮತ್ತು ಶುಕ್ರವಾರ ಮಾತ್ರ, 3 ದಿನಗಳ ಮಾತ್ರ ಸಂಜೆಯ ಆರಾಧನೆ, ಸಂಜೆಯ ಪ್ರಾರ್ಥನೆ ಕೂಡ ಇರ್ತದೆ. ಇನ್ನು 3 ದಿನಗಳು ಬ್ರದರ್ ಏನು ಮಾಡೋದು? ಸಿಂಪಲ್, ಇವತ್ತು ಏನು ಬೋಧನೆಯನ್ನು ಥ್ಯಾಂಕ್ ಗಾಡ್ ನಿಮಗೆ ಟೀಚ್ ಮಾಡಿದ್ದೀನೋ, ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ಇದೇ ಬೋಧನೆಯನ್ನು ನಾಳೆ ಸಂಜೆ ಸೇಮ್ ಇದೇ ಟೈಮಿಗೆ ಸಾಯಂಕಾಲ 7-7:15 ಕೂತ್ಕೊಳ್ಳಿ. 7ರಿಂದ ಪ್ರೈಸ್ ಬಿಟ್ಟು ಗಾಡ್ 7:15 ತನಕ ಅನ್ಯ ಭಾಷೆ ಮಾತಾಡಿ. ಅದಾದಮೇಲೆ ದೇವ, ಇವತ್ತು ನೆನ್ನೆ ಏನು ಲೋಗೋಸ್ ವಾಕ್ಯಗಳು ನಾನು ಸಹೋದರನ ಮೂಲಕ ನನ್ನ ಜೊತೆ ಮಾತನಾಡಿದ್ರಿ, ಇವತ್ತು ಆ ವಾಕ್ಯನ ಮತ್ತೆ ನಾನು ಹೊರಕಿವಿಂದ ಅದೇ ಮೊಬೈಲಲ್ಲಿ ಅದೇ ಟೀಚಿಂಗ್ ಹಾಕೊಂಡು ಕೇಳುವಾಗ ಆ ವಾಕ್ಯ ನನ್ನ ಹೃದಯದಲ್ಲಿ ಇನ್ನೂ ಆಳವಾಗಿ ಇಳಿಯಲ್ಪಟ್ಟು ನನಗೆ ಒಂದು ರೆವಲ್ಯೂಷನನ್ನು, ಒಂದು ಹೊಸ ಪ್ರಕಟಣೆಯನ್ನು, ನಿಮ್ಮ ಸ್ವರವನ್ನು ಪ್ರಕಟಪಡಿಸುವಂತಹ, ಆ ರೆಹಮಾ ಸ್ವರವನ್ನು ಪ್ರಕಟಪಡಿಸುವಂತಹ ಆ ಪ್ರಕಟಣೆಯನ್ನು ನಾನು ಇವತ್ತು ಸ್ವೀಕರಿಸ್ಕೊಳ್ಬೇಕು. ದೇವರು ಒಂದು ಅವಕಾಶ ಕೊಟ್ಟಿದ್ದಾರೆ ಪ್ರಿಯರೇ. ಇವತ್ತಿನ ದೇವರ ವಾಕ್ಯ ಎಂಬ ಬೋಧನೆಯ ಬೀಜವನ್ನು ಇವತ್ತು ಬಿಸಾಕ್ಬಿಡ್ಬೇಡಿ. ನಾಳೆ ಸಂಜೆ ಇದೇ ಟೀಚಿಂಗನ್ನು ಮತ್ತೆ ಸಂಜೆ ಧ್ಯಾನಿಸಿ. ಇವತ್ತು ನಾನು ಮರ್ತುಬಿಟ್ಟೆ, ಆ್ಯಕ್ಚುಲಿ ಇವತ್ತು ರೆಕಾರ್ಡಿಂಗ್ ಹಾಕಬೇಕಾಗಿತ್ತು. ರೆಕಾರ್ಡಿಂಗ್ ಹಾಕಿದರೆ ನಾಳೆ ಸಂಜೆ ಇದೇ ಟೀಚಿಂಗನ್ನು ನಿಮಗೆ ಬ್ರಾಡ್ಕಾಸ್ಟ್ ಮಾಡ್ತದೆ, ಪ್ರೀಮಿಯರ್ ಆಗ್ತದೆ. ಸಾಧ್ಯ ಅದು ನೋಡ್ತೇನೆ, ನಾಳೆ ಸಂಜೆ ತನಕ ಅವಕಾಶ ಸಿಕ್ಕಿದ್ರೆ ನಾಳೆ ಸಂಜೆ ಇದೇ ಟೀಚಿಂಗನ್ನು ನಾನು ಬ್ರಾಡ್ಕಾಸ್ಟ್ ಮಾಡ್ತೇನೆ. ಪ್ರೈಸ್ ಗಾಡ್, ಬ್ರಾಡ್ಕಾಸ್ಟ್ ಮಾಡದೇ ಹೋಗಲಿ, ಇದೇ ಟೀಚಿಂಗ್ ಯೂಟ್ಯೂಬಲ್ಲಿದೆ. ನಾಳೆ ಜ್ಞಾಪಕ ಇಟ್ಕೊಳ್ಳಿ, ಇದೇ ಟೀಚಿಂಗ್ ಥ್ಯಾಂಕ್ ಗಾಡ್ ನೀವು ಧ್ಯಾನಿಸೋದಾದರೆ ನಿಮಗೆ ದೇವರು ಒಂದು ಅವಕಾಶ ಕೊಡ್ತಾ ಇದ್ದಾರೆ ಪ್ರಿಯರೇ. ಬ್ರದರ್ ಮೂಲಕ ದೇವರೇನು ಮಾತನಾಡಿದ್ರು ಅದು ನಿಮ್ಮ ಜೀವನ ಚೇಂಜ್ ಮಾಡೋದಿಲ್ಲ, ನಿಮ್ಮ ಜೀವನಕ್ಕೆ ಒಂದು ತಿಳುವಳಿಕೆಯನ್ನು ಕೊಡ್ತದೆ. ಇಷ್ಟೊತ್ತು ನೀವೇನು ಕೇಳಿಸ್ಕೊಂಡಿದ್ದೀರಿ, ಇದು ಜಸ್ಟ್ ನಿಮ್ಮ ಮಾಹಿತಿ ಮಾತ್ರ. ಬಟ್ ಈ ಮಾಹಿತಿಯನ್ನು ನೀವು ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಬೇಕಾದ್ರೆ ಜ್ಞಾನ ಬೇಕು, ವಿಸ್ಡಮ್ ಬೇಕು. ಆ ವಿಸ್ಡಮ್ ಬರುವಂಥದ್ದು ಪವಿತ್ರಾತ್ಮ ಪ್ರಸನ್ನತೆಯಲ್ಲಿ ನೀವು ಕಾಲ ಕಳೆಯುವಾಗ ಪವಿತ್ರಾತ್ಮರಾಗಿದ್ದಾರೆ. ನೀವು ಪದೇ ಪದೇ ಅವರ ಅದೇ ಬೋಧನೆ ಆಲಿಸುವಾಗ ಪ್ರೈಸ್ ಬಿಟ್ಟು ಗಾಡ್, ಹೊರಕಿವಿಂದ ಆಲಿಸ್ತಿರುವಂಥ ಬೋಧನೆಯು ನಿಮಗೆ ಒಳಗಡೆಯಿಂದ ಮಾತಾಡ್ತದೆ. ಆ ಒಳಗಡೆಯಿಂದ ಮಾತಾಡೋ ಸ್ವರ ಇದೆಯಲ್ಲ, ಅದೇ ಪವಿತ್ರಾತ್ಮ ಸ್ವರ, ರೆಹಮಾ ಸ್ವರ. ಈ ಸ್ವರ ಪ್ರೈಸ್ ಬಿಟ್ಟು ಗಾಡ್ ನಿಮ್ಮ ಸಮಸ್ಯೆಗಳನ್ನು, ನಿಮ್ಮ ಬೆಟ್ಟಗುಡ್ಡಗಳನ್ನು ಮೇಣಂತೆ ಕರಗಿಸ್ತದೆ. ಯಾಕಂದರೆ ಪ್ರಿಯರೇ, ಪ್ರೈಸ್ ಗಾಡ್ ಗೊತ್ತು, ಯಾಕೆಂದರೆ ನೀವು ಇನ್ನೂ ಎಳೆ ಮಕ್ಕಳಲ್ಲ. ಡೈಲಿ ಪ್ರೈಸ್ ಗಾಡ್ ಪಪ್ಪನ ಮುಂದೆ ಕೂತ್ಕೊಂಡು ನೋಟ್ಸು, ಹೋಮ್ವರ್ಕ್ ಬರಿ ಕರೆಕ್ಟಾಗಿ ಹೇಳೋದು ಕೇಳಿಸ್ಕೊ, ಅಲ್ಲಿ ಜಸ್ಟ್ ಏನು ಯೂಟ್ಯೂಬ್ನವ್ರದ್ದು ಕೇಳಿಸ್ಕೊ ಅಂತ ಹೇಳೋಕ್ಕೆ ಥ್ಯಾಂಕ್ ಗಾಡ್ ಇನ್ನೂ ನೀವು ಎಳೆ ಮಕ್ಕಳಲ್ಲ, ಬೆರಳು ಚಿಪ್ಪು ಅಂತ ಮಕ್ಕಳಲ್ಲ. ಬೆರಳು ಚಿಪ್ಪು ಮಕ್ಕಳಿಗೆ ಜೊತೆಲೆ ಕೂತ್ಕೊಂಡು ಹೋಮ್ವರ್ಕ್ ಮಾಡಿಸ್ಬೇಕು, ಕರೆಕ್ಟಾ? ನೀವು ಬೆಳೆದಿದ್ದೀರಿ, ನೀವು ಬೆಳೆದಿರೋದ್ರಿಂದ ಪ್ರೈಸ್ ಬಿಟ್ಟು ಗಾಡ್ ನೀವು ನಾಳೆ ಮಂಗಳವಾರ ಮತ್ತು ಗುರುವಾರ ಮತ್ತು ಶನಿವಾರವನ್ನು ಮತ್ತು ಉಳಿದ ದಿನಗಳು ಯಾವ ಥರ ಕಳಿಬೇಕೆಂಬುದಾಗಿ ನೀವು ಚೆನ್ನಾಗಿ ಅರಿತುಕೊಂಡಿದ್ದೀರಿ. ನೀವು ದೇವರ ಪ್ರಸನ್ನತೆಗೆ, ಪವಿತ್ರಾತ್ಮರ ಪ್ರೇರಣೆಗೆ ಅನುಗುಣವಾಗಿ ದೇವರ ಪ್ರಸನ್ನತೆಗೆ ಬರಲಿಕ್ಕಾಗಿ ನಿಮ್ಮ ಹೃದಯದಲ್ಲಿ ದಾಹ ಬಂದಿದೆ. ಅದನ್ನು ಅರಿತುಕೊಂಡು ನಾನು ಏನು ಮಾಡ್ತದೆ, ನಾನು ಮತ್ತು ನನ್ನ ಟೀಮ್ನಲ್ಲಿರುವಂಥ ಸಹೋದರರು ಏನು ಮಾಡ್ತೀವಿ ಅಂದರೆ, ಸೋಮವಾರ, ಬುಧವಾರ, ಶುಕ್ರವಾರ ಈ ಥರ ಯೂಟ್ಯೂಬಲ್ಲಿ ನಿಮಗೆ ಥ್ಯಾಂಕ್ ಗಾಡ್ ನಿಮ್ಮ ಮುಂದೆ ಕುಳಿತು ಪ್ರೈಸ್ ಗಾಡ್ ನಿಮಗೆ ಲೈವ್
ಯೂಟ್ಯೂಬ್ ಲೈವಲ್ಲಿ ನಿಮ್ಮೊಂದಿಗೆ ಶುಭ ಸಂದೇಶ ಹಂಚ್ಕೊಳ್ಳೋದು ಮಾತ್ರ ಅಲ್ಲ ಪ್ರಿಯರೇ, ಇನ್ನು ಉಳಿದ 3 ದಿನಗಳು ಇನ್ನು ಯಾರೆಲ್ಲ ಕ್ರಿಸ್ತ ಯೇಸುವನ್ನು ಅರಿತುಕೊಳ್ಳೋದು ಇನ್ನೂ ಸಮಸ್ಯೆಲಿದ್ದಾರೋ, ರೋಗದ ಅವಸ್ಥೆಯಲ್ಲಿದ್ದಾರೋ, ಬಂಧಿತರಾಗಿದ್ದಾರೋ, ನಾವು ಅನುಭವಿಸುವಂತಹ ಆನಂದವನ್ನು, ಆ ವಿಜೃಂಭಣೆಯನ್ನು ಕೊಂಡಾಡಲಿಕ್ಕೆ ಸಾಧ್ಯವಾಗದೆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಾಯ್ತಾನೆ ಅದಿನಲ್ಲಿ ಜೀವಿಸ್ತಾ ಇದ್ದಾರೋ ಅಂಥ ವ್ಯಕ್ತಿಗಳನ್ನು ಭೇಟಿ ಮಾಡಲಿಕ್ಕಾಗಿ ಹುಡುಕ್ಲಿಕ್ಕೆ ಥ್ಯಾಂಕ್ ಗಾಡ್ ನಾವು ಕೂಡ ಲೋಕದ ಕಟ್ಟಕಡೆವರೆಗೆ ಉಳಿದ 3 ದಿನಗಳು ಹೋಗ್ತಾ ಇದ್ದಾವೆ. ನೀವೆಲ್ಲರೂ ತಂದೆ ಕುಟುಂಬದಲ್ಲಿದ್ದೀರಿ, ನೀವೆಲ್ಲರೂ ಕೂಡ ಜವಾಬ್ದಾರಿ ಹೊಂದಿದವರಾಗಿದ್ದೀರಿ. ನಾಳೆ ಸಮಯ ವೇಸ್ಟ್ ಮಾಡಬೇಡಿ. ಇದು ಬ್ರದರ್ ಇಲ್ವಲ್ಲ, ಅಥವಾ ಇನ್ಯಾವುದೋ ಬೋಧನೆ ಆಲಿಸ್ಬಿಡೋಣ, ಯಾರೋ ಒಬ್ಬರು ಲೈವಲ್ಲಿ ಬಂದರು. ಹಲೋ, ಪ್ಲೀಸ್ ನೀವು 1000 ಪ್ರತಿದಿನ ಲೈವಲ್ಲಿ ಬರೋದು ನೀವು ಆಲಿಸ್ಬೋದು. ಬಟ್ ಈವನ್ ಬೇಕಾದ್ರೆ ಹೇಳಿ, ಈವನ್ ಬೇಕಾದರೆ ಡೈರೆಕ್ಟಾಗಿ ಥ್ಯಾಂಕ್ ಗಾಡ್ ಯಾರೇ ಕೇಳಿದ್ರು, ಇನ್ನು 3 ದಿನ ಕೂತ್ಕೊಂಡು ಯಾರು ಹೇಳಿದರು ಜಸ್ಟ್ ಅದೇ ಟೀಚಿಂಗ್ ಮತ್ತೆ ಆಲ್ಸೋ ಅಂತ ನಿಂಗೆ ಬೋರ್ ಆಗೋದಿಲ್ವ? ಯಾರು ಹೇಳಿದ್ರು ಹೇಳು, ನೀವು ಹೇಳಿ. ನನ್ನ ಆತ್ಮಿಕ ತಂದೆ ಬ್ರದರ್ ಆಲ್ವಿನ್ ಅವರಿಗೆ ದೇವರು ನೇರವಾಗಿ ಪ್ರೇರಣೆ ಕೊಟ್ಟಿದ್ದು ಅಂತೇಳಿ ಸಾಕ್ಷಿ ಕೆಡಿಸಿ ನೋಡಿ. ನೀವು ಇದನ್ನು ಪ್ರಿಯರೇ ಒಂದು 6 ತಿಂಗಳು ಇದನ್ನು ಮೈಗೂಡಿಸ್ಕೊಳ್ಳಿ. 6 ತಿಂಗಳಲ್ಲಿ ಇದುವರೆಗೂ ನೀವು ಕಂಡು ಕೇಳೋರಿಂದ ಬದಲಾವಣೆ ನಿಮ್ಮ ಜೀವನದಲ್ಲಿ ಕಾಣ್ತೀರಿ, ನಿಮ್ಮ ಕುಟುಂಬದಲ್ಲಿ ಕಾಣ್ತೀರಿ. ಯಾಕಂದರೆ ಪ್ರಿಯರೇ, ನಾನು ಅನೇಕ ಮಕ್ಕಳು ನೋಡುವಾಗ ಡೈಲಿ ಪ್ರೇಯರ್ ಮೀಟಿಂಗ್ ಜಾಯ್ನ್ ಆಗ್ತಾರೆ, ಡೈಲಿ ಯೂಟ್ಯೂಬಲ್ಲಿ ಥ್ಯಾಂಕ್ ಆಮೇನ್ ಅಂತ ಆಗ್ತಾರೆ ಎಲ್ಲರೂ. ಬಟ್ ಅವ್ರ ಸ್ವಭಾವದಲ್ಲಿ ಬದಲಾವಣೆ ಆಗ್ತಾಯಿಲ್ಲ, ಅವರ ಜೀವನದಲ್ಲಿ ಬದಲಾವಣೆ ಆಗ್ತಾಯಿಲ್ಲ, ಹಣಕಾಸಿನಲ್ಲಿ ಬದಲಾವಣೆ ಆಗ್ತಾಯಿಲ್ಲ, ಸಮೃದ್ಧಿನ ಕಾಣ್ತಾಯಿಲ್ಲ, ಅವರ ಆರೋಗ್ಯದಲ್ಲಿ ಬದಲಾವಣೆ ಆಗ್ತಾಯಿಲ್ಲ. ಆಗ ಡ್ಯಾಡಿ ಥ್ಯಾಂಕ್ ಗಾಡ್, ಈ ತಪಸ್ಸು ಕಾಲದಲ್ಲಿ ವಿಶೇಷವಾಗಿ ಥ್ಯಾಂಕ್ ಗಾಡ್, ಜಸ್ಟ್ ಈ ಪವಿತ್ರ ವಾರದಲ್ಲಿ ವಿಶೇಷವಾಗಿ ನಾನು ದೇವರೊಂದಿಗೆ ಕಾಲ ಕಳೆಯುವಾಗ ದೇವರು ತಿಳಿಸಿದ್ದು ನನ್ನ ಪತಿ ಜೊತೆಲೂ ಕೂಡ ಮಾತಾಡಿದೆ. ಜಸ್ಟ್ ನೋಡಮ್ಮ, ಜಸ್ಟ್ ತಪಸ್ಸು ಕಾಲ ಆದಮೇಲೆ 3 ದಿನ ಯೂಟ್ಯೂಬಲ್ಲಿ ಲೈವ್ ಹೋಗ್ತದೆ, ಇನ್ನು 3 ದಿನ ನಾನು ಮನೇಲಿರೋದಿಲ್ಲ, ಪ್ರೈಸ್ ಗಾಡ್ ಹೊರಗಡೆ ಹೋಗ್ತೇನೆ. ಬಟ್ ಗೊತ್ತಿಲ್ಲ ಬೆಳಗ್ಗೆ ಹೋಗಿ ಎಷ್ಟು ಗಂಟೆ ರಾತ್ರಿ ಬರ್ತೀನೋ ಗೊತ್ತಿಲ್ಲ. ಪ್ರೈಸ್ ಗಾಡ್. ಹಲೋ, ಇನ್ನು ಎಷ್ಟೋ ಜನರಿಗೆ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಥ್ಯಾಂಕ್ ಗಾಡ್ ದೇವ್ರ ವಾಕ್ಯ ಕೇಳಬೇಕೆಂಬುದು ಆಸೆ ಇದೆ, ಮೊಬೈಲ್ ತೆಗೆದುಕೊಳ್ಳೋಕ್ಕೆ ಇಲ್ಲ. ಯೋಚನೆ ಮಾಡಿ, ಪ್ರೈಸ್ ಬಿಟ್ಟು ಗಾಡ್, ಊಟಕ್ಕೆ ಗತಿ ಇಲ್ಲ, ನೆಟ್ವರ್ಕ್ ಸಿಗದಿರುವಂಥ ಜಾಗದಲ್ಲಿದ್ದಾರೆ. ಅಂಥ ಜಾಗಕ್ಕೆ ದೇವ್ರು ಕರ್ಕೊಂಡು ಹೋಗ್ಲಿಕ್ಕೆ ಪ್ರೇರಣೆ ಕೊಟ್ಟಿದ್ದಾರೆ ಪ್ರಿಯರೇ. ಅದಕ್ಕಾಗಿ ವರ್ಷದ ಆರಂಭದಲ್ಲಿ ನಿಮ್ಗೆ ತಿಳಿಸಿದೆ, ನನ್ನ ಪ್ರಿಯ ಕ್ರಿಸ್ತನಲ್ಲಿ ನನ್ನ ಪ್ರಿಯ ಮಕ್ಕಳೇ, ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾನೆ, ನನ್ನ ಕುಟುಂಬದ ಕಾರ್ಯವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾನೆ. ಏನು ಗೊತ್ತಾ, ಹೊಸ ವರ್ಷದಲ್ಲಿ ತಂದೆ ದೇವರು ನಮಗೊಂದು ಪ್ರಕಟಣೆ ಕೊಟ್ಟಿದ್ರು. ಏನು ಗೊತ್ತಾ, ಈ ವರ್ಷ ಮಿನಿಸ್ಟ್ರಿ, ದೇವರ ಸೇವೆ ಎಲ್ಲ ಕಡೆಗೂ ಹರಡಬೇಕು. ಪ್ರಭು ಏಸು ಅದಕ್ಕೋಸ್ಕರ ಹೇಳಿರುವಂಥದ್ದು. ಥ್ಯಾಂಕ್ ಗಾಡ್, ಯಾರೆಲ್ಲ ಝೂಮಲ್ಲಿ ಬಂದು ಒಂದುಗೂಡ್ತಾರೋ, ಯಾರೆಲ್ಲ ಯೂಟ್ಯೂಬಲ್ಲಿ ಬಂದು ಒಂದುಗೂಡ್ತಾರೋ ಅವರಿಗೆ ಸುವಾರ್ತೆಯನ್ನು ಸಾರು ಎಂಬುದಾಗಿ ಹೇಳಿಲ್ಲ. ಅವರಿಗೆ ಸುವಾರ್ತೆಯನ್ನು ಸಾರೋದು ಮಾತ್ರವಲ್ಲ, ನೀನು ಲೋಕದ ಕಟ್ಟಕಡೆ ಹೋಗಬೇಕು. ಸಮಾರಿಯ, ಜುದೆಯ ಮತ್ತು ಲೋಕದ ಕಟ್ಟಕಡೆ ಹೋಗಬೇಕು. ಅದಕ್ಕೋಸ್ಕರ ಪ್ರಿಯರೇ, ಆ ಪ್ರೇರಣೆಯನ್ನು, ಆ ರೆವಲ್ಯೂಷನನ್ನು ಈ ಒಂದು ಪವಿತ್ರ ವಾರದಲ್ಲಿ ದೇವರು ನನಗೆ ಕೊಟ್ಟಿರೋದ್ರಿಂದ ಥ್ಯಾಂಕ್ ಗಾಡ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿಟ್ಟು ಗಾಡ್, ನೀವು ಕೂಡ ಅದಕ್ಕೆ ಸಹಕರಿಸ್ತೀರಿ ಎಂಬುದಾಗಿ ನಾನು ನಂಬ್ತಾ ಇದ್ದಾನೆ. ನಿಮ್ಮ ಸ್ಥಳಗಳಲ್ಲಿ ಥ್ಯಾಂಕ್ ಗಾಡ್ ಏನಾದರೂ ಪ್ರಾರ್ಥನೆ ಕೂಟದ ಅವಶ್ಯಕತೆ ಇದ್ದರೆ ಥ್ಯಾಂಕ್ ಗಾಡ್ ಬೆಳಿಗ್ಗೆ ಬಂದು ಸಂಜೆ ಬರಲಿಕ್ಕೆ ಅವಕಾಶ ಇದ್ದರೆ ನಾವು ಕೂಡ ಥ್ಯಾಂಕ್ ಗಾಡ್ ನಿಮ್ಮ ಬಳಿಗೆ ಬಂದು ಥ್ಯಾಂಕ್ ಗಾಡ್ ಅಲ್ಲಿರುವಂಥ ಪ್ರೈಸ್ ಗಾಡ್ ಸಮಸ್ಯೆ ಇರೋದ ವ್ಯಕ್ತಿಗಳಿಗೆ ಭೇಟಿ ಮಾಡಿ ಅವರಿಗೆ ಕ್ರಿಸ್ತನ ಸುವಾರ್ತಿನ ಸಾರಿ, ಧರ್ಮವನ್ನು ಸಾರಿ ಅಲ್ಲ, ಕ್ರಿಸ್ತನ ಸುವಾರ್ತಿನ ಸಾರಿ ತಂದೆ ಕುಟುಂಬದಲ್ಲಿ ಯಾವ ರೀತಿ ಅವರು ಕೂಡ ನನ್ನಂತೆ ನಿಮ್ಮಂತೆ ವಿಜಯೋತ್ಸವದ ಜೀವಿತವನ್ನು ಅನುಭವಿಸಬೇಕೆಂಬುದಾಗಿ ಪ್ರತಿಯೊಬ್ಬರು ಕೂಡ ನಾವು ಸಾರೋಣ. ಹಾಲೆಲ್ಲೂಯ್ಯ. ಥ್ಯಾಂಕ್ ಯು ಜೀಸಸ್. ದಯವಿಟ್ಟು ಪ್ರಿಯರೇ, ದಯವಿಟ್ಟು ಪ್ಲೀಸ್ ಸಂತ ಪೌಲ್ ಹೇಳ್ತಾರಲ್ಲ, ನಾನು ನಿಮ್ಮನ್ನು ಬಿಟ್ಟು ಹೋಗಲಿಕ್ಕೆ ನನಗೆ ನಿಮ್ಮ ವಿಷಯದಲ್ಲಿ ಭಯಪಡ್ತಾನೆ. ಏನಂತಂದರೆ, ಕುರಿ ಮರಿಗಳಲ್ಲದ ತೋಳಗಳು ಕುರಿ ಮರಿಯ ವೇಷವನ್ನು ಧರಿಸ್ಕೊಂಡು ಬಂದು ನಿಮ್ಮನ್ನೆಲ್ಲಾದರೂ ಹಾಳು ಮಾಡಿಬಿಟ್ಟು ಎಂಬುದಾಗಿ ನನಗೆ ಭಯ ಇದೆ ಎಂಬುದಾಗಿ ಸಂತ ಪೌಲ್ ಹೇಳ್ತಾರೆ. ಅವರು ಕುರುಬರಲ್ಲ, ಕುರಿ ಮರಿಯ ವೇಷವನ್ನು ಧರಿಸ್ಕೊಂಡು ತೋಳಗಳು ಬಂದು ನಿಮ್ಮನ್ನು ಎಲ್ಲಿ ಹಾಳು ಮಾಡಿಬಿಡ್ತಾವೆ, ಕಿತ್ತು ತಿಂದುಬಿಡ್ತಾವೆ ಎಂಬುದಾಗಿ ಭಯ ನನಗೆ ಉಂಟಾಗಿದೆ ಎಂಬುದಾಗಿ ಸಂತ ಪೌಲ್ ಹೇಳ್ತಾರೆ. ತನ್ನ ಮೇಲೆ ಭಯ ಅಲ್ಲ ಅವ್ರಿಗೆ, ತನ್ನ ಮಕ್ಕಳ ಮೇಲೆ ಭಯ. ಪ್ಲೀಸ್ ಅದಕ್ಕಾಗಿ ನಾನು ಹೇಳ್ತಿದ್ದೇನೆ, ದಯವಿಟ್ಟು ನಾಳೆ ಸಂಜೆ ಒಂದಿನ ಬಿಟ್ಟು ಒಂದಿನ ನಿಮಗೇನು ಫ್ರೀ ಇದೆಯೋ ವ್ಯರ್ಥವಾಗಿ ಕಾಲ ಕಳಿಬೇಡಿ. ದಯವಿಟ್ಟು ಇವತ್ತು ದೇವರು ನನ್ನ ಮೂಲಕ ನಿಮಗೇನು ಮಾತನಾಡಿದಾರೋ ನಾಳೆ ಅದೇ ದೇವರು ಆ ವಾಕ್ಯದ ಮೂಲಕ ನಿಮ್ಮ ಜೊತೆಲಿ ಮಾತಾಡಬೇಕು, ನಿಮ್ಮ ಜೊತೆಲಿ ಮಾತಾಡಬೇಕು. ನಾಳೆ ಸಂಜೆ ಇದೇ ಥರ ಕುಳಿತುಕೊಳ್ಳಿ, ಅದೇ ಟೀಚಿಂಗ್ನ ಹಾಕ್ಕೊಂಡು ಡ್ಯಾನ್ಸ್ ಪ್ರಿಯರೇ. ರಿಸಲ್ಟ್ ಹೇಗಿರ್ತದೆ ಗೊತ್ತಾ? 6 ತಿಂಗಳು ನೋಡಿ, ಯಾವ ಸಮಸ್ಯೆಗಳು, ಯಾವ ಬಂಧನಗಳು, ಯಾವ ನಿಮ್ಮ ಜೀವನ ಬದಲಾವಣೆ ಆಗಿಲ್ವೋ 6 ತಿಂಗಳು ಬದಲಾವಣೆ ಕಾಣ್ತೀರಿ. ಬದಲಾವಣೆ ಕಾಣದೆ ಹೋದರೆ 6 ತಿಂಗಳು ಆದಮೇಲೆ ಸೋಮವಾರನೂ ಜಾಯ್ನ್ ಆಗಬೇಡಿ,
ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರ, ಶನಿವಾರ ಯಾವ ದಿನವೂ ಜಾಯ್ನ್ ಆಗಬೇಡಿ. ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಆ ಕಡೆ ಹೊಟ್ಟೋಗಿ, ತೊಂದರೆ ಇಲ್ಲ. ಬಟ್ 6 ತಿಂಗಳಾದರೂ ನಿಮ್ಮ ಶರೀರವನ್ನು ಬಗ್ಗಿಸಿ, ನಿಮ್ಮ ಶರೀರವನ್ನು ದಂಡಿಸಿ. ಏನು ದಂಡಿಸೋಂಥದ್ದು? ನಮಗೆಲ್ಲ ಮೊಬೈಲ್ ಸಿಕ್ಕ ತಕ್ಷಣ ಅದು ಕೂಡ ಮೊದಲೇ ಬ್ರದರ್ ಇದ್ದರೆ ಚಾಟ್ ಮಾಡ್ಬೋದಾಗಿತ್ತು. ಬ್ರದರ್ ನಮ್ಮ ನೋಡ್ತಾಯಿದ್ರು. ಬ್ರದರ್ ನೋಡಲಿಕ್ಕೆ ಬರಬೇಡಿ ಪ್ರಿಯರೇ. ಪವಿತ್ರಾತ್ಮರು ನಿಮ್ಮನ್ನು ನೋಡ್ತಾ ಇದ್ದಾರೆ. ನನ್ನ ಮಕ್ಕಳು ನನ್ನ ಪ್ರಸನ್ನತೆಯಲ್ಲಿ ಕಾಲ ಕಳಿಬೇಕು, ನನ್ನ ಮಕ್ಕಳು ನನ್ನ ಸ್ವರವನ್ನು ಆಲಿಸಬೇಕು, ನನ್ನ ಮಕ್ಕಳು ನನ್ನ ಜೊತೆಯಲ್ಲಿ ಅನ್ಯೋನ್ಯತೆ ಬಯಸಬೇಕೆಂಬುದಾಗಿ ಪವಿತ್ರ ಬಯಸ್ತಾ ಇದ್ದಾರೆ. ಅದಕ್ಕೋಸ್ಕರ ಮೊಬೈಲ್ ನಾಳೆ ಸಂಜೆ ಥ್ಯಾಂಕ್ ಗಾಡ್ ನಿಮಗೆ ಫ್ರೀಡಮ್ ಸಿಕ್ಬಿಡ್ತದೆ ಅಂತೇಳಿ ಭಾವಿಸಬೇಡಿ. ಬ್ರದರ್ ಆಲ್ವಿನ್, ಥ್ಯಾಂಕ್ ಗಾಡ್ ನಿಮಗೆ ಯಾರು ಆತ್ಮಿಕ ತಂದೆಯಾಗಿ ನನ್ನನ್ನು ಕೊಟ್ಟಿದ್ದಾರೋ ಅದೇ ಡ್ಯಾಡಿ ನಿಮ್ಮ ಜೊತೆಲಿ ಇರ್ತಾರೆ. ನೀವು ಮೊಬೈಲಲ್ಲಿ ಬ್ರದರ್ ಇಲ್ವಲ್ಲ ಬಿಡು, ನಾವು ಚಾಟ್ ಮಾಡೋಂಗಿಲ್ವಲ್ಲ, ನಾವು ಯಾವುದೋ ಒಂದು ಲಿಂಕ್ ಬಂತು ಅಂತೇಳಿ ಯಾವುದೋ ಟಚ್ ಮಾಡಬೇಡಿ. ನಾನು ಹೇಳ್ತಾ ಇದ್ದೇನೆ, ಥ್ಯಾಂಕ್ ಗಾಡ್ ಕ್ರಿಸ್ತನಲ್ಲಿ ನನ್ನ ಪ್ರಿಯ ಮಕ್ಕಳಾಗಿ ಪ್ರೈಸ್ ಬಿಟ್ಟು ಗಾಡ್. ನಾನು ಹೇಳ್ತಾ ಇದ್ದೇನೆ, ನಿಮಗೇನಾದರೂ ಹಾನಿ ಆದರೆ ಎಲ್ರಿಗಿಂತ ದೊಡ್ಡ ನೋವಾಗುವಂಥದ್ದು ನಿಮ್ಮ ಕುಟುಂಬದಲ್ಲಿರೋ ಯಾರಿಗೂ ಅಲ್ಲ, ನನಗೆ ದೊಡ್ಡ ನೋವಾಗುವಂಥದ್ದು. ಯಾಕೆಂದರೆ ನನಗೆ ನಿಮ್ಮನ್ನು ಅಭಿಷೇಕ ಮಾಡಿ ಕುರಿಗಳಾಗಿ ನನ್ನ ಕೈ ಕೊಟ್ಟಿದ್ದಾರೆ ಪ್ರಿಯರೇ. ಕುರಿಗಳಿಗೆ ಒಳ್ಳೆಯ ಆಹಾರ ಕೊಟ್ಟು, ಸತ್ಯದ ಆಹಾರ ಕೊಟ್ಟು ಬೆಳೆಸುವ ನನ್ನ ಕರ್ತವ್ಯ. ತಂದೆ ಬಳಿಗೆ ಹೋದಾಗ ಥ್ಯಾಂಕ್ ಗಾಡ್ ಲೆಕ್ಕವನ್ನು ನಾನು ಕೂಡ ಕೇಳ್ತಾರೆ, ನೀವು ಕೂಡ ಕೇಳ್ತಾರೆ. ದಯವಿಟ್ಟು ಅದಕ್ಕೋಸ್ಕರ ಪ್ರೈಸ್ ಗಾಡ್ ನೀವು ಬೆಳಿಬೇಕು. 6 ತಿಂಗಳಲ್ಲಿ ಪ್ರಿಯರೇ ಪ್ರೈಸ್ ಬಿಟ್ಟು ಗಾಡ್ ನೀವೆಲ್ಲರೂ ಕೂಡ ಬೆಳಿಬೇಕು. ನೀವು ಅಷ್ಟರ ಮಟ್ಟಿಗೆ ಧ್ಯಾನಿಸಿ ತಂದೆಯ ಪ್ರೀತಿಯನ್ನು ಸವಿದು ಪವಿತ್ರಾತ್ಮರ ಅನ್ಯೂನತೆಯಲ್ಲಿ ಅವರ ಇಂಟಿಮೇಟ್ ರಿಲೇಷನ್ಶಿಪ್ಪಲ್ಲಿ ಬೆಳಿಬೇಕು. ನಾನು ಹೇಳೋದು ನಿಮಗೆಲ್ಲ ಅರ್ಥ ಆಗ್ತಿರ್ಬೋದು. ಸೋಮವಾರ ಇವತ್ತು ಬೋಧನೆ ಆಲಿಸಿದ್ರಿ, ಪುನಃ ಮಂಗಳವಾರ ನಾಳೆ ನಾನು ಅದೇ ನಾನು ಅದನ್ನು ಮುಂದುವರಿಸಿದೆ. ಬಟ್ ಅದಕ್ಕೆ ಕೇಳಿ ನೋಡಿ, ಹಳೆಯ ಟೀಚಿಂಗ್ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಒಬ್ರಿಗೂ ಆನ್ಸರ್ ಕೊಡೋ ಗೊತ್ತಿಲ್ಲ. ಎಲ್ಲ ಮರ್ತು ಬಿಟ್ಟಿದ್ದೇವೆ. ಮರ್ತು ಬಿಟ್ಟಿರೋದಲ್ಲ, ಶತ್ರುವಾಗಿರೋ ಸೈತಾನನು ನೀವು ಯಾವುದನ್ನು ಧ್ಯಾನಿಸ್ತಾರವೋ ಆ ಧ್ಯಾನಿಸದೇ ಇರುವಂಥ ಬೀಜಗಳನ್ನು ವಾಕ್ಯ ಕದ್ಕೊಂಡು ಹೊರಟೋಗಿದ್ದಾನೆ. ಒಬ್ಬ ರೈತ ನೋಡಿ ಪ್ರಿಯರೇ ಪ್ರೈಸ್ ಗಾಡ್, ತನ್ನ 1 ಎಕರೆ ಜಮೀನಲ್ಲಿ ಪ್ರೈಸ್ ಗಾಡ್ ಹತ್ತಿ ಬೀಜ ಹಾಕ್ಬಿಟ್ಟು ಪ್ರೈಸ್ ಗಾಡ್ ಬಿಡು ಹತ್ತಿ ಫಲ ಬರ್ತದೆ ಅಂತೇಳಿ ಅವನು ಇನ್ನೊಂದೆಲ್ಲೋ ಜಮೀನಿದೆ ಅಲ್ಲೋ ಜೋಳ ಹಾಕ್ಬಿಟ್ಟು ಅಲ್ಲೂ ಕೂಡ ಇನ್ನೊಂದು ಕಡೆ ಇನ್ನೆಲ್ಲೋ ಜಮೀನಿದೆ ಅಲ್ಲೋಗಿ ರಾಗಿ ಹಾಕ್ಬಿಟ್ಟು ಇದೇ ಥರ ಬರೀ ಬಿತ್ತನೆ ಮಾಡಿಕೊಂಡು ಅದು ಜೊತೆಲಿ ಹೆಚ್ಚಿನ ಸಮಯ ಕಾಲ ಕಳೆದು ಹೋದರೆ ಫಸಲು ಬರ್ತದಾ? ನೋ. ಅದೇ ಥರ ಪ್ರಿಯರೇ ನಿಮ್ಮ ಹೃದಯ ಎಂಬ ಹೊಲದಲ್ಲಿ ಪವಿತ್ರಾತ್ಮರು ಈ ರೈತನ ಮೂಲಕ ಥ್ಯಾಂಕ್ ಗಾಡ್ ಅಭಿಷೇಕದಡಿಯಲ್ಲಿ ನಿಮ್ಮ ಹೃದಯದಲ್ಲಿ ಇವತ್ತು ಬೀಜವನ್ನು ಬಿತ್ತನೆ ಮಾಡಿದ್ದಾರೆ. ಬಟ್ ಅದಕ್ಕೆ ಗೊಬ್ಬರ ಮತ್ತು ನೀರನ್ನು ಹಾಕಬೇಕು. ಆ ಗೊಬ್ಬರ ಮತ್ತು ನೀರನ್ನು ಹಾಕುವಂಥದ್ದು ಏನಂತಂದರೆ ಆ ವಾಕ್ಯವನ್ನು ಅನುದಿನವೂ ಧ್ಯಾನಿಸುವಂಥದ್ದು, ಆ ಬೋಧನೆಯನ್ನು ಪದೇ ಪದೇ ಆಲಿಸುವಂಥದ್ದು. ಎಷ್ಟು ಮಟ್ಟಿಗೆ ಅಂತಂದರೆ ಥ್ಯಾಂಕ್ ಆ ಬೋಧನೆ ನಿಮ್ಮ ಹೃದಯದ ಹೊಲದಲ್ಲಿ ಆಳವಾಗಿ ಬಿತ್ತಲ್ಪಟ್ಟು ಬೇರು ಬಿಟ್ಟು ಮೊಳಕೆ ಹೊಡೆದು ಗಿಡವಾಗಿ ಮರವಾಗಿ ನಿಮ್ಮ ಜೀವನದಲ್ಲಿ ಫಲವನ್ನು ತರಬೇಕು. ಅಷ್ಟರ ಮಟ್ಟಿಗೆ ನೀವು ಆ ಬೋಧನೆಯನ್ನು ಆಲಿಸಬೇಕು ಪ್ರಿಯರೇ. ನಾನು ಹೇಳ್ತಿದ್ದೇನೆ, ಇವತ್ತಿನ ಬೋಧನೆಯನ್ನು ನೀವು ನಾಳೆ ಧ್ಯಾನಿಸೋದಾದರೆ ನಾನು ಹೇಳ್ತಿದ್ದೇನೆ ಪ್ರಿಯರೇ, ಯಾವ ಏರಿಯಾದಲ್ಲಿ ಸೋತೋಗಿದ್ದೀರಿ ಆ ಏರಿಯಾದಲ್ಲಿ ವಿಜಯೋತ್ಸವವನ್ನು ಅನುಭವಿಸುತ್ತಾ ವಿಜೃಂಭಣೆಯಿಂದ ಥ್ಯಾಂಕ್ ಗಾಡ್ ನೀವು ಅದರಿಂದ ಹೊರ ಬರ್ತೀರಿ. ಪ್ರೈಸ್ ಗಾಡ್, ಹಾಲೆಲೂಯ. ದಯವಿಟ್ಟು ಯಾರೆಲ್ಲ ಇವತ್ತು ಪ್ರೇಯರ್ ಮೀಟಿಂಗ್ ಜಾಯ್ನ್ ಆಗಿಲ್ಲ, ದಯವಿಟ್ಟು ಎಲ್ರಿಗೂ ಅದನ್ನು ಪ್ರಕಟಪಡಿಸಿ. ಯಾತಕ್ಕಾಗಿ ಬ್ರದರ್ ಮಂಗಳವಾರ ನಿಲ್ಲಿಸ್ಬಿಟ್ರು, ಆಮೇಲೆ ಮಂಗಳವಾರ ಬಿಡಿ ಹಂಗಾರೆ ಒಳ್ಳೇದಾಯಿತು, ನಾವು ಕೆರೆದ ಆಟ ಆಡೋಣ, ಒಂದಿನ ಬ್ರದರ್ ಕೇಳೋಣ, ಇನ್ನೊಂದು ದಿನ ಇನ್ನೊಬ್ರದ್ದು ಕೇಳೋಣ. ನೋ, ಸಾಧ್ಯ ಇಲ್ಲ. ಯಾಕಂದರೆ ಕೈಯಲ್ಲಿ ಥ್ಯಾಂಕ್ ಗಾಡ್ ದೇವರು ಅಭಿಷೇಕ ಮಾಡಿ ನಿಮ್ಮನ್ನು ಮಕ್ಕಳ ಕೊಟ್ಟಿರುವಾಗ ಪ್ರೈಸ್ ಬಿಟ್ಟು ಗಾಡ್ ಪ್ರಿಯರೇ, ನಿಮಗೆ ದೇವರ ವಾಕ್ಯ ಹಾಲನ್ನು ಕುಡಿಸುವಂಥ ಮೊದಲು ಆ ಹಾಲನ್ನು ವಿಷಬೆರ್ತಿದೆಯಾ? ಹಾಲು ಕರೆಕ್ಟ್ ನನ್ನ ಮಕ್ಕಳಿಗೆ ಥ್ಯಾಂಕ್ ಗಾಡ್ ಅದು ಪುಷ್ಟೀಕರಣ ಮಾಡುವಂಥ ಹಾಲು ಎಂಬುದಾಗಿ ನಾನು ಕುಡಿದು ಆಮೇಲೆ ನಾನು ನಿಮಗೆ ಕೊಡ್ತಾ ಇದ್ದಾನೆ. ಫಸ್ಟ್ ನನಗೆ ಸಾಯಿಸ್ತಾರೆ, ನನ್ನ ಸಾಯಿಸಲಿ. ಅದರರ್ಥ ಫಸ್ಟ್ ಆ ವಾಕ್ಯ ನನ್ನ ಜೀವನ ಅಳವಡಿಸ್ಕೊಂಡು ಅದು ನನ್ನ ಜೀವನದ ಕೆಟ್ಟ ತರಲಿ, ಬಟ್ ಆಮೇಲೆ ನಾನು ತಿದ್ಕೊಳ್ತೀನಿ ಬೇಕಾದ್ರೆ ಅಂತೇಳಿ ನಾನು ಕುಡಿದು ನನ್ನ ಜೀವನದಲ್ಲಿ ಅದು ಥ್ಯಾಂಕ್ ಗಾಡ್ ದಷ್ಟಪುಷ್ಟಿಯಾಗಿ ನನ್ನನ್ನು ಎಲ್ಲ ಇರೋದಲ್ಲಿ ಬೆಳೆಸಿದೆ ಎಂಬುದಾಗಿ ತಿಳಿದು ತದನಂತರ ಪ್ರಿಯ ನಾನು ನಿಮಗೆ ಕೊಡ್ತಾ ಇರುವಂಥದ್ದು. ಯಾರೋ ಹೇಳಿದ ಬೋಧನೆ ತಂದು ನಿಮ್ಮ ತಲೆಗೆ ಆಗ್ತಾಯಿಲ್ಲ. ನೋ ಥ್ಯಾಂಕ್ ಗಾಡ್. ಹೌದು, ಬೈಬಲ್ ಅಂತ ಬೋಧನೆಯೇ, ಸಂತ ಪೌಲ್ ಹೇಳಿರುವಂಥದ್ದನ್ನೇ ಅಥವಾ ಇನ್ನೊಬ್ಬರು ಹೇಳಿರುವಂಥದ್ದನ್ನೇ ಆಗಿರ್ಬೋದು, ಬಟ್ ಅದಕ್ಕೆ ಸೀಮಿತವಾಗಿಲ್ಲ. ದೇವರು ಆ ದಿನ ಯಾವ ರೆವಲ್ಯೂಷನ್ ಕೊಡ್ತಾರೋ, ಪ್ರಕಟಣೆ ಕೊಡ್ತಾರೋ ಅದು ನಿಮ್ಮ ಪ್ರಕಟಪಡಿಸ್ತಾ ಇದ್ದಾನೆ. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್. ಖಂಡಿತ ಪ್ರಿಯರೇ, ನಾನು ಇದುವರೆಗೆ ಹೇಳಿದ್ದೆ ನೀವು ನಂಬಿರೋದಾದರೆ, ಅದಕ್ಕಾಗಿ ಬೈಬಲ್ ಹೇಳುವಂಥದ್ದು ಹಗಲು ರಾತ್ರಿ ಅನ್ನದೇ ನನ್ನ ವಾಕ್ಯನ ಯಾರು ಧ್ಯಾನಿಸ್ತಾರೋ, ಕೇಳಿಸ್ಕೊಳ್ತಾರಲ್ಲ ಧ್ಯಾನಿಸ್ತಾರೋ, ಧ್ಯಾನಿಸೋದು ವೆರಿ ವೆರಿ ಇಂಪಾರ್ಟೆಂಟ್. ಧ್ಯಾನಿಸ್ಲಿಕ್ಕಾಗಿ ದೇವರು ನಮಗೆ ಒಂದಿನ ಬಿಟ್ಟು ಒಂದಿನ ಅವಕಾಶ ಕೊಟ್ಟಿದ್ದಾರೆ. ಇಂದಿನ ದಿನ ನಾವು ಯಾವುದನ್ನು ದೇವರ ವಾಕ್ಯವನ್ನು ಕೇಳಿಸ್ಕೊಂಡ್ವಿ ಅದನ್ನು ಮತ್ತೆ ಧ್ಯಾನಿಸಿ
ನಾವು ನದಿಯ ಬದಿಯಲ್ಲಿ ಬೆಳೆದಿರುವಂಥ ಮರಗಳ ರೀತಿಯಲ್ಲಿ ಸಕಾಲಕ್ಕೆ ಫಲವನ್ನು ಕೊಡುವ ರೀತಿಯಲ್ಲಿ ನಾವು ಯಾವುದೇ ಕೆಲಸಕ್ಕೆ ಕೂಡ ಕೈ ಹಾಕಿದರೂ ಕೂಡ ನಾವೇನೇ ಪ್ರಾರ್ಥನೆ ಮಾಡಲಿ ಸದುತ್ತರವನ್ನು ಸಫಲತೆಯನ್ನು ಕಾಣಲಿಕ್ಕಾಗಿ ದೇವರು ನಮಗೆ ಮಧ್ಯೆ ಒಂದೊಂದು ದಿನ ಧ್ಯಾನಿಸ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಪ್ಲೀಸ್ ಅದನ್ನು ಉಪಯೋಗಿಸ್ಕೊಳ್ಳಿ. ನೋಡಿ 6 ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಎಂಥ ಬದಲಾವಣೆಯನ್ನು ಕಾಣ್ತೀರಿ. ಆಗ ನಿಮ್ಮ ಜೀವನ ಬದಲಾವಣೆ ಆಗೋದು ಮಾತ್ರವಲ್ಲ, ನೀವು ಖುಷಿ ಪಡ್ತೀರಿ ಪ್ರಿಯರೇ. ಏನು ಗೊತ್ತಾ, ನೋಡಿ ಬೇಕಾದರೆ 6 ತಿಂಗಳಲ್ಲಿ ಪ್ರಭು ಯೇಸು ನಾಮದಲ್ಲಿ ಥ್ಯಾಂಕ್ ಗಾಡ್ ನನ್ನ ಮೂಲಕ ಮತ್ತು ನನ್ನ ಟೀಮ್ನಲ್ಲಿರುವಂಥ ನನ್ನ ಸಹೋದರ ಮೂಲಕ ನೋಡಿ ಯಾವ ಥರ ಕಾರ್ಯಗಳನ್ನು 6 ತಿಂಗಳಲ್ಲಿ ಮಾಡಿ ದೇವರು ಮಾಡ್ತಾರೆ ಎಂಬುದಾಗಿ. ಯಾಕೆ ಗೊತ್ತಾ, ಕೊಚ್ಕೊಳ್ತಾ ಇದ್ದಾನೆ. ಥ್ಯಾಂಕ್ ಗಾಡ್ ನೀವು ನಿಮ್ಮ ಕಾರ್ಯ ಮಾಡಿ, ನಾನು ಮತ್ತು ನನ್ನ ಟೀಮ್ ಮೆಂಬರ್ಸ್ ನಮ್ಮ ಕಾರ್ಯ ಮಾಡ್ತೇವೆ. 6 ತಿಂಗಳಲ್ಲಿ ಥ್ಯಾಂಕ್ ಗಾಡ್ ನಮ್ಮ ತಂದೆಯ ಕುಟುಂಬಕ್ಕೆ ಥ್ಯಾಂಕ್ ಗಾಡ್ ಎಷ್ಟು ಹೊಸ ಮಕ್ಕಳು ಬರ್ತಾರೆ ನೋಡ್ತೀರಿ. ನೀವು ಎಷ್ಟು ಹೊಸ ಮಕ್ಕಳು ಬರ್ತಾರೆ ಎಂಬುದಾಗಿ ನೋಡ್ತೀರಿ. ರೆಡಿಮೇಡ್ ಅಣ್ಣ ತಮ್ಮದಿರನ್ನು ಪಡ್ಕೊಳ್ತೇವೆ, ಅಣ್ಣ ತಂಗಿಯರನ್ನು ಅಕ್ಕ ತಂಗಿಯರನ್ನು ಪಡ್ಕೊಳ್ತೇವೆ ಪ್ರಿಯರೇ. ಅವರು ಕೂಡ ನಮ್ಮೊಂದಿಗೆ ಸೇರಿ ಅವರು ಕೂಡ ಥ್ಯಾಂಕ್ ಯು ಲಾರ್ಡ್, ನಾವು ಇಂಥ ಪರಿಸ್ಥಿತಿಯಲ್ಲಿದ್ವಿ, ನಾವು ಈಗ ಬಿಡುಗಡೆ ಹೊಂದಿದ್ದೇವೆ, ಥ್ಯಾಂಕ್ ಯು ಜೀಸಸ್, ನೀವು ಮಾಡಿದ ಉಪಕಾರಕ್ಕಾಗಿ ಸ್ತೋತ್ರ ಅಂತೇಳಿ ನಮ್ಮೊಂದಿಗೆ ದೇವರನ್ನ ಕೊಂಡಾಡುವಂತಹ ಅನೇಕ ಮಕ್ಕಳನ್ನು ನಮ್ಮ ತಂದೆಯ ಕುಟುಂಬಕ್ಕೆ ಸೇರಿಸುವಂಥ ಅವಕಾಶ ಕೊಟ್ಟಿದ್ದಾರೆ. ಪ್ರೈಸ್ ಗಾಡ್. ಖಂಡಿತ ಪ್ರಿಯ ಇದನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಎಂಬುದಾಗಿ ನಾನು ಇವನ್ ಒಂದು ರೀತಿ ನೋವಲ್ಲೇ. ಪ್ರೈಸ್ ಗಾಡ್ ಪ್ರಿಯರೇ, ನಾನು ಜಸ್ಟ್ ನಂಬ್ತಿರಿ ಬಿಡ್ತಿರೋ ಗೊತ್ತಿಲ್ಲ. ಈವನ್ ನನ್ನ ಸಹೋದರ ಜೊತೆಲಿ, ನನ್ನ ಟೀಮ್ ಮೆಂಬರ್ಸ್ ಜೊತೆಯಲ್ಲಿ, ಈವನ್ ನನ್ನ ಪತ್ನಿ ಜೊತೆಯಲ್ಲಿ, ಥ್ಯಾಂಕ್ ಗಾಡ್ ಈವನ್ ನನ್ನ ಟೀಮ್ನಲ್ಲಿ ಒಂದು ಹಿರಿಯರ ಜೊತೆಲಿ ಕೂಡ ಇದನ್ನು ಜಸ್ಟ್ ಹಿಂಗೇನಾದರೂ ಆದರೆ ಮಕ್ಕಳು ಕೈ ತಪ್ಪಟ್ಟು ಹೊಟ್ಟೋಗ್ತಾರ. ಯಾಕೆ ನಂಗೆ ನೋವಾಗ್ತದೆ. ತಪ್ಪುಟ್ಟೋದ್ರೆ ಏನು ಮಾಡೋದು, ಇದೆಲ್ಲ ಕುಳಿತುಕೊಂಡು ಅವ್ರ ಜೊತೆಲಿ ಡಿಸ್ಕಷನ್ ಮಾಡೋದು ಮಾತ್ರ ಅಲ್ಲ, ತದನಂತರ ಬಂದು ನಾನು ತಂದೆ ಜೊತೆಲಿ ಕೂತ್ಕೊಂಡು ಮಾತಾಡಿದ್ದೇನೆ. ಡ್ಯಾಡಿ ಕಷ್ಟಪಟ್ಟು ಹೊಟ್ಟೋಗ್ತಾರಾ, ತಂದೆ ಮನೆ ಬಿಟ್ಟು ಹೊಟ್ಟೋಗ್ತಾರಾ? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅದಾದಮೇಲೆ ಪ್ರೈಸ್ ಬಿಟ್ಟು ಗಾಡ್ ಜಸ್ಟ್ ನನ್ನ ಪತ್ನಿ ಮೂಲಕ ಒಂದು ಮಾತಾಡಿದರು. ಏನು ಗೊತ್ತಾ, ಯಾವಾಗ ಥ್ಯಾಂಕ್ ಗಾಡ್ ತಂದೆ ಮನೇನ ಬಿಟ್ಟು ಹೋಗ್ತೀನಿ ಎಂಬುದಾಗಿ, ಥ್ಯಾಂಕ್ ಗಾಡ್ ದುಂದುಗರ ಮಗನಂತೆ ತಂದೆ ಮನೆ ಬಿಟ್ಟು ಹೋಗ್ತೀನಿ ಎಂಬುದಾಗಿ ಹೋಗೋರನ್ನ ನಾವು ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ತಂದೆನ ಕಟ್ಟಾಕೋದನ್ನ ನೀವ್ಯಾಕೆ ಮತ್ತೆ ಶ್ರಮ ಪಡ್ತಾ ಇದ್ದೀರಿ, ನೀವ್ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡ್ತೀರಿ? ಹೋಗ್ಬೇಕು ಅನ್ನೋರು ಯಾವತ್ತಿರೂ ಹೋಗ್ತಾರೆ. ಜೊತೆಲಿ ತಂದೆ ಮನೇಲಿ ಇದ್ಕೊಂಡೆ ಬೇರೆ ಬೇರೆ ಟೀಚಿಂಗ್ ಆಲಿಸ್ತಾ ಇರ್ತಾರೆ, ಕೊನೆಗೊಂದ್ರೆ ಹೋಗ್ತಾರೆ. ನೀವ್ಯಾಕೆ ಅವ್ರನ್ನ ಕಟ್ಟಿ ಹಾಕ್ತಿದ್ದೀರಿ? ಸ್ವತಂತ್ರನ ದೇವರೇ ಕೊಟ್ಟಿರುವಾಗ ಅವ್ರಿಗೆ ಪ್ರೈಸ್ ಬಿಟ್ಟಿಗಳು ಹೋಗ್ತಾರೆ, ಹೋಗಲಿ, ತೊಂದರೆ ಇಲ್ಲ. ಬಟ್ ನೀವು ಮಾತ್ರ ಲೋಕದ ಕಟ್ಟಗಡೆ ಹೋಗ್ತಾ ಇದ್ದೀರಲ್ಲ, ಥ್ಯಾಂಕ್ ಗಾಡ್ ಪ್ರಭೇಸು ಅದೇ ಆಜ್ಞೆ ಕೊಟ್ಟಿರುವಂಥದ್ದು. ಹೋಗಿ ಆನಂದ, ಯಾವುದೇ ಭಾರ ಇಟ್ಕೊಳ್ಬೇಡಿ. ಥ್ಯಾಂಕ್ ಗಾಡ್ ಇರೋರು ಪ್ರೈಸ್ ಬಿಟ್ಟು ಗಾಡ್ ಇಲ್ಲೇ ಇದ್ದು ಥ್ಯಾಂಕ್ ಗಾಡ್ ಸಾಧಿಸ್ತಾರೆ. ಇಲ್ಲಿ ತಿಳಿಸಲಾಗದಿರುವಂಥದ್ದು ಇನ್ನೆಲ್ಲಿ ಹೋದರೂ ಕೂಡ ಅವ್ರು ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಯಾರನ್ನೂ ಕೂಡ ಕಟ್ಟಾಕಬೇಡಿ, ಹೋಗೋರಿದ್ದರೆ ಫ್ರೀಯಾಗಿ ಬಿಟ್ಬಿಡಿ. ಕರೆಕ್ಟ್. ಆಗ ನಾನು ಭಾರ ಎಲ್ಲ ಬಿಟ್ಟು ಹೋಯಿತು. ಇವತ್ತು ಬರುವಾಗ ಪ್ರಿಯರೇ, ನಾನು ನನ್ನ ಪತ್ನಿ ಒಂದು ಕಡೆ ಹೋಗಿದ್ವಿ ಕಾರಲ್ಲಿ ಬರುವಾಗ, ಪ್ರೈಸ್ ಗಾಡ್ ನನ್ನ ಪತ್ನಿ ಯಾವಾಗ ಅದನ್ನು ಹೇಳಿದ್ರು, ಥ್ಯಾಂಕ್ ಭಾರ ಕಡಿಮೆ ಆಯಿತು. ದೇವರು ನನ್ನ ಪತ್ನಿ ಮೂಲಕ ಮಾತನಾಡಿದ್ರು. ಇಲ್ಲಾಂದರೆ ಭಾರ ಆಯಿತು. ನನ್ನ ಮಕ್ಕಳು ಮಂಗಳವಾರ ಗುರುವಾರ ಅಥವಾ ಇನ್ನಿತರ ದಿನಗಳಲ್ಲಿ ಬೇರೆ ಯಾವುದೋ ಟೀಚಿಂಗನ್ನು ಆಲಿಸಿ ಏನೋ ಮಾರ್ಗ ತಪ್ಪಿಡ್ತಾರ. ದೂರದ ಬೆಟ್ಟ ನುಣಿಗೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದಕ್ಷಿಣ ಆಫ್ರಿಕಾದಲ್ಲಿ ಪ್ರೈಸ್ ಗಾಡ್ ಯಾರು ಸ್ಪಿರಿಚುವಲ್ ಫಾದರ್ ಇಲ್ಲ. ನಾನು ಯಾರನ್ನೂ ಟೀಕೆ ಮಾಡ್ತಲ್ಲ, ದಯವಿಟ್ಟು ನಿಮಗೆ ತಿಳುವಳಿಕೆಗಾಗಿ ನನ್ನ ಮಕ್ಕಳು ನೀವು ಅದಕ್ಕೆ ನಿಮಗೆ ಜಸ್ಟ್ ಹೋದರೆ ಏನಾಗ್ತದೆ ಎಂಬುದಾಗಿ ತಿಳುವಳಿಕೆ ಕೊಡಲಿಕ್ಕಾಗಿ ದಕ್ಷಿಣ ಆಫ್ರಿಕಾದಲ್ಲಿ ಥ್ಯಾಂಕ್ ಗಾಡ್ ಜಸ್ಟ್ ಅವರ ಸಭೆಯಿಂದನೇ ಅವ್ರ ಒಂದು ಸಹೋದರನ್ನ ತೆಗೆದುಹಾಕಿದ್ದಾರೆ. ಬಟ್ ಆ ವ್ಯಕ್ತಿ ಅಲ್ಲೆಲ್ಲೂ ಅಲೋ ಇಲ್ಲ. ಬಟ್ ಆದರೆ ಪ್ರೈಸ್ ಗಾಡ್ ಭಾರತ ದೇಶಕ್ಕೆ ಬರ್ತಾ ಇದ್ದಾರೆ. ಭಾರತ ದೇಶಕ್ಕೆ ಬಂದಾಗ ಪ್ರೈಸ್ ಗಾಡ್ ಜಸ್ಟ್ ಹೈಲೈಟ್, ಯೂಟ್ಯೂಬಲ್ಲಿ ಹೈಲೈಟು, ಫೇಸ್ಬುಕ್ಕಲ್ಲಿ ಹೈಲೈಟ್ ಕೊಟ್ಟು ಭಾರತ ದೇಶಕ್ಕೆ ಬಂದಾಗ ಪ್ರೈಸ್ ಅವ್ರು ಬರ್ತಾರೆ ಅಂದರೆ ಲಕ್ಷಾಂತರ ಜನರು ಸೇರ್ತಾರಂತೆ. ಕೊನೆಗೆ ಜಸ್ಟ್ ಬಂದು ಇನ್ನು ಯೌವನಸ್ಥ ಬಂದು ಕೆಲವೇ ತಿಂಗಳುಗಳಲ್ಲಿ ಅನೇಕ ಜನರಿಂದ ಸ್ಪಿರಿಚುವಲ್ ಫಾದರ್ ಪಪ್ಪ ಅನ್ಸ್ಕೊಳ್ಳಿಕ್ಕಾಗಿ ಹಾತುರುವಂಥ ಹೃದಯ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್ ಆ ವ್ಯಕ್ತಿಯ ಎಲ್ಲಿ, ಅವರ ಸ್ಪಿರಿಚುವಲ್ ಫಾದರ್ ಯಾರು, ಎಲ್ಲಿಂದ ಬಂದಿರುವಂಥದ್ದು ಆ ವ್ಯಕ್ತಿ ಯಾವ ಮಾಹಿತಿಯೂ ಇಲ್ಲ. ಜನ ಮರಳೋ ಜಾತ್ರೆ ಮರಳೋ ಅನ್ನೋ ರೀತಿಯಲ್ಲಿ ಒಬ್ಬೋ ಅಲ್ಲಿ ಹೋದ್ರು ಅದ್ಭುತ ಕಾಲ ಆಗ್ತದಂತೆ, ಅದಾಗ ಎಲ್ಲ ಜನರು ಹೋದರು. ಇದೇ ಥರ ಆಗಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಗೊತ್ತಿಲ್ಲ, ಕೊನೆಗೆ ಜನಗಳ ಬಳಿಯಲ್ಲಿ ಇಲ್ಲಿಂದ ಅವರ ಜಸ್ಟ್ ಅದ್ಭುತ ಕಾರ್ಯವನ್ನು ಹಣಕಾಸನ್ನು ಲೂಟಿ ಮಾಡಿಕೊಂಡು ಕೊನೆಗೆ ತಾವು ಬಂದಿರುವಂಥ ಕಡೆಗೆ ಹೋಗುವಂಥದ್ದು. ಅದಾದಮೇಲೆ ವಿಚಾರಿಸಿದ ಮೇಲೆ ಗೊತ್ತಾಯಿತು, ಆ ವ್ಯಕ್ತಿ ಅಲ್ಲಿ ಅವರ ಸಭೆಯಿಂದ ಅವ್ರನ್ನ ಅಲ್ಲಿರುವಂತಹ ಜಸ್ಟ್ ಸಭೆ ನಡೆಸುವಂಥ ಪ್ಯಾಸ್ಟರ್ ಅವ್ರನ್ನ ಕಿತ್ತು ಹೊರಡ ಬಿಸಾಕಿರುವಂಥದ್ದು. ಜಸ್ಟ್ ದೇವರ ಮಕ್ಕಳು ಮಾಡಬಾರ್ದ ಕಾರ್ಯ ಮಾಡಿದ್ದರಿಂದ. ಯಾರಿಗೂ ಕೂಡ ಗೊತ್ತಿಲ್ಲ. ಯೂಟ್ಯೂಬಲ್ಲಿ ಆರಾಮಾಗಿ ಅಡ್ವರ್ಟೈಸ್ ಮಾಡ್ಕೋಬೋದು ಪ್ರಿಯರೇ, ಫೇಸ್ಬುಕ್ಕಲ್ಲಿ ಅಡ್ವರ್ಟೈಸ್ ಮಾಡ್ಬೋದು.
ಪ್ರೈಸ್ ಗಾಡ್. ಅದಕ್ಕೆ ಪ್ಲೀಸ್ ದೂರದ ಬೆಟ್ಟ ನುಣ್ಣಿಗೆ ನಿಮಗೆ ಮಾಹಿತಿ ಇಲ್ದೇ, ಪ್ರೈಸ್ ಬಿಟ್ಟು ಗಾಡ್, ಯಾರು ಅವರು ಏನು ಮಾಹಿತಿ ಇಲ್ದೇ ದಯವಿಟ್ಟು ಹಿಂದೆ ಹೋಗಬೇಡಿ. ನಿಮ್ಮಲ್ಲಿರುವುದ ಸಮೃದ್ಧಿಯನ್ನು ಕಿತ್ಕೊಂಡು ಹಾಳು ಮಾಡಕ್ಕೆ ಬಿಡ್ತಾರೆ. ನನಗೆ ದುಃಖ ಇದೆ. ನಿಮ್ಮ ವಿಶ್ವಾಸ ನಶಿಸಿಬಿಟ್ಟು ನಿಮ್ಮ ವಿಶ್ವಾಸದ ಕಡೆ ಏನು ಗಮನ ಕೊಟ್ಟಿದ್ದೀರಿ, ಅದನ್ನು ದೇವರ ವಾಕ್ಯದ ಕಡೆ ಗಮನ ಕೊಟ್ಟಿರೋ ಗಮನವನ್ನು ಅದ್ಭುತ ಕಾರ್ಯದ ಕಡೆ ನಿಮ್ಮನ್ನು ಕೊಂಡೋಗ್ಲಿಕ್ಕೆ ಮಾಡಿಬಿಡ್ತಾರೆ. ಅದ್ಭುತ ಕಾರ್ಯ ಪ್ರೈಸ್ಗೂ ನಿಮ್ಮ ವಿಶ್ವಾಸನ ಬಲಪಡಿಸೋದಿಲ್ಲ ಪ್ರಿಯರೇ. ದೇವರ ವಾಕ್ಯನ ಪದೇ ಪದೇ ಆಲಿಸೋದ್ರಿಂದ ಮಾತ್ರ ವಿಶ್ವಾಸ ಬಲಗೊಳ್ಳುವಂಥದ್ದು. ಅಂಥ ವಿಶ್ವಾಸ ನೀವು ಹುಚ್ಚೊಳೆ ಬಂದಾಗ ನಿಮ್ಗೆ ಕೊಚ್ಚಿಕೊಂಡು ಹೋಗದಂತೆ ತಡೆಗಟ್ಟುವ ಶಕ್ತಿನ ಹೊಂದಿರುವಂಥದ್ದು. ಅದ್ಭುತ ಕಾರ್ಯಗಳನ್ನು ನೋಡಿಕೊಂಡು ಹೋಗಬೇಡಿ ಪ್ಲೀಸ್. ಅದ್ಭುತ ಕಾರ್ಯಗಳು ಹೊಸಬರಿಗೆ ಅದು ಲಾಲಿಪಾಪ್ ಕೊಟ್ಟ ರೀತಿಯಲ್ಲಿ ಮಗುವಿಗೆ ತನ್ನ ಬಳಿ ಕರೀಲಿಕ್ಕಾಗಿ ಲಾಲಿಪಾಪ್ ತೋರಿಸ್ತೀವಲ್ಲ, ಅದೇ ಥರ ಅದ್ಭುತ ಕಾರ್ಯಗಳು ಥ್ಯಾಂಕ್ ಗಾಡ್ ರಕ್ಷಣೆ ಹೊಂದಿಲ್ಲದ ವ್ಯಕ್ತಿಗಳಿಗೆ ಅಟ್ರಾಕ್ಷನ್ ಮಾಡಲಿಕ್ಕಾಗಿ. ಬೈಬಲ್ ದೊಡ್ಡ ಅದ್ಭುತ ಕಾರ್ಯ ಯಾವುದು? ಥ್ಯಾಂಕ್ ಗಾಡ್ ಕೆಂಪು ಸಮುದ್ರ ಇಬ್ಬಾಗ ಆಗಿದ್ದು, ಕರೆಕ್ಟಾ? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅಂಥ ದೊಡ್ಡ ಅದ್ಭುತ ಕಾರ್ಯವನ್ನು ಅನುಭವಿಸಿರುವಂತಹ ಇಸ್ರೇಲ್ ಮಕ್ಕಳು ಏನಾದರೂ ಬದಲಾವಣೆ ಆದ್ರೆ ಅದಕ್ಕಿಂತ ಅದ್ಭುತ ಕಾರ್ಯಗಳ ಮೇಲೆ ಅದ್ಭುತ ಕಾರ್ಯ ನೋಡಿ ಅನುಭವಿಸಿದವರು ಏನಾದರೂ ಮಾರ್ಗ ಮೊದಲು ಸತ್ತೋದ್ರು. ಅದ್ಭುತ ಕಾರ್ಯಗಳಿಂದ ಹೋದ್ರೆ ಸತ್ತೋಗ್ತೀರಿ. ನೋ, ಯೋಷ ಮತ್ತು ಕಾಲೇಬ್ ಅವರಿಬ್ಬರು ಮಾತ್ರ ಪ್ರೇರ ವಾಗ್ದಾನವನ್ನು ಪ್ರವೇಶ ಮಾಡಿದರು. 2.5-3 ಮಿಲಿಯನ್ ಜನರು ಅದ್ಭುತ ಕಾರ್ಯದ ಮೇಲೆ ಅದ್ಭುತ ಕಾರ್ಯ ಅನುಭವಿಸಿದರು, ಟೇಸ್ಟ್ ನೋಡಿದ್ರು, ರುಚಿ ನೋಡಿದ್ರು. ಬಟ್ ದೇವರ ವಾಗ್ದಾನವನ್ನು ಪ್ರವೇಶ ಮಾಡಲಿಕ್ಕಾಗಲಿಲ್ಲ. ಮಾರ್ಗ ಮಧ್ಯದಲ್ಲಿ ಸತ್ತೋದ್ರು. ಶತ್ರುವಿನಿಂದ ಆಹುತಿಗೊಳಗಾದರು. ಶತ್ರು ಮುಂದೆ ಹುಚ್ಚು ಒಳೆಯನ್ನು ನಿಮ್ಮ ಜೀವನ ತರುವಾಗ ಪ್ರಿಯರೇ, ಇಡೀ ಲೋಕ ತರುವಾಗ ಕೊಚ್ಚಿಕೊಂಡು ಹೋಗದಂತೆ ತಡೆಗಟ್ಟುವಂಥದ್ದು ಅದ್ಭುತ ಕಾರ್ಯ ಅಲ್ಲ, ದೇವರ ವಾಕ್ಯದಿಂದ ಬರುವಂಥ ವಿಶ್ವಾಸ. ನಾನು ನಂಬ್ತೇನೆ ಪ್ರಿಯರೇ, ಖಂಡಿತವಾಗಿ ನೀವು ಇದನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಎಂಬುದಾಗಿ. ಪ್ರೈಸ್ ಬಿಟ್ಟು ಗಾಡ್. ದಯವಿಟ್ಟು ನಾಳೆ ಸಂಜೆ ಕರೆಕ್ಟ್ 7 ಗಂಟೆ ಕೂತ್ಕೊಳ್ಳಿ. 7ರಿಂದ 7:15 ತನಕ ಅನ್ಯ ಭಾಷೆಯಲ್ಲಿ ಮತ್ತು 7:15 ಥ್ಯಾಂಕ್ ಗಾಡ್ ಇದೇ ತರಗತಿಯನ್ನು ಆಲಿಸಿ. ಪ್ರೈಸ್ ಗಾಡ್. ಜಸ್ಟ್ ಥ್ಯಾಂಕ್ ಗಾಡ್. ಅಟ್ಲೀಸ್ಟ್ 8:30 ಅದನ್ನು ಎಂಡ್ ಮಾಡಿ. ಪ್ರತಿದಿನ ಇದನ್ನು ಪ್ರಾಕ್ಟೀಸ್ ಮಾಡಿ. ಒಂದು ನಿಮಿಷ ಕಣ್ಣುಗಳು ಮುಚ್ಚೋಣ. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ವಿಶೇಷವಾಗಿ ನಿಮ್ಮ ಕೃಪೆಗಾಗಿ, ನಿಮ್ಮ ಕರುಣೆಗೆ ಸ್ತೋತ್ರ ಡ್ಯಾಡಿ. ವಿಶೇಷವಾಗಿ ಈ ಪವಿತ್ರ ವಾರದಂದು ನೀವು ನನಗೆ ಥ್ಯಾಂಕ್ ಯು ಲಾರ್ಡ್, ನಿಮ್ಮ ಆತ್ಮನ ಮೂಲಕ ಡ್ಯಾಡಿ ನನ್ನ ಜೊತೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಡ್ಯಾಡಿ. 3 ದಿನಗಳು ಥ್ಯಾಂಕ್ ಯು ಲಾರ್ಡ್ ದೂರದಲ್ಲಿರುವ ನನ್ನ ಮಕ್ಕಳನ್ನು ಪ್ರೈಸ್ ಬಿಟ್ಟು ಗಾಡ್ ಈ ಒಂದು ಟೆಕ್ನಾಲಜಿ ಮೂಲಕ ಭೇಟಿ ಮಾಡಲಿಕ್ಕಾಗಿ ಅನೇಕ ವರ್ಷಗಳಿಂದ ನೀವು ಸದಾವಕಾಶ ಕೊಟ್ಟು ಪ್ರತಿದಿನವೂ ಕೂಡ ಭೇಟಿ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ರಿ. ಆದರೆ ಅನೇಕ ಮಕ್ಕಳಿಗೆ ಮೊಬೈಲ್ ಇಲ್ಲ, ಅನೇಕ ಮಕ್ಕಳು ನೆಟ್ವರ್ಕ್ ಇಲ್ಲ, ಅನೇಕ ಮಕ್ಕಳು ಥ್ಯಾಂಕ್ ಯು ಲಾರ್ಡ್ ಇನ್ನೂ ಸಂಕಷ್ಟಗಳಲ್ಲಿ ಸೈತನ ಅಧೀನದಲ್ಲಿ ಬಂಧನದರು ಜೀವಿಸ್ತಾ ಇದ್ದಾರೆ. ಅವ್ರನ್ನ ಹೋಗಿ ಖುದ್ದಾಗಿ ಭೇಟಿ ಮಾಡಿ, ಅವರನ್ನ ಮುಟ್ಟಿ, ಅವ್ರನ್ನ ಎದುರು ಬದರಾಗಿ ಕುಳಿತುಕೊಂಡು ಅವರಿಗೆ ಸುವಾರ್ತಿನ ಸಾರಿ ಅವರ ಬಿಡುಗಡೆ ಮಾಡಲಿಕ್ಕಾಗಿ, ಅವರ ಒಂದು ಅರಣ್ಯದ ವನವಾಸದಿಂದ ಬಿಡುಗಡೆ ಮಾಡಲಿಕ್ಕಾಗಿ ಈ ಒಂದು ಒಳ್ಳೆಯ ಅವಕಾಶವನ್ನು ನೀವು ನಮಗೆ ಅನುಗ್ರಹಿಸಿಕೊಟ್ಟಿರೋದಕ್ಕಾಗಿ ಸ್ತೋತ್ರ ಡ್ಯಾಡಿ. ಬಟ್ ಆದರೆ ನಾವು ಹೊರಗಡೆ ಹೋಗುವಂಥ 3 ದಿನಗಳಲ್ಲಿ ಈ ಯೂಟ್ಯೂಬ್ ಮೂಲಕ ಯಾರೆಲ್ಲ ಟೀಚಿಂಗ್ ಪ್ರತಿದಿನ ಆಲಿಸ್ತಾ ಇದ್ದಾರೋ ಅವರಲ್ಲಿ ಒಂದೇ ಒಂದು ಆತ್ಮ ಕೂಡ ನಷ್ಟಪಟ್ಟು ಹೋಗದಂತೆ ಇವತ್ತು ನೀವು ಅವರಿಗೇನು ಬೋಧನೆ ಮಾಡಿದ್ದೀರಿ ಅದನ್ನು ಅವ್ರು ಕಲ್ತ್ಕೊಳ್ಳಿಕ್ಕಾಗಿ ನಾಳೆಯೂ ಇದೇ ಬೋಧನೆಯನ್ನು ಮತ್ತೆ ಆಲಿಸಿ ಅಲ್ಲಿ ನೀವು ಕಲಿಸ್ಕೊಡುವುದನ್ನು ಅವ್ರು ಕಲ್ತ್ಕೊಂಡು ಅವ್ರ ಜೀವನಕ್ಕೆ ಅಳವಡಿಸ್ಕೊಳ್ಳಲಿಕ್ಕಾಗಿ, ತಿದ್ದುಪಡಿ ಮಾಡಲಿಕ್ಕಾಗಿ ಈ ಸಮಯವನ್ನು, ಅಮೂಲ್ಯ ಸಮಯವನ್ನು ನಿಮ್ಮ ಮುಂದೆ ಕಾಲ ಕಳೆಯುವಂತಾಗಲಿ. ಪವಿತ್ರ ಆತ್ಮನ ಇವತ್ತು ನನ್ನ ಮೂಲಕ ಏನು ಮಾತನಾಡಿದ್ದೀರಿ ಅದೇ ವಾಕ್ಯನ ಅವರು ನಾಳೆ ಆಲಿಸುವಾಗ ಆ ವಾಕ್ಯದ ಮೂಲಕ ನೀವೇ ಅವರೊಂದಿಗೆ ಮಾತನಾಡುವುದಕ್ಕಾಗಿ, ಅವರ ಜೀವನದಲ್ಲಿ ಒಂದು ದೊಡ್ಡ ಮಾರ್ಪಾಡಂತಂದು ಅವರು ಕೂಡ ಹೊರಗಡೆ ಹೋಗಿ ಇತರ ವ್ಯಕ್ತಿಗಳಿಗೆ ಸುವಾರ್ತೆಯನ್ನು ಸಾರುವಂತಹ ನಿಮ್ಮ ಯೋಜನೆಯನ್ನು ಪರಿಪೂರ್ಣಗೊಳಿಸುವಂಥ ಮಟ್ಟಕ್ಕೆ ಅವರು ಧ್ಯಾನಿಸುವಂಥದ್ದು ಅವರನ್ನ ಕೊಂಡೊಯ್ಯುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ. ಪವಿತ್ರಾತ್ಮರೇ, ಇವತ್ತು ಯಾರೆಲ್ಲ ಈ ಒಂದು ತರಗತಿಯಲ್ಲಿ ಒಂದುಗೂಡಿದಾರೋ ಅವರು ಎಡಕ್ಕಾಗಲಿ ಬಲಕ್ಕೆ ಗಮನ ಕೊಡದೆ ಥ್ಯಾಂಕ್ ಯು ಲಾರ್ಡ್ ದೂರದ ಬೆಟ್ಟ ನುಣ್ಣಗೆ ಯಾವ ಕಾರಣಕ್ಕೂ ಆ ರೀತಿಯ ಪ್ರಚೋದನೆಗೆ ಒಳಗಾಗದೆ ಆಲಿಸಿರುವ ವಾಕ್ಯವನ್ನು ಮತ್ತೆ ಆಲಿಸುತ್ತಾ ವಿಶ್ವಾಸದಲ್ಲಿ ಬಲಗೊಂಡು ಜೀವಿಸುವಂತಾಗಲಿ. ರಕ್ಷಕ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಡ್ಯಾಡಿ, ಪುನರುತ್ಥಾನದ ಆ ವಿಜೃಂಭಣೆಯ ಆ ಒಂದು ವಿಜಯೋತ್ಸವದ ಆನಂದವನ್ನು ಈ ಮಕ್ಕಳು ಅನುದಿನವೂ ಕೂಡ ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಅನುಭವಿಸುವಂತಾಗಲಿ. ಆರೋಗ್ಯ, ಸಮಾಧಾನ, ಸಮೃದ್ಧಿ, ಬಿಡುಗಡೆ ಥ್ಯಾಂಕ್ ಯು ಲಾರ್ಡ್ ಒಂದೊಂದು ಏರಿಯಾದಲ್ಲೂ ಕೂಡ ಇವರು ಯೇಸು ನಾಮದಲ್ಲಿ ಇಂದಿನಿಂದಲೇ ಅನುಭವಿಸುವಂಥ ಕಾರ್ಯವನ್ನು ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಲಾರ್ಡ್ ಅವರ ಜೀವನದಲ್ಲಿ ಸ್ವೀಕರಿಸಿಕೊಂಡು ಅವೆಲ್ಲವುಗಳನ್ನು ಅನುಭವಿಸುವಂತಾಗಲಿ. ಯೇಸು ನಾಮದಲ್ಲಿ ಇನ್ಯಾವುದು ಕೂಡ ಇವರ ಮೇಲೆ ದೊರೆತನ ಮಾಡದಂತೆ ಎಲ್ಲದರ ಮೇಲೆ ಇವರು ದೊರೆತನ ಮಾಡುವಂತೆ ಥ್ಯಾಂಕ್ ಯು ಲಾರ್ಡ್ ಯೇಸು ನಾಮದಲ್ಲಿ
ಇವರನ್ನ ವಿಶೇಷವಾಗಿ ಈ ಪುನರುತ್ಥಾನಗೊಂಡಂತಹ ಥ್ಯಾಂಕ್ ಯು ಲಾರ್ಡ್ ಪ್ರಭು ಯೇಸು ನಾಮದಲ್ಲಿ ಇವರನ್ನ ಆಶ್ವಸಿಸುತ್ತಾ ಅಭಿಷೇಕಿಸುತ್ತಾ ಥ್ಯಾಂಕ್ ಯು ಲಾರ್ಡ್. ಉಳಿದ 3 ದಿನಗಳು ಕೂಡ ಥ್ಯಾಂಕ್ ಯು ಲಾರ್ಡ್ ಇವರ ಕಿವಿಗಳು ಇವತ್ತೇನು ಆಲಿಸಿದಾರೋ ಅದೇ ಸ್ವರಕ್ಕೆ ಮಾಡಿದಿನ ಕೂಡ ಅದೇ ಸ್ವರಕ್ಕೆ ಮಾತ್ರ ಕಿವಿಗೊಡುವಂತೆ ಪ್ರತಿಯೊಬ್ಬರ ಕಿವಿಗಳನ್ನು ಕೂಡ ಯೇಸುವಿನ ನಾಮದಲ್ಲಿ ಅಭಿಷೇಕಿಸ್ತಾ ಇದ್ದಾನೆ. ರಕ್ಷಕ ನಾಮದಲ್ಲಿ ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಥ್ಯಾಂಕ್ ಯು ಲಾರ್ಡ್. ರೋಗದ ಮೇಲೆ ಜಯ, ಬಡತನ ಮೇಲೆ ಜಯ, ಪಾಪದ ಮೇಲೆ ಜಯ, ಶಾಪದ ಮೇಲೆ ಜಯ, ಕಣ್ಣೀರಿನ ಮೇಲೆ ಜಯ, ಓ ಮೈ ಗಾಡ್, ಸೈತನ ಕುತಂತ್ರಗಳ ಮೇಲೆ ಜಯ, ಅಂಧಕಾರ ಸಾಮ್ರಾಜ್ಯದ ಮೇಲೆ ಜಯ, ಭಯದ ಮೇಲೆ, ಖಿನ್ನತೆ ಮೇಲೆ ಜಯ, ಎಲ್ಲ ಜಯವನ್ನು ಯೇಸು ನಾಮದಲ್ಲಿ ಈ ನಿಮಿಷದಲ್ಲಿ ಇವರು ಸ್ವೀಕರಿಸಿಕೊಂಡು ಎಲ್ಲದರ ಮೇಲೆ ಜಯವನ್ನು ಅನುಭವಿಸುವಂತಹ ವಿಜಯಶಾಲಿಗಳಾಗಿ ಯೇಸು ನಾಮದಲ್ಲಿ ಇವರೆಲ್ಲರೂ ಕೂಡ ಜೀವಿಸುವಂತಾಗಲಿ. ರಕ್ಷಕ ನಾಮದಲ್ಲಿ ಪ್ರಾರ್ಥಿಸುವ ನಮ್ಮ ಜೀವ ತಂದೆಯೇ, ಅಮೇನ್, ಆಮೇನ್, ಆಮೇನ್. ಪ್ರೈಸ್ ಗಾಡ್, ಹಾಲೆಲೂಯ. ಸೊ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್. ಬರುವ ಭಾನುವಾರ ಬ್ಯಾಂಗ್ಳೂರಿನ 4ನೇ ಭಾನುವಾರ ಬ್ಯಾಂಗ್ಳೂರಿನ ಕಮ್ಮನಹಳ್ಳಿಯಲ್ಲಿ, ಪ್ರೈಸ್ ಗಾಡ್, ಕಳೆದ ವಾರ ಎಲ್ಲಿ ನಡೀತು, ಕಳೆದ ತಿಂಗಳು ಎಲ್ಲಿ ಧ್ಯಾನಕೂಟ ನಡೀತು, ಅದೇ ಥರ ಈ ತಿಂಗಳ ಧ್ಯಾನಕೂಟ ಬೆಂಗಳೂರಿನಲ್ಲಿ ಕಮ್ಮನಹಳ್ಳಿಯಲ್ಲಿ ಜಸ್ಟ್ ಎಕೋ ಸೆಂಟರ್, ಕಮ್ಮನಹಳ್ಳಿಯ ಎಕೋ ಸೆಂಟರ್ ಅದೇ ಜಾಗದಲ್ಲಿ ಧ್ಯಾನಕೂಟ ಇದೆ. ಮತ್ತು ಥ್ಯಾಂಕ್ ಗಾಡ್ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ದಯವಿಟ್ಟು ನಾವೆಲ್ಲರೂ ಕೂಡ ಒಟ್ಟಾಗಿ ಥ್ಯಾಂಕ್ ಗಾಡ್ ಪ್ರಭು ಯೇಸುವಿನ ಸನ್ನಿಧಿಯಲ್ಲಿ ಅವರ ಪುನರುತ್ಥಾನದ ಆ ಒಂದು ವಿಜೃಂಭಣೆಯ ಆ ವಿಜಯೋತ್ಸವದ ಒಂದು ಆನಂದವನ್ನು ಅನುಭವಿಸಲಿಕ್ಕಾಗಿ ನಿಮ್ಮೆಲ್ಲರೂ ಕೂಡ ಯೇಸು ನಾಮದಲ್ಲಿ ಆಹ್ವಾನಿಸ್ತಿದ್ದಾನೆ. ಎಲ್ಲರೂ ಬಂದು ಒಟ್ಟಾಗಿ ಸೇರಿ ತಂದೆಯ ಪ್ರೀತಿಯನ್ನು ಧ್ಯಾನಿಸೋಣ. ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಪ್ರೈಸ್ ಗಾಡ್. ಥ್ಯಾಂಕ್ ಯು.